Ready? My dear lovable students, I'm not going to take much of your time. Just an idea which I have conceived for BCom students. ನಮ್ಮ KS Academy is known for CA coaching. ನಿಮ್ಗೆಲ್ರಿಗೂ ಗೊತ್ತು ಅಂತ ಅನ್ಕೋತೀನಿ. KS Academy, we are into the CA coaching for more than 14 years. ಈಗ ನಾವು 14th ಇಯರ್ ಮುಗಿಸಿ 15th ಇಯರ್ಗೆ ಕಾಲಿಟ್ಟಿದೀವಿ. ತಮಿಳ್ನಾಡಿನಲ್ಲೇ ತುಂಬಾ ದೊಡ್ಡ ಬ್ರ್ಯಾಂಡ್ ಆಗಿರುವಂತಹ KS Academy ಆಲ್ ಲೆವೆಲ್ಸ್ ಆಫ್ CA ಕೋಚಿಂಗ್ ನ ನಾವಿಲ್ಲಿ ಮಾಡ್ತಾ ಇದೀವಿ. ಲೇಟೆಸ್ಟ್ ಆಗಿ ರ್ಯಾಂಕ್ ಹೋಲ್ಡರ್ಸ್ ಎಲ್ಲರೂ ಮೋಸ್ಟ್ಲಿ KS Academy ಇಂದಾನೆ ಪಾಸ್ಟ್ ಔಟ್ ಆಗಿರುವಂತವ್ರು. ಇಲ್ಲಿ KS Academy ಬಗ್ಗೆ ಮಾತಾಡೋದಕ್ಕೆ ಅಂತ ನಿಮ್ಮನ್ನ ಇಲ್ಲಿ ಕರ್ಸಿಲ್ಲ. CA ಬಗ್ಗೆ ಹೇಳೋದಕ್ಕೆ ಕೂಡ ನಾನು ಇಲ್ಲಿ ಕರ್ಸಿಲ್ಲ. ಸಡನ್ ಆಗಿ ನನಗೆ ಒಂದು ಐಡಿಯಾ ಪಾಪಪ್ ಆಯ್ತು. ಲಾಸ್ಟ್ 2 ಇಯರ್ಸ್ದು ನಮ್ಮ ಆಫೀಸ್ನವರು ನನಗೆ ಡೇಟಾ ಅಂತ ಹೇಳಿಕೊಟ್ರು. ಅವಾಗ್ಲೇ ನನಗೆ ಆಕ್ಚುಲಿ ಈ ಐಡಿಯಾ ಹೊಳೆದಿದ್ದು. ಆ ಡೇಟಾ ಏನಪ್ಪಾ ಅಂತಂದ್ರೆ ಲಾಸ್ಟ್ 2 ಇಯರ್ಸ್ ಅಲ್ಲಿ ಮಾತ್ರ KS Academyಯಿಂದ 410 ಚಾರ್ಟರ್ಡ್ ಅಕೌಂಟೆಂಟ್ ಸ್ಟೂಡೆಂಟ್ಸ್ಗೂ ಮೇಲೆ CA ಫೈನಲ್ ಎಲ್ಲಾ ಸಬ್ಜೆಕ್ಟ್ ಪಾಸ್ ಆಗಿ ಹೊರಗೆ ಬಂದಿದ್ದಾರೆ ಅಂತ ಹೇಳಿ ನನಗೆ ಒಂದು ಡೇಟಾ ಕೊಟ್ರು. ಆದ್ರೆ ಒಬ್ಬ CA ಕೂಡ ನನ್ನ ಹತ್ರ ಬಂದು ಕೆಲಸ ಕೊಡ್ಸಿ ಅಂತ ಕೇಳಿಲ್ಲ. ಎಲ್ಲರೂ ದೇ ಆರ್ ಪ್ಲೇಸ್ಡ್ ಇನ್ ಅ ವೆರಿ ವೆರಿ ಗುಡ್ ಜಾಬ್. 1.5 lakhs ಆ ತರ ಎಲ್ಲ ಸ್ಟಾರ್ಟಿಂಗ್ ಸ್ಯಾಲರಿ ಅಂತ HSBC ಬ್ಯಾಂಕು ಆ ತರದವರೆಲ್ಲ ಕೊಡ್ತಾ ಇದಾರೆ ಅಂದ್ರೆ ದೇ ಆರ್ ಆಲ್ ಪ್ಲೇಸ್ಡ್ ಇನ್ ಅ ವೆರಿ ವೆರಿ ಗುಡ್ ಕಂಪನೀಸ್ ಮತ್ತೆ ಆಡಿಟ್ ಫರ್ಮ್ಸ್. ಇವಾಗ ಒಬ್ಬ CA ನನ್ನ ಹತ್ರ ಕಲ್ತು ಹೋದವನ್ಗೆ ಅವ್ನಿಗೆ ಒಳ್ಳೆ ಸ್ಕೋಪ್ ಇದೆ. ನಿಮ್ಗೆ ಗೊತ್ತಲ್ವಾ, 1 ಲಕ್ಷ 1.5 ಲಕ್ಷ ಅವ್ನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಲ್ಲೇ ತಗೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಅವನ ಲೈಫ್ ಬಂದು ಸ್ವಲ್ಪ ಚೆನ್ನಾಗೇ ಆಗುತ್ತೆ. ಈಗ ನಾನು ಲೋವರ್ ಮಿಡಲ್ ಕ್ಲಾಸ್ ಇಂದ ಬಂದು ಇವಾಗ ಐ ಆಮ್ ಎಂಜಾಯಿಂಗ್ ದ ಲಕ್ಸುರೀಸ್ ಆಫ್ ಲೈಫ್. ಇಟ್ ಈಸ್ ಬಿಕಾಸ್ ಆಫ್ ದಿ CA ಪ್ರೊಫೆಷನ್. ಅಂದ್ರೆ ನನ್ನ ಪ್ರೊಫೆಷನ್ ನನಗೆ ಅಷ್ಟೊಂದು ಕೊಟ್ಟಿದೆ. ಈಗ ನಿಮ್ಮಲ್ಲಿ ಎಷ್ಟೋ ಜನ ಗ್ರಾಜುಯೇಟ್ಸ್ ಇದ್ದೀರಾ, ಅಂದ್ರೆ BCom ಮುಗಿಸಿದವರು ತುಂಬಾ ಜನ ಇದ್ದೀರಾ ಇಲ್ಲಿ. ಈಗ ನಿಮಗೆ ನಿಮ್ಮ ಆಫೀಸ್ ನಲ್ಲಿ ಹೇಗೆ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂದ್ರೆ ಎಷ್ಟು ಗ್ಯಾಪ್ ಇದೆ. ಇವಾಗ ಒಬ್ಬ CAಗೆ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂತಂದ್ರೆ, ಇವತ್ತಿಗೆ ಒಬ್ಬ BCom ಫ್ರೆಶರ್ BCom ಮುಗಿಸಿ ಫ್ಯಾಮಿಲಿಲಿ ಕಷ್ಟ ಇದೆ ಅಂತ ಹೇಳಿ ಕೆಲ್ಸಕ್ಕೆ ಹೋದ ಅಂದ್ರೆ ಅವ್ನ ಹೆಂಗ್ ಇನ್ಸಲ್ಟ್ ಮಾಡ್ತಾರೆ ಅಂದ್ರೆ, 10,000 ರೂಪಾಯಿ ಕೊಡ್ತೀನಿ ಅಂತಾರೆ ಪರ್ ಮಂತ್, 15,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ನೀನ್ ಇವತ್ತೊಂದು ಕೂಲಿ ಕೆಲ್ಸಕ್ಕೆ ಹೋದ್ರು ಕೂಡ ನಿನಗೆ ದಿನಕ್ಕೆ 1,000 ರೂಪಾಯಿ ದುಡ್ಡು ಕೊಡ್ತಾರೆ. ನೀನು BCom ನ 3 ವರ್ಷ ಕಂಪ್ಲೀಟ್ ಮಾಡಿ ಒಂದ್ ಜಾಗಕ್ಕೆ ಕೆಲ್ಸಕ್ಕೆ ಅಂತ ಹೋಗ್ತೀಯಾ, ಒಂದ್ ದಿನಕ್ಕೆ 1,000 ರೂಪಾಯಿ ಕೊಡಕ್ಕೆ ಅವನು 1,000 ಸಲ ಯೋಚನೆ ಮಾಡ್ತಾ ಇರ್ತಾನೆ. ಅವ್ನ್ ಯಾಕೆ ಸರ್ ಅಷ್ಟೊಂದು ಯೋಚನೆ ಮಾಡ್ತಿದ್ದಾನೆ? ಒಂದು ಕೂಲಿ ಕೆಲ್ಸಕ್ಕೆ ಹೋದ್ರೇನೆ ನನ್ಗೆ 1,000 ರೂಪಾಯಿ ದುಡ್ಡು ಕೊಡ್ತಾರೆ, ಮತ್ತೆ ಒಂದು ಟೀ ಅಂಗಡಿ ಕೆಲ್ಸಕ್ಕೆ ಹೋದ್ರು ಕೂಡ ನನ್ಗೆ 500 ರೂಪಾಯಿ ಪರ್ ಡೇ ಕೂಲಿ ಕೊಡ್ತಾರೆ. ಆದ್ರೆ ಇವನೇನ್ ಸರ್ ನನ್ಗೆ 200 ರೂಪಾಯಿ ಕೊಡ್ತೀನಿ 300 ರೂಪಾಯಿ ಕೊಡ್ತೀನಿ ಅಂತ, ಅಂದ್ರೆ 10,000 ರೂಪಾಯಿ ಕೊಡ್ತೀನಿ ಅಂತ ನೆಗೋಷಿಯೇಟ್ ಮಾಡ್ತಾ ಇದ್ದಾನೆ. ನಾನು 3 ವರ್ಷ ರೆಗ್ಯುಲರ್ ಕಾಲೇಜಲ್ಲಿ ಓದಿದ್ದೀನಿ ಸರ್. ಎಕ್ಸೆಪ್ಟ್ ಯಾರೋ ಒಂದ್ ಸ್ವಲ್ಪ ಜನಕ್ಕೆ ಒಂದು ಕಾಲೇಜ್ ಪ್ಲೇಸ್ಮೆಂಟ್ ಆಗಿರುತ್ತೆ, ಅದು ಕೂಡ ಒಂದು ದೊಡ್ಡ ವ್ಯಾಲ್ಯೂ ಅಂತ ಹೇಳಕ್ಕಾಗಲ್ಲ. ಒಂದು 20-25,000 ರೂಪಾಯಿ ಕೊಟ್ಟಿರ್ತಾರೆ. ಅದು ಒಂದು ಟ್ರ್ಯಾಪು ಸರ್, ಅದು ಕೂಡ ಟ್ರ್ಯಾಪು. ಯಾಕೆ ಸರ್ ನಮ್ಮನ್ನ ವ್ಯಾಲ್ಯೂ ಮಾಡ್ತಿಲ್ಲ? ಯಾಕೆ ಅಂದ್ರೆ ನಿಮ್ಮ ಹತ್ರ ಒಂದು ಸ್ಕಿಲ್ ಸೆಟ್ ಇಲ್ಲ, ಒಂದು ಕೌಶಲ್ಯ ಇಲ್ಲ. ಒಬ್ಬ CA ಗಿರುವಂತಹ ಸ್ಕಿಲ್ ಸೆಟ್ ನಿಮ್ಮ ಹತ್ರ ಒಬ್ಬ BCom ಮುಗಿಸಿರೋನ್ಗೋ ಒಬ್ಬ BBA ಮುಗಿಸಿರೋನ್ಗೋ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಇರೋದಿಲ್ಲ. ನಿಮಗೂ ಗೊತ್ತು, ಅದು ಕರೆಕ್ಟ್ ತಾನೆ? ನಿಮಗೂ ಕೂಡ ಯಾವುದೋ ಒಂದು ವ್ಯಾಲ್ಯೂ ಗೊತ್ತಿಲ್ಲ. ಈಗ ನಾನು ಬಂದು TDS ರಿಟರ್ನ್ ಫೈಲ್ ಮಾಡ್ಬೇಕು, ಆ ಹುಡುಗಿಗೆ ಮಾಡಮ್ಮ ಅಂತಂದ್ರೆ, ಸರ್ ಹೇಳ್ಕೊಡಿ ಸರ್ ನಾನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇವಾಗ ಆಕ್ಚುಲಿ ಯಾರ ಹತ್ರನೂ ಟೈಮ್ ಇಲ್ಲ. ನಿನಗೊಂದು ವಿಷಯನ ಹೇಳ್ಕೊಟ್ಟು ನಿನ್ನ ಹತ್ರ ಕೆಲಸ ತಗೊಳ್ಳೋ ಅಂತ ಥಿಂಕಿಂಗ್ ಎಬಿಲಿಟಿನೇ ಇಲ್ಲ. ಅಂದ್ರೆ ಒಂದ್ ವಿಷಯನ ಯೋಚನೆ ಮಾಡೋ ಕೆಪಾಸಿಟಿನೇ ಇಲ್ಲ. ಯಾಕೆ ಸರ್ ನನ್ನ ಹತ್ರ ಯೋಚನೆ ಮಾಡೋ ಕೆಪಾಸಿಟಿ ಇಲ್ವಾ ಅಂದ್ರೆ, ಇಲ್ಲಮ್ಮ. ನೀವೇನ್ ದೊಡ್ಡ ತಪ್ಪು ಮಾಡಿದೀರಾ ಅಂದ್ರೆ 3 ವರ್ಷ BCom ಓದಿ ಯೋಚನೆ ಮಾಡುವಂತ ಕೆಪಾಸಿಟಿನೇ ಕಳ್ಕೊಂಡ್ಬಿಟ್ಟಿದೀರಾ. ಆಲ್ರೆಡಿ ನಾವು +2 ವರ್ಗೂ ನಮ್ ಮಿಸ್ಸು ನಮ್ಮನ್ನ ಯೋಚನೆ ಮಾಡಕ್ಕೆ ಬಿಡ್ಲಿಲ್ಲ ಅಂತ ಅನ್ಕೊಳ್ಳಿ, ಕರೆಕ್ಟ್ ತಾನೆ? ಅಕಸ್ಮಾತ್ ನಾವೇನಾದ್ರು ಕೇಳಿದ್ವಿ ಅಂತ ಅನ್ಕೊಳ್ಳಿ, ಇದೆಲ್ಲ ಬರಲ್ಲ ಎಕ್ಸಾಮ್ಗೆ, ನಾನು ಹೇಳಿದಷ್ಟು ಮಾತ್ರ ಓದ್ಕೋ ಬರ್ಕೋ ಅಂತ ಹೇಳ್ತಾರೆ. +2 ವರ್ಗೂ ನಿಮ್ ಮಿಸ್ಸು ಯೋಚನೆ ಮಾಡಕ್ ಬಿಡ್ಲಿಲ್ಲ. ಮುಂದೆ ಕಾಲೇಜಲ್ಲಿ BCom ಓದ್ತೀರಾ, ಅದು ಕೂಡ +3 +4 +5 ಇರುತ್ತೆ. ಅಲ್ಲೂ ಕೂಡ ಯಾರೂನು ನಿಮ್ಮ ಥಿಂಕಿಂಗ್ ಎಬಿಲಿಟಿನ ಬೆಳೆಸಲೇ ಇಲ್ಲ. ಒಂದ್ ದಿವಸ ಒಂದ್ ಸಿಚುವೇಶನ್ ನಿನ್ನ ಕಣ್ ಮುಂದೆ ಬರುತ್ತೆ ಅಂದ್ರೆ ಯೋಚನೆ ಮಾಡಿ ಡಿಸೈಡ್ ಮಾಡೋ ತಾಕತ್ತೇ ಇಲ್ಲ ನಿಮ್ಗೆ. ಹಂಗಿರ್ಬೇಕಾದ್ರೆ ನೀನೊಂದು ಆರ್ಗನೈಸೇಷನ್ಗೆ ಹೋದ್ರು ಕೂಡ ಆ ಒಂದು ಆರ್ಗನೈಸೇಷನ್ ನಿನ್ನ ಬರ್ಡನ್ ತರನೇ ನೋಡುತ್ತೆ ಹೊರತು ಅದು ನಿನ್ನ ಅಸೆಟ್ ತರ ಯಾವತ್ತೂ ನೋಡಲ್ಲ. ಈಗ ನೀನು ಅಸೆಟ್ ಆಗಿ ಬದಲಾಗಬೇಕು ಅಂತಂದ್ರೆ ನಾನು ಇವಾಗ ಏನ್ ಮಾಡ್ಬೇಕು? ಅದಕ್ಕೆ ಯೋಚನೆ ಮಾಡಿ ನಾನೊಂದು ಐಡಿಯಾ ಮಾಡಿದೀನಿ ಕಣ್ರು. ಓಕೆನಾ, ರೈಟ್? ಅದಕ್ಕೆ ನಾನು ಇವಾಗ ಐಡಿಯಾನ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಈಗ ಒಬ್ಬ BCom ಮುಗಿಸಿದಾನೆ, ಅವ್ನು ಯಾಕೆ CA ಮಾಡ್ಲಿಲ್ಲ? ನೀನ್ ಯಾಕಪ್ಪ CA ಮಾಡ್ಲಿಲ್ಲ? ನಮ್ಗೆಲ್ರಿಗೂ ಗೊತ್ತು, ನಾವು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದೀವಿ. CA ಬಂದು ನಮ್ಮ ಬೆಸ್ಟ್ ಪ್ರೊಫೆಷನ್ ಅಂತ, ಆ ವಿಚಾರ ಎಲ್ರಿಗೂ ಗೊತ್ತು. ಯಾಕಪ್ಪ ನೀನ್ CA ತಗೊಳ್ಳಿಲ್ಲ ಅಂತ ನಾವೇನಾದ್ರೂ ಹೋಗಿ ಕೇಳಿದ್ರೆ, ಅಯ್ಯೋ ಸರ್ ಅದೆಲ್ಲ ಪಾಸ್ ಮಾಡಕ್ ಕಷ್ಟ ಸರ್ ಅಂತಾರೆ. ನನ್ ಫ್ರೆಂಡ್ಸ್ ಎಲ್ಲ ಓದಿ ಫೇಲ್ ಆಗ್ಬಿಟ್ಟಿದ್ದಾರೆ ಸರ್. ಆ ಫಿಯರ್ ಇಂದ ನೀನ್ ತಗೊಂಡಿಲ್ದೇ ಇರಬಹುದು. ಇಲ್ಲ ಅಂದ್ರೆ ನನ್ ಮನೆಯಲ್ಲಿ ಅಫೋರ್ಡ್ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಫೌಂಡೇಶನ್ಗೆ ಅಂತ ಒಂದು 30,000 ಆಗುತ್ತೆ, ಆಮೇಲೆ ತಿಂಗಳು ಫೀಸ್ ಕಟ್ಬೇಕಾದ ಒಂದು 10,000 40,000 ಇಲ್ಲೇ ಆಗೋಯ್ತು. ಇಂಟರ್ನ್ಗೆ ಅಂತ ಇನ್ನೂ 1 ಲಕ್ಷ ರೂಪಾಯಿ ಆಗುತ್ತೆ. ಅಷ್ಟೊಂದೆಲ್ಲ ನಾನು ಅಫೋರ್ಡ್ ಮಾಡಕ್ ಆಗೋದಿಲ್ಲ, ನಾನು ತುಂಬಾ ಲೋವರ್ ಮಿಡಲ್ ಕ್ಲಾಸ್, ಅಥವಾ ನಾನು ಲೋವರ್ ಕ್ಲಾಸ್ ಅಲ್ಲಿ ಇದೀನಿ, ನಾನು ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಈ ರೀಸನ್ ಇರ್ಬೋದು. ಅಥವಾ ಬೇರೆ ಏನಾದ್ರು ಕಾರಣ ಇರ್ಬೋದು, ನಾನು ಫ್ರೆಂಡ್ ಜೊತೆ ಜಾಲಿ ಆಗಿರ್ಬೇಕು, ನಾನು ಆರಾಮಾಗಿರೋಕ್ಕೋಸ್ಕರ ಕಾಲೇಜ್ಗೆ ಹೋಗ್ತೀನಿ. ಯಾವ್ದೋ ಒಂದು ಕಾರಣದಿಂದ ನೀನ್ CA ಓದಿಲ್ಲ, ಬಿಟ್ಟಾಕು ಆಯ್ತು. CA ಓದಕ್ಕಾಗ್ಲಿಲ್ಲ ಅಥವಾ CA ಓದಿದ್ರು ಪಾಸ್ ಆಗಲ್ಲ, ಏನೋ ಒಂದು ರೀಸನ್ ಇಂದ ಮಾಡ್ಲಿಲ್ಲ. ಇನ್ಮೇಲಿಂದ ನಾನು ಓದೋದು ಇಲ್ಲ ಅಂತ ನೀನ್ ಆಗ್ಲೇ ತೀರ್ಮಾನ ಮಾಡ್ಬಿಟ್ಟಿದ್ಯಾ. ಸರಿ, ಈ ತರ ಎಕ್ಸಾಮ್
ಎಕ್ಸಾಮ್ ಬರೆಯೋದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಸರ್ ಅಂತ. ಸರ್ ಏನಾದ್ರೂ ಒಂದು ಹೇಳ್ಕೊಡಿ ಸರ್, ಅದನ್ನ ಇಟ್ಕೊಂಡು ನಾನು ಹೋಗಿ ಕೆಲಸ ಮಾಡಿ ನಾನು ಒಬ್ಬ ದೊಡ್ಡ ಮನುಷ್ಯ ಆಗ್ಬೇಕು ಅಂತ. ನಿನ್ಗ ಆ ಎಕ್ಸಾಮ್ನ ತಪ್ಪಿಸಿ ನಿನಗೊಂದು ಸ್ಕಿಲ್ ಸೆಟ್ನ ಕಲಿಸಿ ನಿನಗೊಂದು ಕೆಲಸ ಕೊಡಿಸ್ಬೇಕು ಅನ್ನೋದೇ ಈ ಒಂದು ಐಡಿಯಾ ಕಂಡ್ರು. KS ಅಕಾಡೆಮಿ ನಾನು ಬಂದು ಅಂದ್ರೆ ಎಲ್ಲರೂ ಹೇಳ್ಬೇಕಾದ್ರೂ ಕೂಡ CMA CPA ಅನ್ಬೇಕಾದ್ರೆ ನಾನು ಹೇಳ್ದೆ KS ಅಕಾಡೆಮಿ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ CA. ಈವನ್ CMA ಕೂಡ ನಾವು ಕ್ಲಾಸ್ ಎಲ್ಲ ತಗೋತೀವಿ, ಅದಕ್ಕೆ ಅಂತಾನೆ ಅಕ್ಷರ ಅಕಾಡೆಮಿ ಸಪರೇಟ್ ಆಗಿ ಮಾಡ್ಬಿಟ್ಟಿದೀನಿ ನಾನು. ಈ ಒಂದು KS ಅಕಾಡೆಮಿನಲ್ಲಿ ನನ್ನ ಒಂದು ಎನರ್ಜಿ ಜಾಸ್ತಿ ಆಗಿರ್ಬೇಕು, ನಾನು ಬರೀ CS ನ ಮಾತ್ರ ಪ್ರೊಡ್ಯೂಸ್ ಮಾಡ್ತೀನಿ, ಬೇರೆ ಯಾವ್ದು ಮಿಕ್ಸ್ ಮಾಡಬಾರ್ದು, ಇದು ಡೈಲ್ಯೂಟ್ ಆಗಬಾರ್ದು ಅನ್ನೋ ಒಂದು ಒಪಿನಿಯನ್ ನನ್ನ ಹತ್ರ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾಕಂದ್ರೆ ಒಬ್ಬ CA ಮುಗಿಸ್ದ ಅಂತಂದ್ರೆ ಅವ್ನ ಜೀವನನೇ ಬದಲಾಗ್ಬಿಡುತ್ತೆ ಅಂತ ನಾನು ನಂಬಿದೀನಿ. ನಾನ್ ಬಂದು ತುಂಬಾ ಕಷ್ಟವಾದ ಫ್ಯಾಮಿಲಿಯಿಂದ ಬಂದು ಇವತ್ತು ಎಷ್ಟು ಲಕ್ಸುರಿಯಸ್ ಲೈಫ್ ನಾನು ಲೀಡ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಪ್ರೊಫೆಷನ್. ನನ್ನ ಸ್ಟೂಡೆಂಟ್ಸು 1.5 ಲಕ್ಷ ರೂಪಾಯಿ ಸಂಬಳ. ಒಬ್ಬ ಸ್ಟೂಡೆಂಟ್ ನನ್ನ ಹತ್ರ ಬಂದು ಹೇಳ್ದ, ನನ್ನ ಸ್ಟೂಡೆಂಟೇ ನನಗೆ ಸಂಬಳ ತಗೊಳಕ್ಕೆ ಒಂಥರ ಆಗತ್ತೆ ಸರ್, ಯಾಕಂದ್ರೆ ವಾರದಲ್ಲಿ 5 ದಿವಸ ಕೆಲಸ, ಅದು ಅಲ್ಲದೆ ಬೆಳಿಗ್ಗೆ 10 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆವರೆಗೂ ಅಷ್ಟೇ, ಆಮೇಲೆ ಕೆಲಸನೇ ಇರೋದಿಲ್ಲ, ಯಾವುದೇ ಪ್ರೆಷರ್ ಇಲ್ಲ, HSPC ಬ್ಯಾಂಕ್ ಅಲ್ಲಿ ಇದ್ದಾನೆ, ತಿಂಗಳಾಯ್ತು ಅಂತಂದ್ರೆ 1.5 ಲಕ್ಷ ರೂಪಾಯಿ ಕ್ರೆಡಿಟ್ ಆಗುತ್ತೆ ಸರ್. ನಾವು ಆರ್ಟಿಕಲ್ಸ್ ಎಲ್ಲ ಮಾಡ್ಬೇಕಾದ್ರೆ 10,000 ರೂಪಾಯಿ ಹಾಕಕ್ಕೆ ಆಡಿಟರ್ ಎಷ್ಟೊಂದು ಸೀನ್ ಎಲ್ಲ ಮಾಡ್ತಾ ಇದ್ರು, 1.5 ಲಕ್ಷ ರೂಪಾಯಿ ಇವಾಗ ಕ್ರೆಡಿಟ್ ಆಗ್ತಾ ಇದೆ ಅಂತಂದ್ರೆ ನಮ್ಮ ಹತ್ರ ಅಷ್ಟು ಸ್ಕಿಲ್ ಇದೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಕಾಸಿಟ್ಕೊಂಡು. ಆ ತರ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಖುಷಿ ಆಗತ್ತೆ ನನಗೆ. CA ಮುಗಿಸ್ಬಿಟ್ರಿ ಅಂದ್ರೆ ನೀವು ನಿಜವಾಗ್ಲೂ ಯು ಆರ್ ಗೋಯಿಂಗ್ ಟು ಬಿ ಅನ್ ಅಸೆಟ್. ನಿನಗೆ ಒಂದು ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಆ ಕೆಲಸ ಅರ್ಥ ಮಾಡ್ಕೊಂಡು ಯು ಆರ್ ಗೋಯಿಂಗ್ ಟು ಬಿ ರಿಯಲಿ ಶಾರ್ಪ್. ಒಂದು ಫೌಂಡೇಶನ್ ಪಾಸ್ ಮಾಡಿರ್ತೀಯ, ಇಂಟರ್ ಪಾಸ್ ಮಾಡಿರ್ತೀಯ, ಫೈನಲ್ ಪಾಸ್ ಮಾಡಿರ್ತೀಯ, ವೇರ್ ಅನ್ ಆಲ್ ಇಂಡಿಯಾ ಪಾಸ್ ಪರ್ಸೆಂಟೇಜ್ 10% ಆಗಿರುತ್ತೆ, ಅದ್ರಲ್ಲಿ ನೀನೊಬ್ಬ ಆಗಿರ್ತೀಯ ಅಂದ್ರೆ ನೀನ್ ಬೇಸಿಕಲಿ ತುಂಬಾನೇ ಸ್ಟ್ರಾಂಗ್ ಆಗಿರ್ತೀಯ. ಅದಕ್ಕೋಸ್ಕರ ನಿಂಗೆ ಅಷ್ಟು ಕೊಡೋದಕ್ಕೆ ದೇ ಆರ್ ರೆಡಿ. ಒಬ್ಬ ಗ್ರಾಜುಯೇಟ್ಗೆ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಪೇ ಮನಿ. ಯಾಕೆ ಸರ್ ನಮಗೆ ಕಾಸು ಕೊಡಕ್ಕೆ ಹಿಂಗ್ ರೆಡಿ ಇಲ್ಲ? ಬಿಕಾಸ್ ಒಬ್ಬ ಗ್ರಾಜುಯೇಟ್ಗೆ ಸ್ಕಿಲ್ಲೇ ಇಲ್ಲ, ಒಂದು ಕೌಶಲ್ಯ ನಿಮಗಿಲ್ಲ. ಸರಿ ಸರ್ ನಮಗ್ ಸ್ಕಿಲ್ಲೇ ಇಲ್ವಾ ಅಂದ್ರೆ ಇಲ್ಲಪ್ಪ. ಒಂದು ಆಫೀಸ್ಗೆ ಹೋಗಿ ಕೆಲಸ ಮಾಡೋವಂಥ ಸ್ಕಿಲ್ಲು ನಿನ್ಗೆ ಇಲ್ಲ ಕಣಪ್ಪ. ಇವಾಗ ನಾನು ಮಾತಾಡ್ಬೇಕಾದ್ರೆ ಅವ್ನು ಅಲ್ಲಿ ನೋಡ್ತಾ ಇದ್ದಾನೆ, ಇವಾಗ ಅವನು ಆ ಕಡೆ ನೋಡಬಾರ್ದು ಅಂತ ಹೇಳಿದ್ರೆ ನೋಡ್ಲೇಬಾರ್ದು. ಇವಾಗ ನಾಳೆ ಒಂದು ಇಂಟರ್ವ್ಯೂಗೆ ಹೋಗ್ತೀಯಾ, ಅಲ್ಲಿ ಯಾರೋ ಆಫೀಸಲ್ಲಿ ಮಾತಾಡ್ತಾ ಇದ್ದಾರೆ, ನೀನ್ ಮಾತಾಡೋದನ್ನ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಿನ್ನನ್ನ ತೆಗೆದು ಹೊರಗಡೆಗೆ ಎಸಿತಾರೆ, ಅದ್ ನಿನಗೆ ಗೊತ್ತಾಗ್ಬೇಕು. ಇದೆಲ್ಲ ನಾವು ಹೇಳ್ಕೊಡ್ತೀವಿ ಇಲ್ಲಿ. ಒಬ್ಬ ಡೈರೆಕ್ಟರ್ ಹತ್ರ ನೀನ್ ಹೇಗಿರ್ಬೇಕು, ನೀನು ಆಫೀಸಲ್ಲಿ ಒಬ್ಬ ಅಸೆಟ್ ಆಗಿ ಹೇಗೆ ಬದಲಾಗ್ಬೇಕು ಅಂತ ಇದನ್ನ ನಾವು ಹೇಳ್ಕೊಡ್ಬೇಕು ಅಂತ ಹೇಳಿ ಒಂದು ಐಡಿಯಾನ ನಾವು ಕನ್ಸೀವ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಬಂದಿದೀವಿ. ಅದು ಅಲ್ಲದೆ ನೀವು ಇದನ್ನ ಸುಲಭವಾಗಿ ಮಾಡ್ಬಿಡ್ಬೇಕು, ಅದು ನಮ್ಮ ಒಂದು ಥಾಟ್ ಪ್ರೊಸೆಸ್ ಆಗಿದೆ. ನಾವೇನೋ ಒಂದು ತಗೊಂಡ್ ಬರ್ತೀವಿ, ಅಯ್ಯೋ ಇವನೇನೋ ದುಡ್ಡು ಮಾಡಕ್ ಬಂದಿದ್ದಾನೆ ಬಿಟ್ಟಾಕು ಪರವಾಗಿಲ್ಲ ಅಂತ ನೀವು ದಯವಿಟ್ಟು ಹಾಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ನನಗೆ KS ಅಕಾಡೆಮಿ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಿದೆ, 1-2 ಅಲ್ಲ, ಅಷ್ಟು ದುಡ್ಡು ನನಗೆ KS ಅಕಾಡೆಮಿ 1 ವರ್ಷಕ್ಕೆ ಕೊಡುತ್ತೆ. ಆದ್ರೂ ಕೂಡ ಈಗ ಇಲ್ಲಿ ನಾನೇ ಬಂದು ಮಾತಾಡ್ಬೇಕು ಅಂತ ಇದೀನಿ ಅಂದ್ರೆ ಯಾಕಂದ್ರೆ ಇದನ್ನ ತುಂಬಾ ಯೋಚನೆ ಮಾಡಿರೋಂತ ಐಡಿಯಾ. ಇದನ್ನ ಯಾರೇ ಬಂದು ಮಾಡಿದ್ರು ಅವರ ಜೀವನನೇ ಬದಲಾಗೋಗ್ಬಿಡುತ್ತೆ. ಇದನ್ನ ಹೇಗೆ ಫ್ರೇಮ್ ಮಾಡಿದೀನಿ ಅಂದ್ರೆ CA ನಲ್ಲಿ ಬೇಸ್ ಲೆವೆಲ್, ಇಂಟರ್ಮೀಡಿಯೇಟ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಅಂತ ಅಕ್ರಾಸ್ ಇಂಡಿಯಾ ಇಂದ ನಾವು ಬೆಸ್ಟ್ ಫ್ಯಾಕಲ್ಟಿನ ಕರ್ಕೊಂಡು ಬಂದಿಟ್ಟಿದೀವಿ. ಇಲ್ಲಿ ಎಲ್ಲಾ ಬಿಲ್ಡಿಂಗ್ ಅಲ್ಲೂ ಎಲ್ಲಾ ಕ್ಲಾಸ್ ರೂಮ್ ಅಲ್ಲೂ ಕ್ಲಾಸಸ್ ನಡೀತಾನೆ ಇರುತ್ತೆ ಎಲ್ಲಾ ಬಿಲ್ಡಿಂಗ್ ಅಲ್ಲಿ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಬೆಸ್ಟ್ ಫ್ಯಾಕಲ್ಟಿ ನನಗೆ ಬೇಕು ಅಂತ ಅಂದ್ರೆ ನಾನೇನ್ ಮಾಡ್ತೀನಿ, CA ಫೌಂಡೇಶನ್ ಸಿಲೆಬಸ್ ಇಂದ ಮತ್ತೆ ಇಂಟರ್ ಸಿಲೆಬಸ್ ಇಂದ ಅಡ್ವಾನ್ಸ್ ಸಿಲೆಬಸ್ ಇಂದ CA ಫೈನಲ್ ಕೋರ್ಸ್ ಅಲ್ಲಿ ಇರುವಂತ ಎಲ್ಲ ಸಿಲೆಬಸ್ ಇಂದ ಯಾವ ಎಲ್ಲ ಅದು ಚಾಪ್ಟರ್ಸ್ ಗಳು ಪ್ರಾಕ್ಟಿಕಲ್ ಆಗಿ ಅಪ್ಲಿಕಬಿಲಿಟಿ ಇರುತ್ತೋ, ಯಾವ್ದೆಲ್ಲ ರಿಯಲ್ ಆಗಿ ಯೂಸ್ ಮಾಡಕ್ ಆಗುತ್ತೋ ಅದನ್ನೆಲ್ಲ ತಗೊಂಡು ನಾವೊಂದು ಸಣ್ಣದಾಗಿ ಒಂದು ಕರಿಕ್ಯುಲಮ್ ಅಂತ ಮಾಡಿದೀವಿ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ವಾ? ಯಾವ್ದು ನಿಮ್ಗೆ ಯೂಸ್ ಆಗುತ್ತೋ, ಅಂದ್ರೆ ಯೂಸೇ ಆಗದೆ ಇರೋಂಥದ್ದು ಎಷ್ಟೋ ಸಬ್ಜೆಕ್ಟ್ಗಳಿರುತ್ತೆ, ನಿಮ್ಗೂ ಗೊತ್ತಿದೆ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಕ್ಕಾಗೋದಿಲ್ಲ. CA ಓದ್ ಮುಗಿಸಿದ್ರು ಕೂಡ ಅಷ್ಟೇನೆ, ನೀನ್ ಸೂಪರ್ ಆಗಿ ಎಲ್ಲ ಗ್ರಾಸ್ಪ್ ಮಾಡ್ತೀಯ, ಆದ್ರೂ ಕೂಡ ನೀನ್ ಓದಿರೋದನ್ನೆಲ್ಲ ಅಲ್ಲಿ ಅಪ್ಲೈ ಮಾಡ್ತಾ ಇದೀಯಾ? ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪ ಅಪ್ಲೈ ಮಾಡ್ತಾ ಇದೀಯಾ. ಓವರ್ ದಿ ಪೀರಿಯಡ್ ಆಫ್ ದಿ ಟೈಮ್, 5 ವರ್ಷ ಆದ್ಮೇಲೆ ಆ CA ಕೂಡ ಏನ್ ಓದಿದ ಅನ್ನೋದನ್ನ ಮರ್ತೇ ಹೋಗ್ಬಿಡ್ತಾನೆ, ಹೌದಲ್ವಾ? ಲಾನ್ ಎಲ್ಲ ನಾವು ಅಷ್ಟೊಂದು ಓದಿರ್ತೀವಿ, ಈಗ ರಿಯಲ್ ಆಗಿ ಅಪ್ಲೈ ಮಾಡ್ಬೇಕು ಅಂದ್ರೆ ಅದೆಲ್ಲ ಅಪ್ಲೈ ಮಾಡಲ್ಲ ಅಲ್ವಾ? ಅವಶ್ಯಕತೆನೂ ಇರೋದಿಲ್ಲ. ಯಾವ್ದು ಬೇಕಾಗುತ್ತೋ ಅದನ್ನ ಮಾತ್ರ ತಗೊಂಡು ಒಂದು 360 hours 360 ಗಂಟೆಗಳು ಅಷ್ಟನ್ ಮಾತ್ರ ತಗೊಂಡು ಒಂದು ದಿನಕ್ಕೆ 6 ಅವರ್ ಟ್ರೈನಿಂಗ್ ಕೊಡಕ್ ಹೊರಟಿದೀವಪ್ಪ ನಾವು. ಒಂದ್ ದಿನಕ್ಕೆ 6 ಅವರ್ ಟ್ರೈನಿಂಗು ನಿಮ್ಗೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಮ್ಗೆ ಟ್ರೈನಿಂಗ್ ಇರುತ್ತೆ. 10ರಿಂದ 2, 2ರಿಂದ 5 2 ಸೆಷನ್ ಇರುತ್ತೆ. 60 ದಿನಕ್ಕೆ ಒಂದು 360 ಟ್ರೈನಿಂಗ್ ಸೆಷನ್ಸ್ ಇರುತ್ತೆ. ನಿಮ್ಮನ್ನ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಒಂದು ಗ್ರಾಜುಯೇಟ್ಸ್ ಜೊತೆನಲ್ಲಿ ನಿಮಗೆ ಕೆಲಸ ಮಾಡಿಸ್ತಾ ಇರ್ತೀವಿ. ಓಕೆನಾ? ನಾನು ನೀನು ಸೇರಿ ಕೆಲಸ ಮಾಡ್ತಿರ್ತೀವಿ. ಅಲ್ಲಿ ಏನ್ ಸರ್ ಕೆಲಸ ಮಾಡ್ತೀವಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಏನ್ ಕೆಲಸ ನಡೆಯುತ್ತೋ ಅದನ್ನ ನಾವು ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಪ್ರಾಕ್ಟಿಕಲ್ ಆಗಿ ಅಲ್ಲೆಲ್ಲ ಏನೇನ್ ಅಪ್ಲೈ ಮಾಡ್ಬೋದು, ಒಂದು ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ನ ನಾವು ಹೇಗೆ ಹಾಕ್ಬೇಕು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಒಬ್ಬ ಸ್ಟೂಡೆಂಟ್. ಅಂದ್ರೆ ಇವಾಗ ಹೇಳ್ತಾನೆ, ಇಲ್ಲ ಸರ್ ನಾನು BCom ಮಾತ್ರ ಓದಿದೀನಿ, ನೀನು ಅರ್ಧಂಬರ್ಧ ಕಲ್ತ್ಕೊಂಡಿರ್ತೀಯ. ಅದೇ ಒಬ್ಬ CA ಹತ್ರ ಕಲ್ತ್ಕೊಂಡು ನೋಡು, ನೀನು ಗೊತ್ತಾಗತ್ತೆ. ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ BRS ನ ಹೇಗ್ ನೋಡ್ತಾನೆ, ನಾನ್ ಹೇಗೆ BRS ನ ನೋಡ್ತಾ ಇದ್ದೀನಿ, ನಾನ್ ಹೇಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಂದು ಕಂಪನಿದು ತೆಗಿತಾ ಇದ್ದೀನಿ, ಯಾವ್ದೆಲ್ಲ ವರ್ಕ್ ಏರಿಯಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಂಡು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ತಾ ಇದೀವೋ ಅದನ್ನ ಮಾತ್ರನೇ ನಾವಿಲ್ಲಿ CA ಸಿಲೆಬಸ್ ನಲ್ಲಿ ತೆಗೆದುಕೊಂಡು ಬಂದು ಅದಕ್ಕೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ನ ಅದ್ರೊಳಗಡೆ ತುಂಬಿ ಅಕೌಂಟಿಂಗ್, ಆಡಿಟಿಂಗ್, ಟ್ಯಾಕ್ಸೇಷನ್,
ಬೋತ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಎರಡೂ ಮಾಡಿರ್ತೀವಿ ಅಲ್ಲಿ. ಇನ್ಕಮ್ ಟ್ಯಾಕ್ಸ್, GST ಅಂದ್ರೆ ಇದೊಂಥರ ಟೆಕ್ನಿಕಲ್ ಸಿಲೆಬಸ್ ಆಗಿರುತ್ತೆ. ಇದನ್ನ ನಾವು ಹೇಳ್ಕೊಡ್ತೀವಿ. ಇದಲ್ದೇನೆ ನಿಮ್ಗೆ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು ಒಂದು ಎಕ್ಸೆಲ್ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಒಂದು ಎಕ್ಸ್ಪರ್ಟ್ ಟೀಮ್ ಬರುತ್ತೆ. ಅಂದ್ರೆ ಯಾವ್ದೋ ಆರ್ಡಿನರಿ ಟೀಮ್ ಅಲ್ಲ, ಎಲ್ಲಿಂದ ಕರ್ಕೊಂಡ್ ಬಂದ್ರು, ಯಾವ್ದೋ ಕಂಪ್ಯೂಟರ್ ಅಂಗಡಿಲಿ ಕೆಲಸ ಮಾಡ್ತಾ ಇದ್ರು, ಆ ತರದವ್ರನ್ನೆಲ್ಲ ಇಲ್ಲ. ಭಯಂಕರವಾಗಿ ಸ್ಟ್ರಾಂಗ್ ಆಗಿರೋರು, ಈಗ್ಲೂ ಕೂಡ ನಿಮ್ಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಹೇಳ್ಕೊಡೋಂತವ್ರು ದೊಡ್ಡ ಎಕ್ಸ್ಪರ್ಟ್ ಗಳಾಗಿರ್ತಾರೆ. ಚೆನ್ನಾಗಿ ಓದಿ ಅದನ್ನ ಕಲ್ತು ಅಭ್ಯಾಸ ಮಾಡಿರ್ತಾರೆ. ಅವ್ರು ಹೇಗೆ ಅದನ್ನ ನೋಡ್ತಾ ಇದಾರೆ, ಒಂದ್ ಸ್ಕೂಲ್ ಟೀಚರೋ ಯಾರೋ ಆ ತರದವ್ರಲ್ಲ, ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವ್ರನ್ನ ನೋಡಿ ಹುಡುಕಿ, ಒಬ್ಬ ಗ್ರಾಜುಯೇಟ್ ಕೂಡ ಒಂದು CA ಗೆ ಈಕ್ವಲೆಂಟ್ ಆಗಿ ಒಬ್ಬನ ಟ್ರೈನ್ ಮಾಡ್ಬೇಕು ಅಂತಂದ್ರೆ ಅವ್ನಿಗೆ ಕೆಪಾಸಿಟಿ ಹೇಗಿರ್ಬೇಕು ಅದನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಇಲ್ಲಿ 15,000 ರೂಪಾಯಿ ಸಂಬಳ ಬರ್ತಿದೆ, ಇವನನ್ನ ಹೇಗೆ ನಾವು ಎಳೆದು ಮುಂದಕ್ಕೆ ತಂದು ಒಂದ್ 2-3 ವರ್ಷದಲ್ಲಾದ್ರೂ ಅವನು 50-60 ರೂಪಾಯಿ ತಗೊಳ್ಳೋ ತರ ಮಾಡ್ಬೇಕು ಅನ್ನೋದು ಆಕ್ಚುಯಲ್ ಆಗಿ ನಮ್ದೊಂದು ಥಾಟ್ ಪ್ರೊಸೆಸ್ ಅಷ್ಟೇ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತದೆ ಅಲ್ವಾ? ಡೀಸೆಂಟ್ ಆಗಿ ಒಂದ್ ಅಟ್ಲೀಸ್ಟ್ ಅಷ್ಟು ಸಂಬಳನಾದ್ರೂ ತಗೋಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು? ಇವಾಗ ಬೇಕಾದಷ್ಟು ಜನ ಗ್ರಾಜುಯೇಟ್ಸ್ ಬಂದಿದ್ದಾರೆ, ಅವರೆಲ್ಲ ಏನ್ ಮಾಡ್ತಾ ಇದಾರೆ? ಶಾಸ್ತ್ರ ಟೀ ಶಾಪ್ ಅಂತ ಇಲ್ಲೊಂದಿದೆ, ಅಲ್ಲಿ ಟೀ ಮಾಡ್ತಾ ಇದ್ರು. ನಾನು ಅವ್ರ ಹತ್ರ ಹೋಗಿ ಕೇಳ್ದೇನೆ, ಏನಂದ್ರೆ ಏನಪ್ಪ ಮಾಡ್ತಾ ಇದೀಯ ನೀನು, ಅಂದ್ರೆ ನೀನ್ ಏನ್ ಓದಿದ್ಯಾ ಅಂತ ಕೇಳ್ದೆ. ನಾನ್ BCom ಓದಿದೀನಿ ಸರ್ ಅಂತ ಹೇಳ್ದ ಅವನು. ಟೀ ಅಂಗಡಿಲಿ ಟೀ ಹಾಕ್ತಾ ಇದ್ದಾನೆ. ಯಾಕೋ ಫೈನಾನ್ಸ್ ಕೆಲ್ಸಕ್ಕೆ ಹೋಗಲ್ವಾ? ಇಲ್ಲ ಸರ್, ಸಿಕ್ಲೇ ಇಲ್ಲ ನನ್ಗೆ, ಅದಕ್ಕೋಸ್ಕರ ಟ್ರೈ ಮಾಡ್ಲಿಲ್ಲ. ಅಂದ್ರೆ ನೀನ್ ಇವಾಗ BCom ಓದಿ ಒಂದ್ 3 ವರ್ಷ ಈಗ ಟೀ ಅಂಗಡಿಗೆ ಬಂದು ಟೀ ಕೆಲಸ ಮಾಡ್ತಾ ಇದೀಯ ಅಂತಂದ್ರೆ, ನೀನು ಮುಂಚೆನೆ ಬಂದಿದ್ರೆ ಇಷ್ಟೊತ್ತಿಗಾಗ್ಲೇ ಮಾಸ್ಟರ್ ಆಗ್ಬಿಡ್ತಾ ಇದೆಯಲ್ಲ, ಟೀ ಹಾಕೋದ್ರಲ್ಲಿ ಹಿಂಗ್ ಟೀ ಹಾಕ್ತೀನಿ ಹಂಗ್ ಟೀ ಹಾಕ್ತೀನಿ ಅಂತ. ಅದಕ್ಕೆ ಯಾಕೋ ನೀನ್ 3 ವರ್ಷ BCom ಓದಿ ಇವಾಗ ಬಂದು ಟೀ ಹಾಕ್ತಾ ಇದ್ಯಾ? ಯಾಕೆ ಅಂದ್ರೆ ಅವ್ನಿಗೆ ಕೆಲಸ ಸಿಗ್ಲಿಲ್ಲ. ಒಂದ್ ಫ್ಯಾಮಿಲಿಲಿ ಇರ್ತಾನೆ, ಒಂದ್ 4-5 ಸತಿ ಇಂಟರ್ವ್ಯೂಗೆ ಹೋಗಿ ಬರ್ತಾನೆ, ಅವ್ನಿಗೆ ಕೆಲಸ ಸಿಗಲ್ಲ. ಯಾವಾಗ ಅವ್ ಕೆಲ್ಸಕ್ಕೆ ಹೋಗ್ತೀಯ ಮನೆಯಲ್ಲಿ ಅಂತ ಕೇಳ್ತಾನೆ ಇರ್ತಾರೆ, ಫೋರ್ಸ್ ಮಾಡ್ತಿರ್ತಾರೆ. ಆಟೋಮೆಟಿಕ್ ಆಗಿ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾನೆ ಅವನು ಅಷ್ಟೇ. ಡೀಸೆಂಟ್ ಆಗಿ ಏನೋ ಒಂದ್ ಕೆಲ್ಸಕ್ಕೆ ಹೋಗ್ಬೇಕು, ಯಾವ್ದು ಅಲ್ಲ ಟೀ ಅಂಗಡಿಲಿ ಕೆಲಸ ಮಾಡ್ಬೇಕು ಅಂದ್ರೆ +2 ಆಗಿದ್ರು ಸಾಕು, 10th ಆಗಿದ್ರು ಸಾಕು, ಅವನೋಗಿ ಮಾಡ್ಬೋದಾಗಿತ್ತು. ಯಾಕೊಬ್ಬ ಗ್ರಾಜುಯೇಟ್ ಆಗಿ ನೀನ್ ಮಾಡ್ತಿದ್ಯಾ ಇದನ್ನ? ಯಾಕೆಂದ್ರೆ ನೀನೊಬ್ಬ ಗ್ರಾಜುಯೇಟ್ ಆಗಿ ನಿನಗೆ ಕೆಲಸನೇ ಸಿಗ್ತಾ ಇಲ್ಲ, ಅಥವಾ ವ್ಯಾಲ್ಯೂನೇ ಇಲ್ಲ ನೀನ್ ಮಾಡೋ ಕೆಲಸಕ್ಕೆ. ಎಲ್ಲೋ ಒಂದ್ ಕಡೆ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀಯ. ಎಷ್ಟ್ ದಿವಸ ಅಲ್ಲೇ ಕೆಲಸ ಮಾಡ್ತೀಯ? ಅದೊಂದು ಟ್ರ್ಯಾಪ್ ಅಂತ ನಿನಗೆ ಅರ್ಥ ಆಗ್ತಾ ಇಲ್ವಾ? ಒಂದ್ 10 ವರ್ಷ ಆದ್ಮೇಲೆ ನಿನ್ನ ಯೋಗ್ಯತೆ ಏನಾಗ್ಬೇಕು ಅಂದ್ರೆ ನೀನೇ ಯೋಚನೆ ಮಾಡು. ಇವಾಗೇನ್ ಬಿಟ್ಟಾಕು. ಇವತ್ತೇನೋ ಪರವಾಗಿಲ್ಲ, ನಿಮ್ಮ ಅಪ್ಪಂಗೆ ಏನೋ ಹಣ ಬರ್ತಿದೆ, ನಿಮ್ಮ ಅಮ್ಮಂಗೆ ಹಣ ಬರ್ತಾ ಇದೆ, ಇವತ್ತೇನೋ ನಡೆದ್ಬಿಡುತ್ತೆ. ಇವಾಗ 15,000 ರೂಪಾಯಿಗೆ ಮನೆ ನಡೆಯುತ್ತೆ, ನಾಳೆ ದಿವಸ ನಿನ್ಗೆ ಮದುವೆ ಆಗುತ್ತೆ, 2 ಮಕ್ಕಳಾಗತ್ತೆ ಅಂತ ಅನ್ಕೋ. ಅವರ ಸ್ಕೂಲ್ ಎಜುಕೇಶನ್ ಇರುತ್ತೆ, ಅದೆಲ್ಲಿಂದ ಬರುತ್ತೆ? ಏನ್ ಐಡಿಯಾ ಮಾಡಿದ್ಯಾ ನೀನು? ಆ ಒಂದು ಐಡಿಯಾನೇ ಇಲ್ವಲ್ಲ ನಿನ್ಗೆ. ಹಾಗಾಗಿ ಫ್ಯೂಚರ್ ಅಲ್ಲಿ ಏನೇ ಆದ್ರೂ ನೀನ್ ರೆಡಿ ಆಗಿರ್ಬೇಕು. ನೀನ್ ಯಾರನ್ನೋ ನಂಬ್ಕೊಂಡೇ ಬದುಕಬೇಕು ಜೀವನದಲ್ಲಿ. 200% ಹೇಳ್ತಾ ಇದೀನಿ, ಡೈರಿಲಿ ಬರ್ದಿಟ್ಕೊಂಡ್ಬಿಟ್ಟಿದ್ದೀನ. ಯಾವ್ದೋ ಒಂದು ಸ್ಕಿಲ್ ಸೆಟ್ ಅಲ್ಲಿ ನೀನು ಬೆಳಿಲಿಲ್ಲ ಅಂತ ಅಂದ್ರೆ, ಯಾವ್ದೋ ಒಂದು ಸ್ಟ್ರಾಂಗ್ ಆಗಿ ಒಂದು ಸ್ಕಿಲ್ ಸೆಟ್ ನ ನೀನ್ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ, ನೀನ್ ಒಳಗಡೆಗೆ ಒಂದು ಇಂಟೆಗ್ರಿಟಿ ಬರ್ಲಿಲ್ಲ ಅಂತಂದ್ರೆ, ಒಂದ್ ಪಾಸಿಟಿವ್ ಆಟಿಟ್ಯೂಡ್ ಇಲ್ಲ ಅಂತಂದ್ರೆ, ಒಂದು ಹೈಯರ್ ಪರ್ಸೆಪ್ಷನ್ ನಿನ್ಗೆ ಇಲ್ಲ ಅಂತಂದ್ರೆ, ಒಂದ್ ಒಳ್ಳೆ ವ್ಯಕ್ತಿ ಜೊತೆ ನೀನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ, ನೀನೊಬ್ಬ ದೊಡ್ಡ ಲೆವೆಲ್ಗೆ ಹೋಗೋ ಮನುಷ್ಯ ಆದ್ರೂ ಹೇಗಾಗ್ತೀಯಾ? ಇದನ್ನೆಲ್ಲ ನಾವಿಲ್ಲಿ ಹೇಳ್ಕೊಟ್ಬಿಡ್ತೀವಿ, ಆ ತರ ಈ ತರ ಅದೆಲ್ಲ ಏನು ಇಲ್ಲ ಇಲ್ಲಿ. ಈಗ ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂದ್ರೆ, 60 ದಿವಸದಲ್ಲಿ 360 ಗಂಟೆಗಳ ಪ್ರಾಕ್ಟಿಕಲ್ ನಾಲೆಡ್ಜ್ ನ ನಾನು ನಿಮ್ಗೆ ಇಲ್ಲಿ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ನಮ್ ಜೊತೆನಲ್ಲೇ ತಮಿಳ್ನಾಡಿನಲ್ಲೇನೆ ಒಂದ್ 150 ಕಂಪನಿದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಟೈ ಅಪ್ ಆಗಿದ್ದಾರೆ ನಮ್ ಜೊತೆಲಿ. ಏನಂದ್ರೆ ನಾವು ಅವ್ರಿಗೆ ಆರ್ಟಿಕಲ್ ಅಸಿಸ್ಟೆನ್ಸ್ ಮಾಡ್ಕೊಡ್ತಾ ಇರ್ತೀವಿ. ಆಕ್ಚುಲಿ ಆರ್ಟಿಕಲ್ ಅಸಿಸ್ಟೆನ್ಸ್ ಅಂದ್ರೆ ನಾವು ಆ CA ಗಳಿಗೆ ನಾವು ಒಂದು ಆರ್ಟಿಕಲ್ ಅಸಿಸ್ಟೆನ್ಸ್ ನ ಕೊಡ್ತಾ ಇರ್ತೀವಿ. 150 ಚಾರ್ಟರ್ಡ್ ಅಕೌಂಟೆಂಟ್ ಫರ್ಮ್ಸ್ ಗೆ ನಾವೇ ಸಪ್ಲೈ ಮಾಡ್ತಾ ಇರೋದು. ಈಗ ಆ ತರದ ಫರ್ಮ್ಸ್ ಗೆ ಈಗ ಲೇಟೆಸ್ಟ್ ಆಗಿ ಬಂದಿರೋದು 2 ಗ್ರೂಪ್ ಪಾಸ್ ಆದ್ರೆ ಮಾತ್ರನೇ ಆಡಿಟರ್ ಹತ್ರ ಹೋಗ್ಬೋದು ಅಂತ ಹೇಳಿದಾರೆ ಇವಾಗ. ಸೊ 2 ಗ್ರೂಪ್ ಪಾಸ್ ಆಗ್ಬೇಕು ಅಂತಂದ್ರೆ ಅದೊಂಚೂರು ಕಡಿಮೆ ಆಗುತ್ತೆ ಓವರ್ ದಿ ಪೀರಿಯಡ್ ಅಂತ ಅವ್ರಿಗೂ ಅರ್ಥ ಆಗಿದೆ. ಪಾಸ್ ಮಾಡಿದ್ರೆ ಆಡಿಟರ್ಸ್. ಸೊ ಹಂಗಾಗಿ ಅಲ್ಲಿ ದೊಡ್ಡ ವ್ಯಾಕ್ಯೂಮ್ ಇದೆ. ಆಡಿಟರ್ ಆಫೀಸ್ ಅಲ್ಲಿ ತುಂಬಾನೇ ದೊಡ್ಡ ವ್ಯಾಕ್ಯೂಮ್ ಇದೆ. ಆದ್ರೆ ಆಡಿಟರ್ ಹತ್ರ ನಾವು ಹೇಳಿದ್ವಿ BCom ಇರೋರ್ನ ನಾವು ರೆಕ್ರೂಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾರೆ. ಆಡಿಟರ್ಸ್ ಬಂದು ನಮ್ಗ್ BCom ಬೇಡ ಸರ್, ಯಾಕಂದ್ರೆ ಅವ್ರಿಗೊಂದು ಜರ್ನಲ್ ಎಂಟ್ರಿ ಕೂಡ ಹಾಕೋದಿಕ್ ಬರೋದಿಲ್ಲ, ನಮ್ಗೆ ಅದೆಲ್ಲ ಪೇಷನ್ಸ್ ಇಲ್ಲ ಸರ್ ಹೇಳ್ಕೊಟ್ಕೊಂಡು ಕೂತ್ಕೊಳಕ್ಕೆ. ಒಂದ್ ಗ್ರೂಪ್ CA ಮುಗಿಸಿದ್ರು ಸಾಕು, ಅವ್ರನ್ನೇ ಕಳ್ಸ್ಕೊಡಿ. ಇಲ್ಲ ಇಂಟರ್ ಅಟೆಂಡ್ ಮಾಡಿ ಅವ್ನು ಫೇಲ್ ಆಗಿದ್ರು ಪರವಾಗಿಲ್ಲ, ನಮ್ಗೆ ಕಳ್ಸ್ಕೊಡಿ. ಆದ್ರೆ BCom ನ ಮಾತ್ರ ಬೇಡ ಅಂತ ಹೇಳ್ತಾ ಇದಾರೆ ಅವರು. ಇಂಟರ್ ಫೇಲ್ ಆಗಿರೋ ಒಬ್ಬ ಸ್ಟೂಡೆಂಟ್ ನ ಕೇಳ್ತಾ ಇದಾರೆ ಚಾರ್ಟರ್ಡ್ ಅಕೌಂಟೆಂಟ್. ಆದ್ರೆ ಒಂದ್ ಒಳ್ಳೆ ಕಾಲೇಜ್ ನಲ್ಲಿ BCom ಓದಿರೋ 3 ವರ್ಷ ಅದೆಲ್ಲ ಲೆಕ್ಕಕ್ಕೆ ಇಲ್ಲ. ಜರ್ನಲ್ ಎಂಟ್ರಿ ಕೂಡ ಹಾಕಕ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಪ್ರಾಕ್ಟಿಕಲ್ ನಾಲೆಡ್ಜ್ ನಿಮ್ಗೆ ಬೇಕು. 60 ಡೇಸ್ ಅಲ್ಲಿ 360 ಅವರ್ಸ್ ಎಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ನಿಮ್ಗಿರುತ್ತೆ. ಅಕೌಂಟಿಂಗ್, ಆಡಿಟಿಂಗ್, ಇನ್ಕಮ್ ಟ್ಯಾಕ್ಸ್, GST ಫ್ರಮ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ನಿಮಗೆ ಕೊಟ್ಟು, ಇನ್ ಅಡಿಷನ್ ಟು ದಟ್ ಕಂಪ್ಯೂಟರ್ ಸ್ಕಿಲ್ಸ್, ಟ್ಯಾಲಿ, ಎಕ್ಸೆಲ್ ಇದೆಲ್ಲನೂ ಆಡಿಟ್ ಟೂಲ್ಸ್ ಅಂತ ಕರಿತೀವಿ. ಆಡಿಟರ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಇದನ್ನ ಉಪಯೋಗಿಸ್ಕೊಂಡು. ಇದೆಲ್ಲ ಪ್ರಾಕ್ಟಿಕಲ್ ಇರುತ್ತೆ. ಇದೆಲ್ಲ ಹೇಳ್ಕೊಟ್ಟು ಪ್ಲಸ್ ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ನೀವು ಯಾರ ಹತ್ರನಾದ್ರೂ ಒಬ್ರ ಹತ್ರ ಒಂದ್ 10 ನಿಮಿಷ ಒಂದ್ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಕನ್ನಡದಲ್ಲೋ ಇಂಗ್ಲಿಷಲ್ಲೋ ನೀವು ಕಮ್ಯುನಿಕೇಟ್ ಮಾಡಕ್ ಆಗತ್ತಾ? ನಿಮ್ ಮೈಂಡ್ ಅಲ್ಲಿ ಇರೋ ವಿಚಾರನ ಪರ್ಫೆಕ್ಟ್ ಆಗಿ ಇನ್ನೊಬ್ರಿಗೆ ಕಮ್ಯುನಿಕೇಟ್ ಮಾಡಕ್ ಆಗತ್ತಾ? ಈ ಒಂದು ಕಮ್ಯುನಿಕೇಶನ್ ಸ್ಕಿಲ್, ಗ್ರೂಪ್ ಡಿಸ್ಕಷನ್ ಅಂದ್ರೆ ಒಂದ್ ಲವ್ ಅಂತ ಹೇಳಿ ಒಂದ್ ಟಾಪಿಕ್ ಕೊಟ್ಟ ಅಂತಂದ್ರೆ ನಿನ್ಗೆ 10 ನಿಮಿಷ ಅದ್ರ ಬಗ್ಗೆ ಮಾತಾಡೋದಕ್ಕಾಗತ್ತಾ? ಟೆರರ್ ಅಂತ ಒಂದ್ ಟಾಪಿಕ್ ಕೊಟ್ರೆ 10 ನಿಮಿಷ ನೀನ್ ಟೆರರಿಸಂ ಬಗ್ಗೆ ಮಾತಾಡೋದಕ್ಕಾಗತ್ತಾ? ಈ ಒಂದು ಗ್ರೂಪ್ ಡಿಸ್ಕಷನ್ ಅಲ್ಲಿ ಪರ್ಸನಾಲಿಟಿ ಅಂದ್ರೆ ಎಕ್ಸ್ಪರ್ಟ್ಸ್ ನ ಇಟ್ಕೊಂಡು ಪರ್ಸನಾಲಿಟಿ ಡೆವಲಪ್ಮೆಂಟ್ ನ ನಾವು ಇಲ್ಲಿ ನಿಮ್ಗೆ ಹೇಳ್ಕೊಡೋದಕ್ಕೆ ಹೊರಟಿದೀವಿ. ಒಂದು ಗ್ರೂಪ್ ಡಿಸ್ಕಷನ್, ಒಂದು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್, ಇದನ್ನೆಲ್ಲ ನಾವು ನಿಮ್ಗೆ ಹೇಳ್ಕೊಡ್ತಾ ಹೋಯ್ತು ಅಂದ್ರೆ ನಾಳೆ ನೀನೊಬ್ಬ ಟೀಮ್ ಲೀಡರ್ ಆದ್ರೆ ಇನ್ನೊಬ್ಬ ನಿನ್ನ ಹತ್ರ ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು, ಮತ್ತೆ ಒಂದು ಬೇಸಿಕ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಗ್ಲಿಷ್ ನಲ್ಲಿ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಜೊತೆಗೆ ಪ್ಲಸ್ ಯೋಗ
ಅದೊಂದು ಲೈಫ್ ಸ್ಕಿಲ್. ಅದೊಂದು ಹೆಲ್ದಿ ಆಗಿರ್ಬೇಕು. ನಿನ್ ಬಾಡಿ, ಮೈಂಡು, ಎನರ್ಜಿ, ಎಮೋಷನ್ ಎಲ್ಲಾನು ತುಂಬಾನೇ ಹೆಲ್ದಿ ಆಗಿರ್ಬೇಕು ಅನ್ನೋದು ನಮ್ಮ ಒಂದು ಥಾಟ್ ಪ್ರೊಸೆಸ್ ಆಗಿದೆ. ಮತ್ತೆ ಇದನ್ನೆಲ್ಲ ನಾವು ಇಲ್ಲಿ ಕರೆಕ್ಟ್ ಆಗಿ ಹೇಳ್ಕೊಡ್ತಾ ಇದೀವಪ್ಪ, ಸರಿನಾ? ಇದನ್ನೆಲ್ಲ ಮಾಡಿ ನಿಮ್ಗೆ 360 ಅವರ್ ಹೇಳ್ಕೊಡೋದು ಮಾತ್ರನೇ ಅಲ್ಲ, ನಿಮ್ಗೆ ಗ್ಯಾರಂಟಿಡ್ ಆಗಿ 4 ತಿಂಗಳು ಕೆಲ್ಸ ಖಂಡಿತವಾಗ್ಲೂ ಕೊಡಿಸ್ತೀವಿ ನಾವು. ಗ್ಯಾರಂಟಿಡ್ ಪ್ಲೇಸ್ಮೆಂಟ್. ಹಂಗಂದ್ರೆ ಈಗ PKF ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಇದೆ, ಇನ್ನೊಂದು ವೆಂಕಟರಾಮನ್ ಅಂತ ಒಂದು ಕಂಪನಿ ಇದೆ. ದೊಡ್ಡ ಕಂಪನಿಗಳು ಎಲ್ಲ ನಾನ್ ಮಾಡಿರೋಂಥದ್ದು. ಇದೆಲ್ಲ ಅಂದ್ರೆ ಒಂದು ದೊಡ್ಡ ದೊಡ್ಡ ಆಡಿಟ್ ಫರ್ಮ್ಸ್ ಎಲ್ಲ ನಾನ್ ಮಾಡಿರೋಂಥ ಕೆಲಸ. ನಾವು ನಿಮ್ಮನ್ನ ಟ್ರೈನಿಂಗ್ ಮಾಡಿ ನಾವು ನಿಮ್ಗೆ ಅಲ್ಲಿ ಒಂದ್ ಚಿಕ್ಕ ಕೆಲಸ, ಅಂದ್ರೆ ದೊಡ್ಡ ಕಾಂಪ್ಲಿಕೇಟ್ ಮಾಡಿರೋಂಥದ್ದಲ್ಲ, ಅದನ್ನೆಲ್ಲ ನಿಮ್ಗೆ ಒಂದು ಟೆಸ್ಟ್ ತರ. ಅಂದ್ರೆ ಆಕ್ಚುಲಿ ಟೆಸ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಂಗೆ ಟೆಸ್ಟ್ ಎಲ್ಲ ಇಷ್ಟನೇ ಆಗೋದಿಲ್ಲ. ಅಂದ್ರೆ ಹೇಳ್ಬೇಕು ಅಂದ್ರೆ CA ಎಕ್ಸಾಮ್ ಕಂಡ್ರು ನನ್ಗೆ ಆಗೋದಿಲ್ಲ. ಏನಂದ್ರೆ ಒಂದು ಎಕ್ಸಾಮ್ ಮಾಡಿ ಒಬ್ಬನ ಯೋಗ್ಯತೆ ಅಳಿಬೇಕು ಅನ್ನೋದು ನನ್ಗೆ ಯಾಕೋ ತುಂಬಾನೇ ಇಷ್ಟ ಆಗಲ್ಲ. ತುಂಬಾನೇ ಇಷ್ಟ ಆಗೋದಿಲ್ಲ ಅಂದ್ರೂ ಕೂಡ ಈ 60 ಡೇಸ್ ಮುಗಿಸಿದ ಕೂಡಲೇ ನಾನ್ ಯಾಕೆ ಟೆಸ್ಟ್ ನ ಇಡ್ಬೇಕು ಅಂತ ಅನ್ಕೋತಾ ಇದೀನಿ ಅಂತ ಅಂದ್ರೆ, ಇದನ್ನ ಇಡೋದಕ್ಕೆ ಒಂದು ಕಾರಣ ಇದೆ. ನೀನು ಈ ಕೋರ್ಸ್ ನ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ನೀನ್ ಅಕಸ್ಮಾತ್ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ ಅನ್ಕೋ, ನಾನು ಇಲ್ಲಿ ಪ್ಲೇಸ್ಮೆಂಟ್ ನಿನಗೆ ಕೊಡಿಸ್ತಾ ಇದೀನಿ. ಯಾವ್ದೋ ಒಂದು ಕಾರ್ಪೊರೇಟ್ ಕಂಪನಿಲಿ ಪ್ಲೇಸ್ ಮಾಡ್ತಾ ಇದೀನಿ ನಿನ್ನ. ಒಂದು ಕಾರ್ಪೊರೇಟ್ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲೋ ಇಲ್ಲ ಒಂದು ಆಡಿಟರ್ ಆಫೀಸ್ ಅಲ್ಲೋ ನಾನ್ ನಿನ್ನನ್ನು ಹೋಗಿ ಪ್ಲೇಸ್ ಮಾಡ್ತಾ ಇದೀನಿ. ನಿನ್ನ ಲೈಫ್ ವಿಷಯ ಅದು. ಫೈನಾನ್ಸ್ ಅಲ್ಲಿ ನಿನ್ನನ್ನು ನಾನು ಪ್ಲೇಸ್ ಮಾಡ್ತಾ ಇದೀನಿ ಅಂತಂದ್ರೆ ಆ ಪ್ಲೇಸ್ಮೆಂಟ್ ಆಗ್ಬೇಕಾದ್ರೂ ಕೂಡ ನಾನು ನಿನಗೆ ಸ್ಟೈಫಂಡ್ ಕೂಡ ಕೊಡ್ತಾ ಇದೀನಿ. ಅಂದ್ರೆ 2 ತಿಂಗಳು ನೀನ್ ನನ್ನ ಹತ್ರ ಕೋರ್ಸ್ ಅಂತ ಕಲ್ತ್ಕೋತಾ ಇದೀಯಾ, 4 ತಿಂಗಳು ರಿಯಲ್ ಟೈಮ್ ಅಲ್ಲಿ ಹೋಗಿ ಕೆಲಸ ಕೂಡ ಮಾಡ್ತಾ ಇದೀಯಾ. ಅದಕ್ಕೂ ನಾನು ಗ್ಯಾರಂಟಿ ಕೊಡ್ತೀನಿ. ಅದಕ್ಕೋಸ್ಕರ ನಾನ್ ನಿನಗೆ 6,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದೀನಿ. ನೀನು ಈ ಕೋರ್ಸ್ಗೆ ಅಂತ ಹೇಳ್ಬಿಟ್ಟು ನನಗೆ 24,000 ರೂಪಾಯಿ ಕೊಡ್ತಾ ಇದೀಯಾ. ನಾನ್ ಪ್ರತಿ ತಿಂಗಳು ನಿಂಗೆ 6,000 ರೂಪಾಯಿ ಕೊಡ್ತಾ ಹೋಗ್ತೀನಿ. 24,000 ಅಲ್ಲಿಗೆ ಸರಿ ಹೋಯ್ತು, ನಿನ್ ಕಾಸ್ಟ್ ಏನೂ ಇಲ್ಲ. ಇದಕ್ ಬದಲಾಗಿ 6 ತಿಂಗಳು ನಿನ್ ಜೀವನದ ಸಮಯ ನೀನ್ ನನಗೆ ಕೊಡ್ಬೇಕು ಅಷ್ಟೇ. ಇದೆಲ್ಲ ಆದ್ಮೇಲೆ ನೀನ್ 6 ತಿಂಗಳು ನನ್ನ ಹತ್ರ ಓದಿದ್ದಕ್ಕೆ ನಿಂಗೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತೀನಿ. ನಿನ್ಗೊಂದು ರೆಫರೆನ್ಸ್ ಲೆಟರ್ ಕೂಡ ಕೊಡ್ತೀನಿ. ಏನಂದ್ರೆ ಇವ್ರು ನನ್ನ ಹತ್ರ ಓದಿದ್ದಾರೆ, ಇವ್ರ ಹತ್ರ ಇಂಥ ಸ್ಕಿಲ್ಸ್ ಎಲ್ಲ ಇದೆ, ಈ ಎಕ್ಸೆಲ್ ಸ್ಕಿಲ್ಸ್ ಇದೆ, ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆ, ಇವ್ರಿಗೆ ಪ್ರಾಕ್ಟಿಕಲ್ ಆಗಿ TDS ರಿಟರ್ನ್ಸ್ ಎಲ್ಲ ಫೈಲ್ ಮಾಡಕ್ ಬರುತ್ತೆ, ಈ ಒಂದು ರಿಟರ್ನ್ಸ್ ಫೈಲ್ ಮಾಡಕ್ ಬರುತ್ತೆ, ನಾವ್ ಏನೇನೆಲ್ಲ ನಿಮ್ಗೆ ಹೇಳ್ಕೊಟ್ಟಿರ್ತೀವೋ ಅದ್ ಎಲ್ಲಾನು ಮಾಡಕ್ ಬರುತ್ತೆ ಅಂತ ನಾವು ನಿಮ್ಗೆ ಸರ್ಟಿಫೈ ಮಾಡಿ ಕಳಿಸ್ತೀವಿ. ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಲ್ಲಿ KS ಅಕಾಡೆಮಿ ಒಂದು ಬ್ರ್ಯಾಂಡ್. ಏನಂದ್ರೆ ನನಗೆ ಗೊತ್ತಿರುವಂತ ಎಲ್ಲ CA ಅಕಾಡೆಮಿನಲ್ಲೂ 10 ಆರ್ಟಿಕಲ್ ಅಸಿಸ್ಟೆಂಟ್ಸ್, ಅಂದ್ರೆ 10% ಅಲ್ಲಿ 8 ಜನ ಆರ್ಟಿಕಲ್ ಅಸಿಸ್ಟೆಂಟ್ಸ್ ನನ್ನಿಂದ ಹೋಗಿರುವಂತವ್ರು ಇರ್ತಾರೆ. ಸೊ ಎಲ್ಲಾ ಫರ್ಮ್ಸ್ ಅಲ್ಲೂ ನಂದೊಂದು ಪ್ರೆಸೆನ್ಸ್ ಇರುತ್ತೆ. ನಾವು ಕೊಟ್ಟಂತ ಸರ್ಟಿಫಿಕೇಟ್ ಇಂದ ಅವರಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೊಂದು ವ್ಯಾಲಿಡಿಟಿ ಇರುತ್ತೆ. ನಾನೇ ಒಂದು ಗ್ಯಾರಂಟಿಯಾಗಿ ಕೆಲಸ ಕೊಡ್ತಿದ್ದೀನಿ, ಇಂಟರ್ನ್ಶಿಪ್ ಕೊಡ್ತಾ ಇದೀನಿ. ಹೌದು ಅಲ್ವಾ? ನೀನ್ ಹೋಗಿ ಎಲ್ಲೆಲ್ಲೋ ಅಲಿಬೇಕಾಗಿಲ್ಲ, ನಾನೇ ನಿನ್ಗೆ ಇಂಟರ್ನ್ಶಿಪ್ ಕೊಡ್ತಿದ್ದೀನಿ. ಪ್ಲಸ್ ಈ ಕೋರ್ಸ್ ಸರ್ಟಿಫಿಕೇಶನ್ ಕಂಪ್ಲೀಟ್ ಕೊಡ್ತಿದ್ದೀನಿ, ರೆಫರೆನ್ಸ್ ಲೆಟರ್ ಕೊಡ್ತೀನಿ, ನಿನಗೆ ಪ್ಲೇಸ್ಮೆಂಟ್ ನಾನು ಗ್ಯಾರಂಟಿ ಮಾಡ್ತೀನಿ. 4 ತಿಂಗಳು ನೀನು ಆಡಿಷನ್ ಫರ್ಮ್ ಅಲ್ಲಿ, ಅಂದ್ರೆ ಅಲ್ಲಿ ಕೆಲಸ ಮಾಡ್ತಿರ್ತೀಯಲ್ಲ, ಅಲ್ಲಿ ಅವ್ರ ಕಡೆಯಿಂದ ನಾನು ಕೂಡ ಸರ್ಟಿಫಿಕೇಶನ್ ತರಿಸ್ಕೊಡ್ತೀನಿ. ಅಂದ್ರೆ 4 ತಿಂಗಳು ನೀನು ಈ ವರ್ಕ್ ಏರಿಯಾದಲ್ಲಿ ಕೆಲಸ ಮಾಡಿದ್ಯಾ, ಇಲ್ಲಿ ಮಾಡಿದ್ಯಾ ಅಂತ. ಸೊ 4 ಮಂತ್ಸ್ ನಿಮ್ಗೆ ಇಂಟರ್ನ್ ಆಗಿ ಸರ್ಟಿಫಿಕೇಟ್ ಕೂಡ ಕೊಡಿಸ್ತೀವಿ. ಇದೆಲ್ಲ ಬೋಗಸ್ ಎಲ್ಲ ಏನು ಅಲ್ಲ, ರಿಯಲ್ ಆಗೇನೆ ನಾನೇ ಅವ್ರ ಹತ್ರ ಮಾತಾಡಿ ನಿನ್ಗೆ ಸರ್ಟಿಫಿಕೇಟ್ ಕೊಡಿಸ್ತೀನಿ. ನಿನಗೆ 6,000 ರೂಪಾಯಿ ಸ್ಟೈಫಂಡ್ ನಾನೇ ಕೊಡ್ತೀನಿ. ನೀನ್ ಅಲ್ಲಿ ಹೋಗಿ ಕೆಲಸ ಮಾಡ್ತಿರ್ತೀಯಲ್ಲ ನಾನು ಹೇಳೋ ಜಾಗದಲ್ಲಿ, ಅಲ್ಲಿ ಕೆಲಸ ಮಾಡಿದ್ರೆ ಸಾಕು. ಇದು ಮುಗ್ದಿದ್ ಕೂಡ್ಲೆ ಅದಾದ್ಮೇಲೆ ನೀನು ಯಾವ ಫರ್ಮ್ ಅಲ್ಲಿ ಕೆಲಸ ಮಾಡ್ತಿರ್ತೀಯೋ ಅವ್ರ ಹತ್ರನೇ ಹೈಯರ್ ಸ್ಯಾಲರಿ ನೆಗೋಷಿಯೇಟ್ ಮಾಡ್ಬಿಟ್ಟು ನೀ ಆ ಒಂದು 4 ತಿಂಗಳು ನಿನ್ನ ಒಂದು ಇಂಟೆಗ್ರಿಟಿ, ಪಾಸಿಟಿವ್ ಆಟಿಟ್ಯೂಡ್, ನಾನು ಅದೆಲ್ಲ ಹೇಳ್ಕೊಡ್ತೀನಿ. ಒಂದು ಕಂಪನಿನಲ್ಲಿ ನೀನು ಯಾರನ್ನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ನೀನು ಹೇಗೆ ಬಿಹೇವ್ ಮಾಡ್ಬೇಕು, ಹೇಗೆ ಇಂಪ್ರೆಸ್ ಮಾಡ್ಬೇಕು, ಒಂದು ಅಸೆಟ್ ಆಗಿ ಹೇಗೆ ಬಿಹೇವ್ ಮಾಡ್ಬೇಕು 4 ತಿಂಗಳಲ್ಲಿ ನಾನು ಹೇಳ್ಕೊಡ್ತೀನಿ. ಅದನ್ನೆಲ್ಲ ನೀನ್ ಮಾಡಿದ್ರೆ ಅವರೇ ಹೇಳ್ತಾರೆ ನಿನ್ಗೆ ಒಂದು 30,000 40,000 ನಾನೇ ಕೊಡ್ತೀನಿ, ನನ್ನ ಹತ್ರನೇ ಇರು ನೀನು. ಆ ತರ ನೀನೇನಾದ್ರೂ ಮಾಡ್ದೆ ಅಂತ ಅಂದ್ರೆ ಆಟೋಮ್ಯಾಟಿಕ್ ಆಗಿ ನಿನ್ಗೆ ಒಂದು 2-3 ವರ್ಷದಲ್ಲಿ ನಿನ್ಗೆ ಒಂದು ಒಳ್ಳೆ ಸ್ಯಾಲರಿ ಬರೋ ತರ ಖಂಡಿತವಾಗ್ಲೂ ಆಗುತ್ತೆ. ಏನಂದ್ರೆ ನನ್ನ ಪ್ರಕಾರ ಒಂದು ಕೌಶಲ್ಯದ ಕಲೆ, ಒಂದು ಸ್ಕಿಲ್ ಸೆಟ್, ಒಂದು ಎಕ್ಸೆಲ್ ಬರಲ್ಲ, ಒಂದು ಟ್ಯಾಲಿ ಬರಲ್ಲ, ಒಂದು ಅಕೌಂಟಿಂಗ್ ನ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಗೊತ್ತಾಗೋದಿಲ್ಲ, ಒಂದು ಜರ್ನಲ್ ಎಂಟ್ರಿ, ಯಾವ್ದೋ ಒಂದು ಟ್ರಾನ್ಸಾಕ್ಷನ್ ಚೆಕ್ ಅಂತ ನಾನು ಕೇಳ್ತೀನಿ, ಅಯ್ಯೋ ಸರ್ ಗೊತ್ತಿಲ್ಲ ಸರ್ ಅಂತ ಹೇಳಿದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಇದೆಲ್ಲಾನು ಸ್ಟ್ರೆಂಥನ್ ಮಾಡಿಸ್ತೀನಿ ನಾನು. ಎಲ್ಲರಿಗೂ ಅಡ್ಮಿಷನ್ ಕೂಡ ಕೊಡೋದಿಲ್ಲ. ಇವಾಗ ಇಲ್ಲಿ ಯಾರೋ 1000 ಜನ ಇದ್ದೀರಾ ನೀವು, ಎಲ್ಲರೂ ಬಂದ್ಬಿಟ್ಟು ಆ ತರ ಎಲ್ಲ ನಾವು ಮಾಡೋದಕ್ಕೆ ಆಗೋದಿಲ್ಲ. ಏನಂದ್ರೆ ನಾನು ಹೇಳಿದೀನಿ ಅಲ್ವಾ, ಗ್ಯಾರಂಟಿಡ್ ಪ್ಲೇಸ್ಮೆಂಟ್ ಕೊಡಿಸ್ತೀನಿ ಅಂತ. ನಿಮ್ಗೆ 2 ತಿಂಗಳು ನಾನು ಗ್ಯಾರಂಟಿಡ್ ಪ್ಲೇಸ್ಮೆಂಟ್ ಮಾಡಿಸಿ 4 ತಿಂಗಳು ನಿಮ್ಗೆ ಇಂಟರ್ನ್ಶಿಪ್ ಕೂಡ ನಾನು ನಿಮ್ಗೆ ಕೊಡಿಸ್ತಾ ಇದೀನಿ. ಹಾಗನ್ಬಿಟ್ಟು 2,000 ಜನ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ನಾನು ಕ್ಲಾಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ನನ್ನ ಕೈಲಿ. ನಾವು ನಮ್ಮ ಲಿಮಿಟೇಷನ್ಸ್ ನ ಇಟ್ಕೊಂಡಿದೀವಿ. 100 to ಮ್ಯಾಕ್ಸಿಮಮ್ 200 ಅಷ್ಟೇ, ಡಿಪೆಂಡಿಂಗ್ ಆನ್. ಅಂದ್ರೆ ಈಗ ಅಪ್ಲೈ ಮಾಡಿದವ್ರಿಗೆಲ್ರಿಗೂ ಖಂಡಿತವಾಗ್ಲೂ ಸಿಗೋದಿಲ್ಲ. ನಾವು ಅದನ್ನ ಖಂಡಿತವಾಗ್ಲೂ ಸ್ಕ್ರೀನ್ ಮಾಡ್ತೀವಿ. ಇವಾಗ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ನಾನು ಅದನ್ನ ಸ್ಕ್ರೀನ್ ಮಾಡಿ ಸೆಲೆಕ್ಟ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇವಾಗ ನೀವು ಏನ್ ಸರ್ ಸ್ಕ್ರೀನ್ ಮಾಡ್ತಾ ಇದ್ದೀರಾ, 360 ಅವರ್ಸ್ ಅಲ್ಲಿ ನನ್ನ ಟ್ರೈನ್ ಮಾಡ್ಬಿಟ್ಟು ನನ್ನ ಒಬ್ಬ ಗ್ರೇಟ್ ಮನುಷ್ಯನ್ ಮಾಡ್ಬಿಡಿ ಅಂತಂದ್ರೆ ಹಾಗೆಲ್ಲ ಆಗಲ್ಲ. ಸಾಧಾರಣ ನಾನು ಹೇಳ್ತಿರ್ತೀನಿ, ದೇರ್ ಆರ್ ನೋ ಆಂಬಿಷಿಯಸ್ ಗೋಲ್ಸ್, ಇಟ್ ಈಸ್ ಓನ್ಲಿ ದಿ ಆಂಬಿಷಿಯಸ್ ಟೈಮ್ ಫ್ರೇಮ್. ಯಾವ ಗೋಲೇ ಆಗ್ಲಿ ಅಚೀವ್ ಮಾಡಕ್ ಆಗಲ್ಲ ಅಂತ ಅಲ್ಲ, ಆದ್ರೆ ಕೆಲವೊಂದು ಗೋಲ್ಗಳನ್ನ ಅಚೀವ್ ಮಾಡೋದಕ್ಕೆ ಟೈಮ್ ಬೇಕು, ಹೌದಲ್ವಾ?
ಇವಾಗ ಈ ಹುಡುಗಿನ ನಾನು ಟ್ರಾನ್ಸ್ಫರ್ ಮಾಡಕ್ಕೆ 60 ದಿವಸ ಸಾಕ ಅಂತ ಹೇಳಿದ್ರೆ ನನ್ಗೆ ನಾನು ಅಸೆಸ್ ಮಾಡ್ಬೇಕಲ್ವಾ? ಕೊಡಕ್ಕಾಗತ್ತೆ ಅಂದ್ರೆ ಖಂಡಿತವಾಗ್ಲೂ ಕೊಡ್ತೀನಿ. ಈ ಹುಡುಗಿ ಇರ್ಬೋದು, ಇಲ್ಲಾಂದ್ರೆ ಆ ಹುಡುಗನ್ನ 60 ದಿವಸದ ಒಳಗಡೆಗೆ ನಾನು ಅನ್ಕೊಂಡಂತ ಸ್ಕಿಲ್ಗೆ ಅವನ್ನ ಕರ್ಕೊಂಬರಕ್ ಆಗತ್ತಾ, ಅದನ್ನ ನಾನು ಫಸ್ಟ್ ಅಸೆಸ್ ಮಾಡ್ಬೇಕು. ಇಂಟರ್ವ್ಯೂ, ಬ್ಯಾಕ್ ಗ್ರೌಂಡ್ ಚೆಕ್ ಇದೆಲ್ಲ ಮಾಡಾದ್ಮೇಲೆ ನಾವು ಈ ಒಂದು ಅಡ್ಮಿಷನ್ ನ 100ರಿಂದ 200 ಜನಕ್ಕೆ ಕೊಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಂತ ಹೇಳಿ ನಾನು ಯೋಚನೆ ಮಾಡಿ ಇಟ್ಕೊಂಡಿದೀನಿ. ಆದ್ರೆ ನೀವ್ ಇದನ್ನ ಮಾಡ್ಬಿಟ್ರಿ ಅಂದ್ರೆ ನಿಮ್ಗೆ ಲೈಫ್ ಲಾಂಗ್ ಒಂದು ಆಫೀಸ್ಗೆ ಹೋದ್ರೆ ನಿಮ್ಗೊಂದು ರೆಸ್ಪೆಕ್ಟ್ ಇರುತ್ತೆ. ಏನಂದ್ರೆ ನೀನ್ ಒಂದು TDS ರಿಟರ್ನ್ ಫೈಲ್ ಮಾಡ್ತೀಯ ಅಂದ್ರೆ ನೀನ್ ಯಾರ ಹೆಲ್ಪ್ ತಗೊಳ್ದೇನೆ ನೀನ್ ಮಾಡ್ತಾ ಇದೀಯ ಅಂತಂದ್ರೆ ಯು ಆರ್ ಬಿಕಮಿಂಗ್ ಎನ್ ಅಸೆಟ್ ಟು ದಿ ಇನ್ಸ್ಟಿಟ್ಯೂಷನ್. ಹೌದಲ್ವಾ? ನಿಮ್ಗೆ ಒಂದ್ ಕೆಲಸ ಕೊಡ್ತಾರೆ ಅಂದ್ರೆ ಬಿಡಿ ಸರ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತೀಯ ಅಂದ್ರೆ ಆಮೇಲೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನೀನ್ ವಿಲುಕ್ ಹಾಕ್ತೀಯ, ಎಕ್ಸೆಲ್ ಹಾಕ್ತೀಯ, ಇದನ್ ಮಾಡ್ತೀಯ, ಮ್ಯಾಚ್ ಮಾಡ್ತೀಯ, ಅನಲೈಸ್ ಮಾಡ್ತೀಯ ಅಂತಂದ್ರೆ CA ನೋಡ್ಬಿಟ್ಟು ಪರವಾಗಿಲ್ಲಪ್ಪ ಈ ಹುಡುಗಿ ನಮ್ಗೆ ಅಸೆಟ್ ಆಗುತ್ತೆ ನಮ್ಮ ಆರ್ಗನೈಸೇಷನ್ಗೆ ಅಂತ ಹೇಳ್ತಾರೆ ಅವರು. 4 ತಿಂಗಳಾದ್ಮೇಲೆ ಅವರೇ ಕೇಳ್ತಾರೆ ಯಾಕಮ್ಮ ನೀನ್ ಇಲ್ಲೇ ಇರಬಾರ್ದು ಅಂತ. ಅವಾಗ ಯಾಕಮ್ಮ ಹೊರಗೋಗ್ತಿದ್ಯಾ ಅಂತ ಕೇಳಿದ್ರೆ ಅವಾಗ ನೀವು ಕೇಳ್ಬೋದು, ಇಲ್ಲ ಸರ್ ನನ್ಗೊಂದು 40,000 ರೂಪಾಯಿ ಕೊಡಿ ನಾನು ಇರ್ತೀನಿ ಅಂತ. ಇಲ್ಲ ಅಂದ್ರೆ ನಾನು ಹೊರಗಡೆ ಹೋಗ್ತೀನಿ, ಯಾಕಂದ್ರೆ ನನ್ನ ಹತ್ರ ಸ್ಕಿಲ್ ಇದೆ. ನನ್ಗೆ 30,000 40,000 ಕೊಡ್ತಿದ್ಯಾ ಅಂದ್ರೆ ನೀನ್ ಯಾರ ಹತ್ರ ಕಲ್ತ್ಕೊಂಡಿದ್ಯಾ? ಒಬ್ಬ CA ಅಂದ್ರೆ 360 ಅವರು ಒಬ್ಬ ಲೈಫ್ ಅಂದ್ರೆ ರಿಯಲ್ CA ಹತ್ರ ಕಲ್ತ್ಕೊಂಡಿದ್ಯಾ ನೀನು. ಅವ್ರಿಗೆ ಅಷ್ಟೊಂದು ದುಡ್ಡು ಯಾಕೆ ಕೊಡ್ತಾ ಇದಾರೆ ಅಂದ್ರೆ ಅವ್ರು CA ಎಕ್ಸಾಮ್ ಬರ್ದು ಪಾಸ್ ಆಗ್ಬಿಟ್ಟಿದ್ದಾರೆ ಅಂತಲ್ಲ, ಆ CA ಎಕ್ಸಾಮ್ ಮಾಡಿ ಒಂದು ಪರ್ಸೆಪ್ಷನ್ ಇದೆಯಲ್ಲ, CA ಪರ್ಸೆಪ್ಷನ್ ಅಂದ್ರೆ ಅವ್ರು ಯಾವ ರೀತಿ ಆ ಸಬ್ಜೆಕ್ಟ್ ಅನ್ನ ನೋಡ್ತಾ ಇದಾರೋ ನನ್ನ ಸ್ಟೂಡೆಂಟ್ ಕೂಡ ಅದೇ ತರ ನೋಡಿದ್ರೆ ಆಗ ಮಾತ್ರ ಅವರು ಅದನ್ನ ಸಕ್ಸಸ್ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ತಾನೇ ಅವ್ರಿಗೆ ಅಷ್ಟೊಂದು ದುಡ್ಡು ಕೊಡ್ತಾ ಇರೋದು. ನೀನ್ ಅಕಸ್ಮಾತ್ ನನ್ನ ಜೊತೆ 360 hours ಇರ್ತೀಯ ಅಂತಂದ್ರೆ ಅದಕ್ಕೆಲ್ಲ ನೀನ್ ಮಾಡೋದಕ್ಕೆ ಆಗತ್ತಾ? ಅದನ್ನೆಲ್ಲ ನೋಡೋದಕ್ಕೋಸ್ಕರನೇ ನಾವೊಂದು ಇಂಟರ್ವ್ಯೂ ಅಂತ ಸೆಟ್ ಮಾಡಿರೋದು. ಸುಮ್ನೆ ನಿನ್ನ ಹತ್ರ ದುಡ್ಡಿದೆ ನೀನ್ ಕಟ್ಬಿಡ್ತೀಯ ಅಂದ್ರೆ ನಾನು ಸೇರಿಸ್ಕೊಳ್ಳೋದಿಲ್ಲ, ಖಂಡಿತವಾಗ್ಲೂ ಸೇರಿಸ್ಕೊಳ್ಳಲ್ಲ. ಸೊ ಈ ಒಂದು ಬ್ಯಾಚ್ ಗೆ ನಾವು ಫಸ್ಟ್ ಬ್ಯಾಚ್ ಅಂದ್ರೆ 100 to 200 100 ಇದ್ರು ಕೂಡ ಓಕೆ. ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಜನ ಎಲ್ಲ ಕೇಳ್ತಿದ್ದಾರೆ ಏನಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 200 ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಓಪನ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸರ್ ಆನ್ಲೈನ್ ಅಲ್ಲಿ ನಾವು ಮಾಡಬಹುದಾ ಇದನ್ನ? ಈವನ್ ಆನ್ಲೈನ್ ನಲ್ಲೂ ಕೂಡ ಈಗ ಫಾರ್ ಎಕ್ಸಾಂಪಲ್ ತಂಜಾವೂರಿಂದ ಬರ್ತಿದ್ದಾರೆ, ಅವರೆಲ್ಲ ಇಲ್ಲಿ ಬಂದು ಸ್ಟೇ ಮಾಡಿ ಅದನ್ನೆಲ್ಲ ಮಾಡಕ್ಕಾಗಲ್ಲ. ಆನ್ಲೈನ್ ಅಲ್ಲಿ ಮಾಡ್ಬೋದಾ ಅಂತ ಕೇಳಿದ್ರೆ ಆನ್ಲೈನ್ ಅಲ್ಲೂ ಮಾಡಬಹುದು. ಆದ್ರೆ ನೀನ್ ಆನ್ಲೈನ್ ಅಲ್ಲಿ ಮಾಡಿದ್ರು ಕೂಡ 4 days ನೀನ್ ಇಲ್ಲಿಗೆ ಬರ್ಲೇಬೇಕಾಗತ್ತೆ. ನಿನಗೆ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಕೊಟ್ಟು ನೀನ್ ಇಲ್ಲಿಗೆ ಬಂದಾಗ ನಿನಗೆ ರಿವಿಷನ್ ಎಲ್ಲ ಮಾಡಿ, ಆನ್ಲೈನ್ ಅಲ್ಲಿ ಏನೇನ್ ಕಲ್ತಿರ್ತೀಯೋ ಅದನ್ನೆಲ್ಲ ರಿವಿಷನ್ ಮಾಡಿ, ಆ ರಿವಿಷನ್ ಟೆಸ್ಟ್ ಎಲ್ಲ ಮಾಡಿ ನಿಂಗೆ ಅದಾದ್ಮೇಲೆ ನಾವು ನಿಮ್ಗೆ ಸರ್ಟಿಫಿಕೇಟ್ ಕೊಡೋದಕ್ಕಾಗತ್ತೆ. ಸರ್ಟಿಫಿಕೇಟ್ ಸಿಗುತ್ತೆ ನಿಮ್ಗೆ ಕೂಡ. ನಿಮ್ಗೆ ಇದನ್ನ ಫೇಸ್ ಟು ಫೇಸ್ ಮಾಡಿಸ್ಬೇಕು ಅನ್ನೋದು ನನಗೆ ತುಂಬಾನೇ ಆಸೆ. ಆನ್ಲೈನ್ ಗಿಂತ ಯಾವ್ದ್ರಲ್ಲಿ ಮಾಡೋದು ಬೆಸ್ಟ್ ಅಂದ್ರೆ ಫೇಸ್ ಟು ಫೇಸ್ ಮಾಡೋದು ಬೆಸ್ಟ್. ಯಾಕೆ ಅಂದ್ರೆ ಆನ್ಲೈನ್ ಅಲ್ಲಿ ನಾವು ಎಷ್ಟು ಇಂಪ್ಯಾಕ್ಟ್ ಅಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಆನ್ಲೈನ್ ಅಲ್ಲಿ ಮಾಡಿದ್ರು 4 days ನೀನ್ ಇಲ್ಲಿಗೆ ಬರ್ಲೇಬೇಕಾಗತ್ತೆ. ನಮ್ಮ ಒಂದು ಟ್ರೈನಿಂಗ್ ಏನಂದ್ರೆ ನೀನ್ ಆನ್ಲೈನ್ ಅಲ್ಲಿ ಏನೇನ್ ಓದಿದ್ಯೋ ಅದು ಎಲ್ಲಾನು ಒಂದು ರಿವಿಷನ್ ಮಾಡಿ 4 ದಿವಸ ಇಲ್ಲಿ ಬಂದು 4 hours ಡಿವೈಡ್ ಮಾಡಿ, ಒಂದ್ ದಿವಸ ಟೆಕ್ನಿಕಲ್ ಸ್ಕಿಲ್ಸ್, ಇನ್ನೊಂದ್ ದಿವಸ ಕಮ್ಯುನಿಕೇಶನ್ ಸ್ಕಿಲ್ಸ್, ಇನ್ನೊಂದ್ ದಿವಸ ಟೆಕ್ನಿಕಲ್, ಇನ್ನೊಂದ್ ದಿವಸ ಯೋಗ, ಈ ತರ ಎಲ್ಲ ಡಿವೈಡ್ ಮಾಡಿ ನೀನು 4 ದಿವಸ ಇಲ್ಲೇ ಇದ್ದು ನಿನ್ಗೆ ಚೆನ್ನಾಗಿ ಎಲ್ಲಾನು ಹೇಳ್ಕೊಟ್ಟು ನೀನ್ ಇವಾಗ ಚೆನ್ನೈಗೆ ಬಂದ್ರೆ ಅಕಸ್ಮಾತ್ ನೀನ್ 4 ದಿವಸ ಇಲ್ಲೇ ಇದ್ಕೊಂಡು ನೀನ್ ಇಲ್ಲೇ ಎಲ್ಲ ಅಟೆಂಡ್ ಮಾಡಿ ಆಮೇಲಿಂದ ಹೋಗ್ಬೋದು. ಅವಾಗ ಸರ್ಟಿಫಿಕೇಟ್ ನಾನು ನಿಮಗೆ ಕೊಡ್ತೀನಿ, ನಿಮಗೂ ಸಿಗುತ್ತೆ. ಆನ್ಲೈನ್ ಅಲ್ಲೇ ನೀವೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಒಂದು ಸ್ಕ್ರೀನಿಂಗ್ ಏನಿದೆ ಇನ್ನು ಡೆಪ್ತ್ ಆಗಿ ನಾನು ಸ್ಕ್ರೀನಿಂಗ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಿನ್ಗೆ ಅಷ್ಟು ಎಬಿಲಿಟಿ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ಇವಾಗ ಫೇಸ್ ಟು ಫೇಸ್ ಆದ್ರೆ ನೀನ್ ಸ್ವಲ್ಪ ಡಲ್ ಇದ್ರು ಕೂಡ ನಿನ್ನ ಒಂದ್ ಸ್ವಲ್ಪ ಮೇಲಕ್ಕೆತ್ತೋ ಅಂತ ಅವಕಾಶ ಇರುತ್ತೆ. ಆದ್ರೆ ಆನ್ಲೈನ್ ಅಲ್ಲಿ ನಾನು ನಿನ್ಗೆ ಅಡ್ಮಿಷನ್ ಕೊಡ್ಬೇಕು ಅಂದ್ರೆ ನೀನು ತುಂಬಾ ಹೈ ಡಿಸಿಪ್ಲಿನ್ಡ್ ಆಗಿ ಇರ್ಬೇಕಾಗುತ್ತೆ. ಒಂದ್ 90% ಮೇಲೆ BCom ಅಲ್ಲಿ ಮಾರ್ಕ್ಸ್ ತೆಗ್ದಿರ್ಬೇಕಾಗುತ್ತೆ. ನಿಜವಾಗ್ಲೂ ನಿಂಗೆ ಅಲ್ಲಿಂದ ಬರೋದಕ್ಕೆ ತುಂಬಾನೇ ಕಷ್ಟ ಇರ್ಬೇಕಾಗಿರುತ್ತೆ. ಸರ್ ನಾನು ಯಾವ್ದೋ ದೂರದ ಹಳ್ಳಿನಲ್ಲಿ ಇದೀನಿ ಸರ್, ಇದಕ್ಕೋಸ್ಕರ ನಾನು ಇಷ್ಟು ದಿವಸ ಬಂದಿಲ್ಲಿ ಇರ್ಬೇಕು ಅಂದ್ರೆ ಕಷ್ಟ ಸರ್. ಅದಕ್ಕೋಸ್ಕರನೇ ನಾನು ಏನಂತ ಹೇಳ್ತೀನಿ ಅಂತಂದ್ರೆ ನಮ್ದೇ ಹಾಸ್ಟೆಲ್ ಇದೆ, ಇಲ್ಲಿರ್ಬೋದು. ಆ ಹಾಸ್ಟೆಲ್ ಅಲ್ಲೇ ಇದ್ಕೊಂಡು ನೀನು ಎಲ್ಲ ಕೆಲಸನ ಮಾಡ್ಬೋದಲ್ವಾ? ಕ್ಲಾಸ್ ಅಟೆಂಡ್ ಮಾಡ್ಬೋದು, 3 ಹೊತ್ತು ಊಟ ಹಾಕ್ತಿವಿ, ಎಲ್ಲ ಸ್ಟೂಡೆಂಟ್ಸ್ ಮತ್ತೆ ಎಲ್ಲ ಸೇಫ್ಟಿ ಇದೆ, CA ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರ ಜೊತೆಲೆ ಕುತ್ಕೊಂಡು ನೀನ್ ಇರ್ಬೋದಲ್ಲ, ಎಲ್ಲ ಕಲಿಬೋದಲ್ವಾ, ಎಲ್ಲ ಅನುಕೂಲ ಆಗುತ್ತಲ್ವಾ? ಮಾರ್ಚ್ 20ಗೆ ಈ ಕ್ಲಾಸ್ ಶುರುವಾಗ್ತಾ ಇದೆ. ಇದೊಂದು ದೊಡ್ಡ ಆಪರ್ಚುನಿಟಿ. ಈಗ ಇವತ್ತು ಬಂದು ಈಗ ಬಜಾಜ್ ಫೈನಾನ್ಸ್ ಅಂತ ಏನ್ ಬರ್ತಾ ಇದೆ ಅದು ಕೂಡ ಒಂದು ದೊಡ್ಡ ಅವಕಾಶನೇ. ಸೊ ಹಂಗಾಗಿ ಈಗ ನಾನು ಬಜಾಜ್ ಫೈನಾನ್ಸ್ ಜೊತೆನಲ್ಲಿ ಕೂಡ ಒಂದು ಅಲೈನ್ಸ್ ಮಾಡ್ಕೊಂಡಿದೀನಿ. ಅವ್ರ ಹತ್ರ ಏನ್ ನಾವು ತಗೊಂಡಿರ್ತೀವಿ ಅದ್ರಲ್ಲಿ ನಾವೊಂದು 5% ಅಂತೂ ಕೊಡ್ತಾ ಇದೀವಿ ನಾವು. ನನ್ನ ಹತ್ರದಿಂದ ಇಷ್ಟೋ ಹಣ ಅಂತ ಅವರಿಗೆ ಆಗ್ಲೇ ಹೋಗ್ತಿದೆ. ಸೊ ನಿಮ್ಮ ಹತ್ರ ಅವರು ಒಂದಿಷ್ಟ ಹಣ ಅಂತ ಕೇಳ್ತಾರೆ. ಸೊ ಮಿಕ್ಕಿದ ಹಣ ಎಷ್ಟು ಬರುತ್ತಪ್ಪ ಅಂದ್ರೆ 2,667 ರೂಪಾಯಿ ತನಕ ಬರುತ್ತೆ. ಅದನ್ನ ನೀವು ಕಟ್ಟಿದ್ರೆ 6 ತಿಂಗಳಲ್ಲಿ ಎಲ್ಲ ಮುಗಿದೋಗ್ಬಿಡುತ್ತೆ. ಮಿಕ್ಕಿದ ದುಡ್ಡು ಏನೇ ಇದ್ರೂನು ನೀನ್ ಈ ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ಸೊ ನಿಮ್ಗೆ ಹಣ ಕೂಡ ಸರ್ 24,000 ತುಂಬಾ ದೊಡ್ಡ ಹಣ ಸರ್, ನನ್ನ ಅಪ್ಪನ ಹತ್ರ ಕೇಳಕ್ ಆಗೋದಿಲ್ಲ ಸರ್ ಅಂತ ಅಂದ್ರೆ ನೀವು ಅವ್ರ ಹತ್ರ ತಗೋಬಹುದು. ಇಂಟ್ರೆಸ್ಟ್ ಎಲ್ಲ ಅವ್ರು ಹಾಕೋದಿಲ್ಲ, ನಾನ್ ಕಟ್ಟಿರ್ತೀನಿ ಅದನ್ನ. ಬಜಾಜ್ ಫೈನಾನ್ಸ್ ಕೂಡ ಇಂಟ್ರೆಸ್ಟ್ ನ ನಾನ್ ಕಟ್ಟಿರ್ತೀನಿ, ನೀನ್ ಕೊಡೋ ಅವಶ್ಯಕತೆ ಇರೋದಿಲ್ಲ ನಿನ್ಗೆ. ಸೊ ಹಂಗಾಗಿ ಆ ಇನ್ಸ್ಟಾಲ್ಮೆಂಟ್ ಗೆ ಅವ್ರು ಮುಂಚೆನೆ ಒಂದಿಷ್ಟು ಹಣ ಅಂತೇನೋ ಕೇಳ್ತಾರೆ ನಿಮ್ಮ ಹತ್ರ. ಅವರು ಮಿಕ್ಕಿದನ್ನ EMI ತರ ನೀವು ಕಟ್ಕೊಂಡು ಹೋಗ್ಬೋದು. ನಾ ಅವ್ರಿಗೆ 5% ಕಮಿಷನ್ ಕೂಡ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ಆಗಿರುತ್ತೆ. ಸೊ ಇಂತ ಒಂದು ಅಲೈನ್ಸ್ ನ ನಾವು ಬಜಾಜ್ ಜೊತೆ ಮಾಡ್ಕೊಂಡಿದೀವಿ. ಸೊ ಇಂದು ದೊಡ್ಡ ವೆಂಚರ್ ತರ ಮಾಡ್ಬೇಕು ಅಂತ ನಾವು ಆಸೆ ಪಟ್ಟಿದೀವಿ. ಸೊ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಸರ್, ನಾನು ಇದನ್ನ ಹೇಗ್ ಸರ್ ಮಾಡಕ್ಕಾಗತ್ತೆ? ನೀನ್ ಅಕಸ್ಮಾತ್ ಕಾಲೇಜ್ಗೆ ಹೋಗ್ತಾ ಇದೀಯಾ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಯಾ, ಅದೆಲ್ಲ ನಾವು ಗೂಗಲ್ ಫಾರ್ಮ್ ಅಲ್ಲಿ ತೆಗೆದು ಸ್ಕ್ರೂಟನೈಸ್ ಮಾಡಿ
ನಿನ್ಗೆ ಒಳ್ಳೆ ಪೊಟೆನ್ಸಿ ಇದೆ ಅಂತ ತಿಳಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ತಗೊಳ್ಳೋಂಥ ಕ್ಲಾಸಸ್ ನ ನಿನಗೆ GD ಅನ್ನೋ ಹೆಸರಿನಲ್ಲಿ ಡೈಲಿ 3 hours ಕ್ಲಾಸ್ ನ ಕೊಡ್ತಿರ್ತೀವಿ. ಸೊ 6 ತಿಂಗಳು ನಿನ್ನ ಹತ್ರ ಟೈಮ್ ಇರುತ್ತೆ, ಅದನ್ನ ಡೈಲಿ ನೀನ್ ಕ್ಲೀನ್ ಆಗಿ ವಾಚ್ ಮಾಡಿ ಅದಾದ್ಮೇಲೆ ನೀನ್ ನೇರವಾಗಿ ಇಲ್ಲಿಗೆ ಬಂದು ಆ 4 ಇಂಟರ್ನ್ ಕೋರ್ಸ್ ಗಳನ್ನ ಮಾಡಿದ್ದೆ ಅಂತ ಇಟ್ಕೋ. ಅದಾದ್ಮೇಲೆ ನೀನ್ ಅಟೆಂಡ್ ಮಾಡಿದ್ಮೇಲೆ ಈ ಆನ್ಲೈನ್ ಅಲ್ಲಿ ಕೋರ್ಸ್ ಏನಿದೆ ಅದನ್ನು ನೀನ್ 4 ದಿವಸ ಮಾಡಿದ್ರೆ ಇಲ್ಲಿ ಅದನ್ನೆಲ್ಲ ಅಟೆಂಡ್ ಮಾಡಾದ್ಮೇಲೆ ನಿನಗೂ ಕೂಡ ಇಲ್ಲೊಂದು ಸರ್ಟಿಫಿಕೇಶನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಯಾರೊಬ್ಬ BCom 3rd year ಓದ್ತಾ ಇದ್ದಾನೆ, ಹಾಗಿರ್ಬೇಕಾದ್ರೆ ಇನ್ ಸ್ವಲ್ಪ ದಿವಸದಲ್ಲಿ ಅವ್ನಿಗೆ ಎಕ್ಸಾಮ್ ಮುಗ್ದೋಗ್ಬಿಡುತ್ತೆ. ಮೀನ್ ಟೈಮ್ ಅವನು ಆನ್ಲೈನ್ ಅಲ್ಲಿ ನೋಡ್ಕೋತೀನಿ ಅಂತಂದ್ರೆ ಧಾರಾಳವಾಗಿ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಎಲ್ರಿಗೂ ಇದನ್ನು ಕೊಡೋದಿಕ್ ಆಗೋದಿಲ್ಲ. ಸರ್ ಹಂಗಾರೆ ನೀವು ಎಲ್ರಿಗೂ ಹಿಂಗ್ ಕೊಡ್ತಾ ಹೋದ್ರೆ ನನ್ಗೆ ಜಾಬ್ ಆಪರ್ಚುನಿಟಿ ಇರುತ್ತಾ ಅಂದ್ರೆ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಪ್ಪ ಅಂದ್ರೆ 2 ತಿಂಗಳಲ್ಲಿ ನಾನು ನಿನ್ನನ್ನ ಖಂಡಿತವಾಗ್ಲೂ ಬದಲಾಯಿಸೋದಿಲ್ಲ. 4 ತಿಂಗಳು ನಿನ್ ಜೀವನದ ಸಮಯ ಕೊಡ್ಬೇಕಾಗತ್ತೆ. ಕೆಲವ್ರನ್ನಂತೂ 4 ತಿಂಗಳಲ್ಲೂ ಬದಲಾಯಿಸೋದಕ್ ಆಗೋದಿಲ್ಲ. 6 ತಿಂಗಳು ನಿನ್ ಜೀವನದ ಸಮಯನ ನಿನ್ನ ಹತ್ರ ಕೊಟ್ರೆ ಆಗ ನಿನ್ನ ಬದಲಾಯಿಸಬಹುದು. ಹೌದಲ್ವಾ? ಯಾಕೋ ಅಲ್ಲ, ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ ನಿಮ್ಗೆ? ಅಲ್ಲ, ಈಗ ನಿಮ್ ಫ್ರೆಂಡ್ ಬಂದು ನಿನ್ನ 6 ತಿಂಗಳಲ್ಲಿ ಬದಲಾಯಿಸ್ತೀನಿ ಅಂದ್ರೆ ನೀನೇನ್ ಹೇಳ್ತೀಯ? ಅಯ್ಯಯ್ಯ, ಅವನ್ನೆಲ್ಲ ಬದಲಾಯಿಸಕ್ ಆಗದೇ ಇಲ್ಲ ಸರ್, ಒಂದ್ 60 ದಿವಸನಾದ್ರೂ ಅವನ್ನ ಜೊತೆಲಿ ಇಟ್ಕೊಂಡು ಕೊಡ್ಬೇಕು ಸರ್ ಸರಿಯಾಗಿ, ಅವಾಗ ತಾನೇ ಅವನ್ನ ಬದಲಾಯಿಸಕ್ ಆಗೋದು. ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ ಇಲ್ವಾ? ಎಲ್ರನ್ನೂ ಬದಲಾಯಿಸಕ್ ಆಗೋದಿಲ್ಲ. ಅದಕ್ಕೆ ಹೇಳಿದೆ ದೇರ್ ಇಸ್ ನೋ ಆಂಬಿಷಿಯಸ್ ಗೋಲ್ಸ್. ಜೀವನದಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು, ಆದ್ರೆ ದೇರ್ ಇಸ್ ನೋ ಆಂಬಿಷಿಯಸ್ ಟೈಮ್ ಫ್ರೇಮ್ಸ್. ಆ ಟೈಮ್ ಫ್ರೇಮ್ ಅಲ್ಲಿ ಅಚೀವ್ ಮಾಡಕ್ಕಾಗಲ್ಲ. ಅಂದ್ರೆ 2 ತಿಂಗಳಲ್ಲಿ ಮಾಡ್ಬಿಡ್ತೀನಿ ನಾನು ಅಂದ್ರೆ ಅದೆಲ್ಲ ಆಗಲ್ಲ. 2 ತಿಂಗಳಲ್ಲಿ ಹುಡುಗಿನ ಬದಲಾಯಿಸ್ಬಿಡಿ, ಅದೆಲ್ಲ ನನ್ನ ಕೈಲಾಗಲ್ಲಪ್ಪ. ನನಗೆ ಟೈಮ್ ಬೇಕು ಅಂದ್ರೆ ಟೈಮ್ ಬೇಕು. ಅದಕ್ಕೋಸ್ಕರನೇ 60 ಡೇಸ್, 120 ಡೇಸ್, 180 ಡೇಸ್ ಅಂತ 3 ಪ್ರೋಗ್ರಾಮ್ ಮಾಡಿದೀನಿ. ಫಸ್ಟ್ ಶುರು ಮಾಡೋದೇ ನಾವು 60 ಡೇಸ್ ಪ್ರೋಗ್ರಾಮ್. ಇನ್ಫ್ಯಾಕ್ಟ್ ನೀನ್ ಅಪ್ಲೈ ಮಾಡ್ತಾ ಇದೀಯಾ, ನನಗೆ 60 ಡೇಸ್ ಪ್ರೋಗ್ರಾಮ್ ಕೊಡೋದಕ್ಕೆ ಆಗೋದಿಲ್ಲ. ಇಲ್ಲ ಕಣಪ್ಪ, ನಾನು ನಿನ್ಗೆ 120 ಡೇಸ್ ಪ್ರೋಗ್ರಾಮ್ ಮಾತ್ರ ಕೊಡಕ್ಕಾಗತ್ತೆ. ನೀನ್ ಸ್ವಲ್ಪ ವೆಯ್ಟ್ ಮಾಡು. ಫೀಸ್ಗೋಸ್ಕರ ಮಾಡ್ತಾ ಇಲ್ಲ, ಅಂದ್ರೆ ಫೀಸ್ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅದ್ ಮಾಡ್ತಿದೀವಿ ಅಂತಿಲ್ಲ. ನಿಮಗೋಸ್ಕರ ಮಾಡ್ತಾ ಇರೋದು. ಎಲ್ರಿಗೂ ಎಷ್ಟು ಫೀಸು? 24,000 ಮಾತ್ರ. ಅಂದ್ರೆ ನಾವು 4 ತಿಂಗಳು ತಗೊಂಡ್ರು ಕೂಡ, ಅಂದ್ರೆ ನನ್ನ ಗೋಲ್ ಏನಪ್ಪಾ, ನನ್ನ ವಿಷನ್ ಏನಪ್ಪಾ ಅಂತಂದ್ರೆ ಒಬ್ಬ ಕಾಮರ್ಸ್ ಗ್ರಾಜ್ಯುಯೇಟ್ ಇಂತ ಒಂದ್ ಕೆಲಸ ಮಾಡಬಾರ್ದು ಅಂತ ಅಷ್ಟೇ. ನಾಳೆ ದಿವಸ ಇಂತ ಒಂದ್ ಕೆಲಸ ಮಾಡ್ತಿದೀನ ಅಂತ ನೀವು ಅನ್ಕೋಬಾರ್ದು ಅಷ್ಟೇ. ಯಾವ್ದೋ ಒಂದು ಡ್ರಗ್ ಮಾಫಿಯಾ ಆ ತರದೆಲ್ಲ ನಡೀತಾ ಇದೆ ಈಗ, ಹೌದಲ್ವಾ? ಈಗ ನಾಳೆ ದಿವಸ ಹಣದ ಅವಶ್ಯಕತೆ ಇರುತ್ತೆ, ತಗೊಳಪ್ಪ ಈ ಪ್ಯಾಕೆಟ್ ಅಲ್ಲಿ ಕೊಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ಒಂದ್ ಜಾಗದಲ್ಲಿ ಒಂದ್ 5,000 ರೂಪಾಯಿ ಕೊಡ್ತೀನಿ ಅಂತಾರೆ. ನೀನೇನ್ ಮಾಡ್ತೀಯಾಗ? ದುಡ್ಡು ಇಲ್ಲ, ಕಾಮನ್ ಸೆನ್ಸು ಇಲ್ಲ. ನೀನೇನ್ ಹೇಳ್ತೀಯಾ? ಕೊಡಿ ಸರ್ ಪ್ಯಾಕೆಟ್ ತಾನೆ, ನನ್ನ ಒಬ್ಬನಿಂದ ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕೊಡ್ತೀಯ ಅಷ್ಟೇ. ಜೀವನ ಪೂರ್ತಿ ಅಸಹ್ಯ ಆಗ್ಬಿಡುತ್ತೆ, ಅಸಹ್ಯ. ಏನಂದ್ರೆ ಇಂತ ಸಣ್ಣ ಕೆಲಸ ಅಂದ್ರೆ ನಿನ್ ಕಾಮನ್ ಸೆನ್ಸ್ ಇಲ್ಲ. ಒಂದ್ ಸಣ್ಣ ಕಾಮನ್ ಸೆನ್ಸ್ ಏನ್ ಮಾಡ್ಬೇಕು ಅನ್ನೋದು. ಏನಂದ್ರೆ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಸ್ಕಿಲ್ ಇಲ್ಲ ಅಂತ ಅರ್ಥ. ನಾಳೆ ದಿವಸ ಏನೋ ಒಂದ್ ಕೆಲಸ ಬರುತ್ತೆ, ಅದನ್ನ ಹೋಗಿ ಮಾಡ್ತೀಯಾ ನೀನು. ಒಂದ್ ಚಿಕ್ಕ ಜಾಗದಲ್ಲಿ ಹೋಗಿ ಏನೋ ಒಂದ್ ಕೆಲಸ ಮಾಡ್ತೀಯಾ. ಯಾರೊಬ್ಬ ಫಿಸಿಕಲಿ ನಿನ್ಗೆ ಅಬ್ಯೂಸ್ ಮಾಡ್ತಾನೆ ಅಂತ ಜಾಗದಲ್ಲಿ ಹೋಗಿ ಕೆಲಸ ಮಾಡ್ತೀಯಾ. ನಿನಗ್ ಬೇರೆ ಆಪ್ಷನ್ ಇಲ್ಲ. ಅಯ್ಯೋ ಕುಟುಂಬ ಸಾಕ್ಬೇಕು. ಯಾಕೆ? ನಿನಗೊಂದ್ ಸ್ಕಿಲ್ ಇದೆ ಅಂತ ಹೇಳಿದ್ರೆ ಹೋಗ ಆ ಕಡೆಗೆ ಅಂತ ಹೇಳಿ ನೀನೊಬ್ಬ CA ಅಬ್ಯೂಸ್ ಮಾಡೋದಕ್ಕಾಗತ್ತೆ ಯಾರಾದ್ರೂ? ಯಾರನ್ನಾದ್ರೂ ಹೋಗಿ ಒಂದ್ ಫಿಸಿಕಲ್ ಅಬ್ಯೂಸ್, ವರ್ಬಲ್ ಅಬ್ಯೂಸ್ ಯಾರಾದ್ರೂ ಮಾಡೋದಕ್ಕಾಗತ್ತಾ? ಅವನ ಅಕಸ್ಮಾತ್ ಹಂಗ್ ಮಾಡ್ದ ಅಂದ್ರೆ 10 ನಿಮಿಷಕ್ಕೆ ಆಚೆ ಕಡೆಗೆ ಬಂದ್ಬಿಟ್ಟು ನಾವು ಬೇರೆ ಕಡೆಗೆ ಹೋಗ್ತೀವಿ, ನಮ್ಗೆ ಗೊತ್ತು ಕೆಲಸ ಸಿಗುತ್ತೆ ಅಂತ. ನಿನ್ಗ ಒಂದು ಯೋಗ್ಯತೆ ಇಲ್ಲ ಅನ್ನೋದಕ್ಕೆ ತಾನೇ ನೀನ್ ಇಷ್ಟೊಂದು ತಡ್ಕೊಳ್ತಾ ಇರೋದು. ಒಂದ್ ಕಾಂಪಿಟೆನ್ಸ್ ಇಲ್ಲ ಅನ್ನೋದಕ್ಕೆ ತಾನೇ ನೀನ್ ಇಷ್ಟೊಂದು ಯೋಚನೆ ಮಾಡ್ತಿರೋದು. ಈ ಒಂದು BCom ನಿನ್ ಕಾಂಪಿಟೆನ್ಸ್ ನ ಡಿಸೈಡ್ ಮಾಡಿಲ್ಲ. ಅಟ್ಲೀಸ್ಟ್ ಎಲ್ಲಾದ್ರೂ ಒಂದ್ ಕಡೆಗೆ ಹೋಗಿ ಒಂದು ಕಾಂಪಿಟೆನ್ಸ್ ನ ಡೆವಲಪ್ ಮಾಡ್ಕೋಬೇಕು. ಕಾಂಪಿಟೆನ್ಸ್ ನ ನೀನ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಯಾರ್ ಮಾಡೋದಿಕ್ ಸಾಧ್ಯ ಆಗತ್ತೆ? ನಾರ್ಮಲ್ ಆಗಿ ನಾನೊಂದು ಯೂಟ್ಯೂಬ್ ಅಲ್ಲೇ ಕ್ಲಾಸ್ ನೋಡ್ತೀನಿ, ಅಯ್ಯಯ್ಯೇ ಅದೆಲ್ಲ ಪ್ರಯೋಜನ ಇಲ್ಲ. ಒಂದು ಅದನ್ನ ಸ್ಕಿಲ್ ನ ಬಡ್ದು ಎಬ್ಬಿಸ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಟೀಚರ್ಸ್ ಹತ್ರ ಇದ್ದು ನೀನ್ ಕಲ್ತ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಒಬ್ಬ ಟ್ರೈನರ್ ಹತ್ರ ಇದ್ದು ನೀನ್ ಕಲಿಬೇಕೇ ಹೊರತು ಒಂದ್ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನನ್ ಕೆಲ್ಸ ಸಿಕ್ಬಿಡುತ್ತೆ ಅಂತಂದ್ರೆ ಹೋಗಲ್ಲ. 1000 ಜನ ಇದರಲ್ಲಿ ನೀನ್ 1000ದಲ್ಲಿ ಒಬ್ಬ ಆಗ್ಬೇಕು ಅಂತಂದ್ರೆ ನೀನೊಬ್ಬ ಡಿಫ್ರೆಂಟ್ ಪರ್ಸನಾಲಿಟಿ ಆಗಿರ್ಬೇಕು. ಡಿಫ್ರೆಂಟ್ ಪರ್ಸನಾಲಿಟಿ. ಅದಕ್ಕೋಸ್ಕರ ಅಂದ್ರೆ ನೀವ್ ಯಾರ ಹತ್ರ ಹೋಗಿ ಕಲಿತಿದೀವಿ? ಡೈರೆಕ್ಟರ್ ಶಂಕರ್ ಹತ್ರ ಇದ್ದಂತ ಅಟ್ಲಿಗೆ ಶಾರುಖ್ ಖಾನ್ ಆಕ್ಚುಲಿ ಫಿಲ್ಮ್ ಕೊಟ್ಟಿರೋದಲ್ವಾ? ಕರೆಕ್ಟಾ ತಾನೆ? ಯಾಕೊಬ್ಬ ಆರ್ಡಿನರಿ ಡೈರೆಕ್ಟರ್ ಕೊಡ್ಲಿಲ್ಲ? ಶಂಕರ್ ಹತ್ರ ಕೆಲಸ ಮಾಡಿದಾನಪ್ಪ. ಈಗ ನಿನ್ KS ಅಕಾಡೆಮಿನಲ್ಲಿ ನೀನ್ ಕೆಲಸ ಕಲ್ತಿದ್ಯಾ ಅಂದ್ರೆ CA ಕೋಚಿಂಗ್ಸ್ನೆಲ್ಲ ಅಷ್ಟೊಂದ್ ಚೆನ್ನಾಗಿ ಮಾಡ್ತಾರೆ ಅವರು. ಅಂತ ಒಂದು CAಗಳನ್ನ ಪಾಸ್ ಮಾಡೋಂತ ಅಂತ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ಹುಡುಗ ಕೆಲಸ ಮಾಡಿ ಕೆಲಸ ಕಲ್ತು ಬಂದಿದ್ದಾನೆ ಅಂತಂದ್ರೆ ಈ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸರ್ಟಿಫಿಕೇಶನ್ ನೀನ್ ತಗೊಂಡೋಗಿ ತೋರಿಸಿದಾಗ ನಿನ್ ವ್ಯಾಲ್ಯೂ ಸೂಪರ್ ಆಗಿರುತ್ತೆ. ಎಷ್ಟು ಸೂಪರ್ ಆಗಿರುತ್ತೆ. ನಾಳೆ ದಿವಸ ಒಂದ್ ಜಾಗಕ್ಕೆ ಹೋಗಿ ನಾನು KS ಅಕಾಡೆಮಿನಲ್ಲಿ ಈ ಒಂದು ಜಾಗದಲ್ಲಿ ಹಿಂಗ್ ಕೆಲಸ ಮಾಡಿದೀನಿ, ಎಲ್ಲಾ ಆಫೀಸ್ ನಲ್ಲೂ KPMG, ಡೆಲಾಯ್ಡ್, ಇನ್ನೊಂದು ಕಾರ್ಪೊರೇಟ್ ಎಲ್ಲಾ ಜಾಗದಲ್ಲೂ ನಮ್ಮ ಹುಡುಗರಿದ್ದಾರೆ. ಪಾರ್ಟ್ನರ್ ಲೆವೆಲ್ ಬೆಳೆದಿದ್ದಾರೆ ನಮ್ಮ ಹುಡುಗರು. ಅಷ್ಟು ಬೆಳೆದಿದ್ದಾರೆ ಅಂತಂದ್ರೆ ಅದು ಅಷ್ಟು ಫಾಸ್ಟ್ ಆಗಿ. ಹಂಗಿರ್ಬೇಕಾದ್ರೆ ನೀನ್ KS ಅಕಾಡೆಮಿನಲ್ಲಿ ನಾನು ಓದಿದೀನಿ. ಹೌದಾ? ಯಾರು ತಗೊಂಡ್ರು? ಓ ಈ ತರ ತಗೊಂಡಿದಾರ, ಒಳ್ಳೆ ಐಡಿಯಾನಪ್ಪ. ಸಾರ್ ನೋಡಪ್ಪ ನಮ್ಗೆ ಈ ತರ ನೋಡಿ ಈ ತರ ಹೇಳ್ಕೊಟ್ಟಿದ್ದಾರೆ. ಆ ತರ ನಮ್ ಹುಡುಗರು ಇನ್ನೊಂದು 5-6 ವರ್ಷಗಳಲ್ಲಿ ಎಲ್ಲಾ ಫೈನಾನ್ಸು ಎಲ್ಲಾ ಆಫೀಸ್ ನಲ್ಲಿ KS ಅಕಾಡೆಮಿದವರೇನೆ ಪ್ರಿಡಾಮಿನೆಂಟ್ ಪೊಸಿಷನ್ಸ್ ಅಲ್ಲಿ ಇರುವಂತವ್ರು. ಕರೆಕ್ಟಾ ಇಲ್ವಾ? ಏನಂದ್ರೆ ನಾನು ಇವಾಗ ಈ ಜಾಗದಲ್ಲಿ ಇದ್ಕೊಂಡು ನಾನೇ ಹೈಯೆಸ್ಟ್ CAಗಳನ್ನ ಪ್ರೊಡ್ಯೂಸ್ ಮಾಡ್ತಿರೋದು. ಇಲ್ಲಿರೋರು ಬಾರ್ಕ್ಲೇಸ್ ಬ್ಯಾಂಕು ಅಲ್ಲಿ ಇಲ್ಲಿ ಇದಾರೆ. ಎಲ್ಲಾರು ನನ್ನ ಸ್ಟೂಡೆಂಟ್ಸ್ ಏನೆ. ನಾಳೆ ದಿವಸ ನನ್ನ ಸ್ಟೂಡೆಂಟ್ ಹತ್ರ ಹೇಳ್ತೀನಿ, ನೋಡು ನಾನೊಂದು ಹುಡುಗಿನ ಟ್ರೈನ್ ಮಾಡಿದೀನಿ, ತುಂಬಾನೇ ಶಾರ್ಪ್ ಆಗಿದ್ದಾಳೆ, ತುಂಬಾ ಸ್ಕಿಲ್ಫುಲ್ ಇದ್ದಾಳೆ, ಅವಳು CA ಓದಿಲ್ದೇ ಇರ್ಬೋದು ಆದ್ರೆ ಅದಕ್ಕೆ ಈಕ್ವಲೆಂಟ್ ಆಗಿದ್ದಾಳೆ ಅಂದ್ರೆ ಅವನು ನನ್ನ ರೆಫರೆನ್ಸ್ ಅಲ್ಲಿ ಆ ಹುಡುಗಿಗೆ ಕೆಲಸ ಕೊಡ್ತಾನೆ ಅಂತೀರಾ? ಕೊಡಲ್ಲ ಅಂತೀರಾ? ನಾನು ಒಂಥರ ಒಂದ್ ಲೆಟರ್ ಕೊಡ್ತೀನಿ ಅಂದ್ರೆ ನನ್ನ ಸ್ಟೂಡೆಂಟ್ ಇಲ್ಲೇ ಕೂತಿದ್ದಾನೆ, ಸೂರ್ಯ. ಯಾರು ಅವನ ಜೊತೆನಲ್ಲಿ ಯಾರು ಕರ್ಕೊಂಬಂದಿರೋದು? ನಿಮ್ಮ ಅಕ್ಕನ? ಸೂರ್ಯಗೆ ನಾನು ಒಂದು ರೆಕಮೆಂಡೇಶನ್ ಲೆಟರ್ ಕೊಡ್ತೀನಿ. ಇಂಟರ್ ಮುಗಿಸಿದ್ಯಾ ಅಲ್ವಾ ನೀನು? ಹೌದಲ್ಲ? ಫೌಂಡೇಶನ್
ಫೈನಲ್ಲೇ ಮುಗಿಸ್ಬಿಟ್ಟಿದ್ದಾನೆ. ಅಯ್ಯೋ ನೋಡೋವನ್ನ ಚಾರ್ಟರ್ಡ್ ಅಕೌಂಟೆಂಟ್ ಅವ್ನು ನೋಡಕ್ ಒಳ್ಳೆ ಚಿಕ್ಕ ಹುಡುಗ ಇದ್ದಾಗಿದ್ದಾನೆ. ಇವನೊಬ್ಬ CA ಹುಡುಗನ ಬಾಯ್ಲಿ. ಇವನ್ನ ನೋಡ್ಬಿಟ್ಟು ನಾನು ಇಂಟರ್ನ್ ಮುಗಿಸಿದ್ದೇನೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇವನ್ನ ಇವನು ಡೆಮೋ ಅಂತ ಹೇಳ್ಬಿಟ್ಟು ಯಾರನ್ನೋ ಅರೇಂಜ್ ಮಾಡ್ಕೊಂಡು ಬಂದಿಲ್ಲಪ್ಪ. ನಿಜವಾಗ್ಲೂ ಇವನೇ CA ಪಾಸ್ ಮಾಡಿರೋನಪ್ಪ. ಸೂರ್ಯ ಅಲ್ವಾ ನಿನ್ನ ಹೆಸರು? ಇವ್ನು ಯಾಕೆ ನನಗೆ ಜ್ಞಾಪಕ ಇಲ್ಲ ಅಂದ್ರೆ ಇವ್ನು ಇಂಟರ್ನ್ ಮುಗಿಸಿ, ನಾನು ಇಂಟರ್ನ್ ಮುಗಿಸಿದ್ದೇನೆ ಅಂದ್ರೆ CA ಮುಗಿಸ್ಬಿಟ್ಟಿದ್ದಾನೆ. ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾನೆ. ಎಲ್ಲಿ ಕೆಲಸ ಮಾಡ್ತಿದ್ಯಾ? ಗ್ರ್ಯಾಂಡ್ ಟಾಂಟ್ ಅಂತ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದೊಂದು ಆಡಿಟ್ ಫರ್ಮ್, ಇಂಟರ್ನ್ಯಾಷನಲ್ ಆಡಿಟ್ ಫರ್ಮ್ ಅದು. ಇವನ್ ಕೆಲಸ ಮಾಡ್ತಿರೋದು. ಇವನ್ ಹೇಗೆ ನನಗೆ ನೆನಪಿದ್ದಾನೆ ಅಂತ ಅಂದ್ರೆ, ಇವನಿಗೆ ಬಂದು ನನ್ನ ಮೇಲೆ ಒಂಥರ ಭಯಂಕರವಾದ ಒಂಥರ ಪ್ರೀತಿ. ಏನೋ ಒಂದು ಈ ತರ ಒಂದು ಪೋಸ್ಟ್ ಅನ್ನ ರೆಡಿ ಮಾಡ್ಬಿಟ್ಟು ನನಗೆ ಕಳಿಸಿದ್ದ ಇವನು. ಏನ್ ಪೋಸ್ಟ್ ಅಂದ್ರೆ, ವಿಜಯ್ ಅವರ ಡೇಟ್ ಆಫ್ ಬರ್ತ್ ಬಂದು, ಕರೆಕ್ಟ್ ತಾನೆ ನಿಂತಾನೆ ಅದು? ವಿಜಯ್ ಅವರ ಡೇಟ್ ಆಫ್ ಬರ್ತ್ ಬಂದು 22 ಜೂನ್. ವಿಜಯ್, ಆಕ್ಟರ್ ವಿಜಯ್ ಅವರ ಡೇಟ್ ಆಫ್ ಬರ್ತ್ 22 ಜೂನ್. ಆಮೇಲೆ ಆಕ್ಟರ್ ಅಜಿತ್ ಇದಾರಲ್ಲ, ಅವ್ರದ್ದು ಡೇಟ್ ಆಫ್ ಬರ್ತ್ 1 ಮೇ. 22 ಜೂನ್, 1 ಮೇ. ನನ್ನ ಡೇಟ್ ಆಫ್ ಬರ್ತ್ ಬಂದು 23 ನವೆಂಬರ್. ಆ ವಿಜಯ್ 22, ಅಜಿತ್ ನಂಬರ್ 1 ಎಲ್ಲ ಸೇರಿದ್ರೆ 23. ವಿಜಯ್ ಅವ್ರ ಬರ್ತ್ ಮಂತ್ 6, ಅಜಿತ್ ಅವ್ರದ್ದು 5 ಎಲ್ಲ ಸೇರಿದ್ರೆ 11. 23/11 ಅಂತ ಒಂದು ಪೋಸ್ಟ್ ಮಾಡಿದ್ದ. ನನಗಂತೂ ಅದು ನೋಡೋ ಒಂಥರ ಆಗೋಯ್ತು. ಏನ್ ಗುರು ಇದು ಕ್ರಿಯೇಟಿವಿಟಿ ಸೂರ್ಯ ಅದು. ನಾ ತರ ಅನ್ಕೊಂಡೆ. ನಾನ್ ಕೂಡ ಒಂದ್ ದಿವಸ ಯೋಚನೆ ಮಾಡಿರ್ಲಿಲ್ವಲ್ಲ, ಆ ತರ ಯೋಚನೆ ಮಾಡಿದಾನೆ. ಈಗ ಸೂರ್ಯ ಬಂದು ಇವನೊಂದು ಆರ್ಡಿನರಿ CPT ಏನದು ಫೌಂಡೇಶನ್ ಇಂಟ್ರಾ ಆಲ್ಮೋಸ್ಟ್ ಎಲ್ಲಾನು ಫಸ್ಟ್ ಅಟೆಂಪ್ಟ್ ಅನ್ಕೊಂಡಿದ್ದೀನಲ್ವಾ. ಏನೇ ಇವ್ನ ಮುಖ ನೋಡಿದ್ರೆ ಅವ್ನು ದೊಡ್ಡ ಮನುಷ್ಯನ್ ತರ ಕಾಣಿಸ್ತಾ ಇದ್ದಾನ. ಚಿಕ್ಕ ಹುಡುಗರೆಲ್ಲಾರು CA ಆಗ್ತಾ ಇದಾರೆ. ನೀವು CA ಅಂದ್ರೆ ಏನ್ ಅನ್ಕೊಂಡಿದ್ರಿ? ದೊಡ್ಡದಾಗಿರ್ತಾರೆ, ದಪ್ಪದಾಗಿರ್ತಾರೆ ಅನ್ಕೊಂಡಿದ್ರಿ. ನಾನ್ CA ಎಕ್ಸಾಮ್ ಬರಿಬೇಕಾದ್ರೆ ಧೋತಿ ಎಲ್ಲ ಕಟ್ಕೊಂಡ್ ಬಂದಿದ್ರು. ನಾವಾಗ್ಲೇ ಭಯ ಪಟ್ಬಿಟ್ಟೆ, ಏನಪ್ಪ ಇವರು ಇಷ್ಟೊಂದು ವರ್ಷದಿಂದ ಬರಿತಾ ಇದಾರೆ, ನಾವು ಕೂಡ ಹಿಂಗೆ ಫೇಲ್ ಆಗಿ ಇಷ್ಟೊಂದು ದೊಡ್ಡವರಾದ್ಮೇಲೂ ಬರಿತಾನೆ ಇರ್ತೀವ ಅಂತ ಎಕ್ಸಾಮ್ ಬರಿಬೇಕಾದ್ರೆ. ಈಗ ನಮ್ಮ ಹತ್ರ ಇರುವಂತ ಸಣ್ಣ ಪುಟ್ಟ ಮಕ್ಕಳೆಲ್ಲರೂ ಆಡಿಟರ್ ಆಗಿದ್ದಾರೆ, ದೊಡ್ಡ ಫರ್ಮ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಈಗ ನನಗೆ ಹೇಳಿ GD ನಲ್ಲಿ ನಾನು ನಿಮ್ಮನ್ನ ಟ್ರೈನ್ ಮಾಡಿ 360 ಅವರ್ಸ್ ನಾನು ಟ್ರೈನ್ ಮಾಡಿದೀನಿ ಅಂತ ಹೇಳಿ ಇವನ ಹತ್ರ ಕಳಿಸ್ದೆ ಅಂತಂದ್ರೆ ಅವನ್ನ ತಗೊಳಲ್ಲ ಅಂತ ಇವ್ನಿಗೆ ಹೇಳೋಷ್ಟು ಧೈರ್ಯ ಇದೆಯಾ ಹೇಳಿ? ಅಕಸ್ಮಾತ್ ಹಂಗೆ ಹೇಳ್ದಂದ್ರೆ ಅವ್ನಿಗೆ ಏನ್ ಮಾಡ್ತೀನಿ ನಾನು ಗೊತ್ತಾ? ಸುಮ್ನೆ ತಮಾಷೆ ಮಾಡ್ತಾ ಇದ್ದೆ, ಹೋಗಿ ಕುತ್ಕೋಗು. ಓಕೆನಾ? ಅದೇ ಹೇಳದ್ನಲ್ವಾ, ಸೂರ್ಯ ತರನೇ ಎಲ್ಲ ಟಾಪ್ ಫಾರ್ಮ್ಸ್ ಅಲ್ಲೂ ನನ್ನ ಸ್ಟೂಡೆಂಟ್ಸೇ ಇದ್ದಾರೆ. ಸೊ ಇದನ್ನ ನಾನ್ ಬಂದು ಕ್ಯಾಪಿಟಲೈಸ್ ಮಾಡ್ಕೋಬೇಕು. ಏನಂದ್ರೆ, ನಾನ್ ಬಂದು ಬೇಸಿಕಲಿ ಒಂದು ಅಕೌಂಟೆನ್ಸ್ ಟೀಚರ್. ನಾನ್ ಬಂದು ಫೈನಲ್ ಆಗಿ ಫಂಡಮೆಂಟಲ್ಸು, ಇಂಟರ್ನ್, ಟೀಚರು ಎಲ್ಲ ಮಾಡಿ ಕ್ಲಾಸು ತಗೊಂಡು ನಾನು KS ಅಕಾಡೆಮಿಯಿಂದ ಇವ್ರನ್ನ ಹೊರ ಕರ್ಕೊಂಬಂದು ಇಷ್ಟೆಲ್ಲ ಮಾಡಿರೋದ್ರಿಂದ ನಾನು ಬಿಸ್ನೆಸ್ ಪರ್ಸನ್ ಅಂತ ಹೇಳೋದಕ್ಕಾಗೋದಿಲ್ಲ. ನನ್ನ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ, ಒಂದು ಕಲ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾರ್ ಸರ್ ಕಲ್ಲು? ಸ್ಟೂಡೆಂಟ್. ಇವಾಗ ಬರ್ಬೇಕಾದ್ರೆ ಕಲ್ತಾರ ಇರ್ತಾರೆ, ನಾವು ಕೆತ್ತಿದ್ರೆ ಸರಿಯಾಗಿ ಕೆತ್ತಬೇಕು ನಾವು ಅವ್ರನ್ನ. ಅಂದ್ರೆ ಅದು ಈಸಿ ಅಲ್ಲ. ಇವಾಗ ಹುಡುಗ ಆ ಕಡೆ ನೋಡಿ ಈ ಕಡೆ ನೋಡ್ದ ಅಂದ್ರೆ ಕ್ಲಾಸಲ್ಲಿ ಗೋಯಿಂದ ನೀನ್ ನನ್ನನ್ನೇ ನೋಡ್ಬೇಕು ಅಂತ ಹೇಳ್ತಿರ್ತೀನಿ. ಸ್ವಲ್ಪ ಸ್ಟ್ರಿಕ್ಟ್ ಅಂತ ಅನ್ಸುತ್ತೆ, ಆದ್ರೆ ನನಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ನಾನು ಹೇಳ್ಕೊಡೋದೆಲ್ಲ ನಿಜವಾಗ್ಲೂ ಅಷ್ಟೊಂದು ಬೆನಿಫಿಟೆಡ್ ಆಗಿರುತ್ತೆ. ಇದು ಬಂದು ನಿಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೋಸ್ಕರ, ನಿಮ್ಗೆ ಹಿಂಸೆ ಕೊಡ್ಬೇಕು ಅಂತಲ್ಲ. ಇವತ್ತಿನ ಡೇಟ್ ಪ್ರಕಾರ ನನ್ನ KS ಅಕಾಡೆಮಿನಲ್ಲಿ ನನ್ನ ಸ್ಟೂಡೆಂಟ್ಸ್ ಕ್ಲಾಸ್ ತಗೋತಾ ಇದಾರೆ. ಅಕೌಂಟೆನ್ಸಿನೇನೆ ವಿಘ್ನೇಶ ತಗೋತಾ ಇದ್ದಾನೆ, ಚೈತನ್ಯ ತಗೋತಾ ಇದ್ದಾನೆ, ಇನ್ನೊಬ್ರು ತಗೋತಾ ಇದಾರೆ. ಸ್ವಲ್ಪ ಲಿಮಿಟೆಡ್ ಆಗಿರೋದ್ರಿಂದ ಟೈಮು, ಕೆಲವೊಂದು ಏರಿಯಾ ಬೇಸಿಕ್, ಕೆಲವೊಂದು ಏರಿಯಾ ಇಂಟರ್ನು, ಫೈನಲ್ ಎಲ್ಲ ಆಲ್ಮೋಸ್ಟ್ ನಾವು ರೆಕಾರ್ಡೆಡ್ ನಾವು ಕೊಟ್ಟಿರ್ತೀವಿ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಇರುತ್ತೆ ನಮ್ಗೆ. ಸೊ ಕಾಮರ್ಸ್ ಸ್ಟೂಡೆಂಟ್ಸ್ ಎಲ್ಲಾರು ನಿಮ್ಗೋಸ್ಕರ ಇದನ್ನ ನಾನು ತಗೊಂಡ್ಬಂದಿದ್ದೀನಿ. ಚೆನ್ನಾಗಿದೆಯೋ ಇಲ್ವೋ ಹೇಳ್ರಪ್ಪ, ಅದನ್ನಾದ್ರೂ ಬಾಯ್ಬಿಟ್ಟು ಕ್ಲಾಪ್ಸ್ ಹೊಡಿರಿ. ನಿಮ್ಗೋಸ್ಕರ ಏನೋ ಯೋಚನೆ ಮಾಡಿದೀನಿ. ನಿಮ್ಗೆ ಖರ್ಚೇ ಇಲ್ದೇನೆ 360 ಅವರ್ಸ್ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಜೊತೆನಲ್ಲಿರುವಂತ ಆಪರ್ಚುನಿಟಿ ಮಾಡ್ಕೊಡ್ತಾ ಇದ್ದೀನಿ. ಹೌದು ಅಲ್ವಾ? ಒಂದು CAಯ 360 ಗಂಟೆಗಳು. ಅಂದ್ರೆ ಯಾಕಂದ್ರೆ ತಗೊಳ್ಳೋರು ಯಾರು ನಾನ್ CAಗಳು ಆಗಿರೋದಿಲ್ಲ, ಎಕ್ಸೆಪ್ಟ್ ಯೋಗ ಎಲ್ಲ ನಾನ್ CAನೇ ತಗೊಳ್ಳೋದು. ಅರ್ಥ ಆಗ್ತಾ ಇದೆ ಅಲ್ಲ? ಯೋಗ ಟೀಚರ್ ಎಲ್ಲ CA ಆಗಿರಲ್ಲ. ಈ ತರ ಅಕೌಂಟ್ಸ್, ಆಡಿಟಿಂಗು ಇದನ್ನೆಲ್ಲ ತಗೊಳ್ಳೋರು CAನೇ ಆಗಿರ್ತಾರೆ. ಈ ಒಂದು ಎಕ್ಸೆಲ್ ಇದೆಯಲ್ಲ, ಅದನ್ನ ಕೂಡ ತಗೊಳ್ಳೋದು ಎಲ್ಲ ನನ್ನ ಸ್ಟೂಡೆಂಟ್ಸ್ ಸಖತ್ ಇಂಟೆಲಿಜೆಂಟ್ ಇರ್ತಾರೆ. ಎಕ್ಸೆಲ್ ಅಲ್ಲೆಲ್ಲ ಅವನು ತುಂಬಾನೇ ಸ್ಟ್ರಾಂಗ್ ಆಗಿದ್ದಾನೆ. ಸೊ ಹಂಗಾಗಿ ಅವನ್ನೇ ಕರೆದು ತಗೊಳ್ಳೋದಕ್ಕೆ ಹೇಳ್ತೀವಿ. ಯಾರು ಬೆಸ್ಟ್ ಅವ್ರನ್ನೇ ಕರೆದು ತಗೊಳ್ಳೋದಕ್ಕೆ ಹೇಳ್ತೀವಿ. KS ಅಕಾಡೆಮಿ ತುಂಬಾ ಪಾಪ್ಯುಲರ್ ಆಗಿರೋದಕ್ಕೆ ಇಲ್ಲಿರುವಂತ ಎಲ್ಲಾ ಫ್ಯಾಕಲ್ಟಿನೂ ಬೆಸ್ಟ್. ಅಲ್ಲಿ ನೋಡಿ, ಅಲ್ಲಿ ಹೆಂಗ್ ನಿಂತಿದ್ದಾರೆ ಅಂತ ನೋಡಿ. ಎಲ್ಲರೂ ಒಂಥರ ಚಿಕ್ಕ ಮಕ್ಕಳು, ಸ್ಕೂಲ್ ಮಕ್ಕಳು ತರ ಇದ್ದಾರೆ. CA ಸ್ಟೂಡೆಂಟ್ಸ್ ಎಲ್ಲರೂ ಫ್ಯಾಕಲ್ಟಿ ತರ ಹೇಗ್ ನಿಂತಿದ್ದಾರೆ ನೋಡಿ. ರೀಸನ್ ಏನು ಅಂದ್ರೆ, ಇವ್ರು ಎಲ್ಲರೂ ತುಂಬಾನೇ ಕಾಸ್ಟ್ಲಿ ಆಗಿರುವಂತಹ ಫ್ಯಾಕಲ್ಟಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಖರ್ಚು ಮಾಡಿ ನಾನು ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. KS ಅಕಾಡೆಮಿ ಅಂದ್ರೆ ಬೆಸ್ಟ್ ಫ್ಯಾಕಲ್ಟಿನ ಇಟ್ರೆ ನೀವು ಕೂಡ ಬೆಸ್ಟ್ ಆಗಿ ಕಲಿಬಹುದು ಅಂತ. ಆ ಫ್ಯಾಕಲ್ಟಿನ ಇಟ್ಟು ಕೂಡ ನಾವ್ ಇದನ್ನ ಕಲಿಸಬಹುದು ಅಂತ ಡಿಸೈಡ್ ಮಾಡಿದೀನಿ. ಯಾರು ಕ್ಲಾಸ್ ತಗೊಳ್ತಾರೋ ಅವರೆಲ್ಲರೂ CAನೇ ಆಗಿರ್ತಾರೆ ಖಂಡಿತವಾಗ್ಲೂ. ಇದ್ರಲ್ಲಿ ಇನ್ನೂ ಒಂದ್ ಏನಂತಂದ್ರೆ, ಒಬ್ಬ CAಗೆ ಕ್ಲಾಸ್ ತಗೊಳ್ಳೋಂಥವ್ರು CA ಸ್ಟೂಡೆಂಟ್ಸ್ ಎಲ್ಲರೂ 90% ಸಿನ್ಸಿಯರ್ ಆಗಿರ್ತಾರೆ. ಯಾಕೆಂದ್ರೆ ಗೊತ್ತಲ್ವಾ, ಆ ಒಂದು ರಿಸಲ್ಟ್ ಭಯ ಇರುತ್ತಲ್ಲ, ಅದರಿಂದಾನೇ ಅವ್ರಿಗೊಂಥರ. ಸೊ ಹಂಗಾಗಿ CAನೇ ಕೊಡ್ತಾ ಇದೀನಿ ಅಂದ್ರೆ ಕೆಲ್ಸದ ಭಯದಿಂದ ಅವರಲ್ಲಿ ಕೆಲಸ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿನ ನಾನು ದೊಡ್ಡ ಲೆವೆಲ್ಗೆ ತಗೊಂಡೋಗ್ಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ನಿನ್ನ ಹತ್ರ ಇತ್ತು ಅಂತ ಅನ್ಕೋ. ಇದು ನಿಜವಾಗ್ಲೂ ನಿನ್ಗೊಂದು ದೊಡ್ಡ ಆಪರ್ಚುನಿಟಿ. ನಾಳೆಗೆ ಒಬ್ಬ CAಗೆ ಸಮಾನವಾಗಿ ನೀನು ಕೂಡ ಸಂಬಳ ತಗೊಳ್ತೀಯ ಅಂತಂದ್ರೆ ಖಂಡಿತವಾಗ್ಲೂ ತಗೋತೀಯ. ಹೆಂಗ್ ಸರ್ ಆಗುತ್ತೆ ನಾನು CAಗೆ ಸಮಾನಾಗಿ ಸಂಬಳ ತಗೊಳಕ್ಕೆ? ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಬರ್ದು ಪಾಸ್ ಆಗುವಂತ ಸ್ಕಿಲ್ ಸೆಟ್ ನಿನ್ನ ಹತ್ರ ಇಲ್ಲ, ಸರಿನಾ?
ಅದೆಲ್ಲ ಬಿಟ್ಟು ಇನ್ ಮಿಕ್ಕಿದ ಸ್ಕಿಲ್ಲು ಇದೆ. ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇದೆ, ನಿನ್ನ ಹತ್ರ ಒಂದು ಒಳ್ಳೆ ಇಂಟೆಗ್ರಿಟಿ ಇದೆ. ಇಂಟೆಗ್ರಿಟಿ ಅಂದ್ರೇನು, ನೀನ್ ಕಳ್ತನ ಮಾಡೋದು ಅಂತದೆಲ್ಲ ಮಾಡಲ್ಲ, ಸುಳ್ಳು ಹೇಳೋದಿಲ್ಲ. ಇದೆಲ್ಲ ತುಂಬಾನೇ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ. ಒಂದು ಆರ್ಗನೈಸೇಷನ್ ಅಲ್ಲಿ ದೊಡ್ಡ ಪೊಸಿಷನ್ಗೆ ಹೋಗ್ಬೇಕು ಅಂದ್ರೆ ಇಂಟೆಗ್ರಿಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಇನ್ಕಲ್ಕೇಟ್ ಮಾಡ್ಕೋಬೇಕು ನೀವು. ಸರಿ ಸರ್, ನಾಳೆಗೆ ಅಂದ್ರೆ ಒಂದು ಇಂಟೆಗ್ರಿಟಿಗೆ ಒಂದು ಎಕ್ಸಾಂಪಲ್ ಹೇಳಿ ಸರ್ ಅಂದ್ರೆ, ನಾಳೆ ಒಂದು ಆಫೀಸ್ಗೆ ನಾನು ನಿಮ್ಮನ್ನ ಇಂಟರ್ನ್ಶಿಪ್ಗೆ ಅಂತ ಕಳಿಸ್ತೀನಿ. ಒಂದು ಆಫೀಸಲ್ಲಿ ಅವ್ರು ಹೇಳ್ತಾರೆ, ಅಮ್ಮ ನೀನ್ ಸೂಪರ್ ಆಗಿ BRS ಆಗ್ತಾ ಇದೆಯಾ, ಆ ಕಂಪನಿಗೆ ಹೋಗ್ಬಿಟ್ಟು BRS ನ ಹಾಕ್ಬಿಟ್ ಬಾ. ಹೋಗ್ ಬರೋ ಅಂತ ಕನ್ವೆನ್ಸ್ ಏನಿದೆ ಅದನ್ನ ನೀನು ರಿಯಂಬರ್ಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಆಡಿಟರ್ ಹೇಳ್ತಾರೆ ನಿನ್ಗೆ. ನೀನ್ ನಿಮ್ ಮನೆಯಿಂದ ಬಸ್ಸಲ್ಲೇ ಹೋಗ್ತೀಯಾ, ಆ ಆಡಿಟರ್ ಆಫೀಸ್ಗೆ ಬಸ್ಸಲ್ಲೇ ಹೋಗ್ತೀಯಾ, ಬಸ್ಸಲ್ಲೇ ವಾಪಸ್ ಬರ್ತೀಯಾ. ಆದ್ರೆ ಅವ್ರು ನಿನ್ಗೆ ಏನ್ ಹೇಳ್ತಾರೆ ಅಂದ್ರೆ, ನೀನ್ ಆಟೋದಲ್ಲಿ ಹೋದ್ರು ಕೂಡ ನೀನ್ ಅದನ್ನ ಕ್ಲೈಮ್ ಮಾಡ್ಬೋದು ಅಂತ. ಆದ್ರೆ ನೀನ್ ರಿಯಲ್ ಆಗಿ ಏನ್ ಮಾಡಿರ್ತೀಯಾ, ಬಸ್ಸಲ್ಲೇ ಹೋಗ್ಬಿಟ್ಟು ಬಸ್ಸಲ್ಲಿ ಬಂದಿರ್ತೀಯಾ, ಆಟೋ ಎಲ್ಲ ಯೂಸ್ ಮಾಡಿರಲ್ಲ. ಆದ್ರೆ ನೀನ್ ಏನ್ ಮಾಡ್ತೀಯಾ ಅಂತಂದ್ರೆ, ನೀನ್ ರಿಯಂಬರ್ಸ್ಮೆಂಟ್ ಬರಿಬೇಕಾದ್ರೆ ಆಟೋ ಚಾರ್ಜಸ್ 150, ಟೂ ಅಂಡ್ ಫ್ರೋ 300 ಅಂತ ಹೇಳ್ಬಿಟ್ಟು ನೀನ್ ತಗೊಳ್ತಾ ಇದೀಯ ಅಂತಂದ್ರೆ ನಿನ್ಗೆ ಇಂಟೆಗ್ರಿಟಿ ಇಲ್ಲ ಅಂತ ಅರ್ಥ. ನೀನು ಇಂಟೆಗ್ರಿಟಿ ಇಲ್ಲದೇನೆ ಅಂತ ಒಂದು ಜಾಗದಲ್ಲಿ ಇದೆಯಾ ಅಂತ ಅಂದ್ರೆ ದೊಡ್ಡ ಲೆವೆಲಲ್ಲಿ ಖಂಡಿತವಾಗ್ಲೂ ಸಾಧನೆ ಮಾಡಕ್ ಆಗೋದೇ ಇಲ್ಲ. ಯಾರಿಗೆ ಹೈ ಇಂಟೆಗ್ರಿಟಿ ಇರುತ್ತೋ ಖಂಡಿತವಾಗ್ಲೂ ಅವರು ಹೈಯೆಸ್ಟ್ ಲೆವೆಲ್ ಅಲ್ಲಿ ಅಚೀವ್ ಮಾಡ್ತಾರೆ, ದೊಡ್ಡ ಲೆವೆಲ್ಗೆ ರೀಚ್ ಆಗೇ ಆಗ್ತಾರೆ. ಆ ತರ ಒಂದು ಇಂಟೆಗ್ರಿಟಿ ಇಲ್ಲದೆ ನೀನ್ ಹೈಯರ್ ಲೆವೆಲ್ಗೆ ಹೋದ್ರು ಯಾವತ್ತೊಂದ್ ದಿವಸ ಕೆಳಗಡೆ ಬಿದ್ದೋಗ್ಬಿಡ್ತೀಯ ಅಷ್ಟೇ. ಇವಾಗ ಹೆಚ್ಚು ಕಡಿಮೆ ಎಷ್ಟೊಂದ್ ಜನ ಹೈಯರ್ ಲೆವೆಲ್ಗೆ ಹೋಗ್ತಾರಲ್ವಾ, ಸರ್ ನೋಡಿ ಸರ್ ಏನು ಇಲ್ಲ, ಫ್ರಾಡ್ ಎಲ್ಲ ಮಾಡ್ಕೊಂಡು ಹಂಗೆ ಟಾಪ್ ರೀಚ್ ಆಗ್ಬಿಟ್ಟ ಅಂತಂದ್ರೆ ಅವಾಗ ನಿನಗೂ ಗೊತ್ತಿರ್ಬೇಕಾಗತ್ತೆ ಅವ್ನು ಕೆಳಗಡೆ ಬರ್ತಾನೆ. ಇಂಟೆಗ್ರಿಟಿಯಿಂದ ಮೇಲಕ್ಕೆ ಹೋದೋನು ಯಾವತ್ತು ಕೆಳಗಡೆ ಬಂದಿರೋ ಇತಿಹಾಸ ಇಲ್ಲ. ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಸರ್ನ ನೀವೇನಾರು ತಗೊಂಡ್ರೆ ಅವರು ಇಂಟೆಗ್ರಿಟಿಯಿಂದ ಮೇಲಕ್ಕೆ ಹೋಗಿರೋ ಅಂತವ್ರು. ಒಂದು ಟೆಲಿಫೋನ್ ಕನೆಕ್ಷನ್ ಕೂಡ ಇನ್ಫೋಸಿಸ್ ನಲ್ಲಿ ಅವ್ರು ಯಾವತ್ತೂ ಬ್ರೈಬ್ ಕೊಟ್ಟಿಲ್ಲ. ಅಂದ್ರೆ ಒಂದು ಟೆಲಿಫೋನ್ ಕನೆಕ್ಷನ್ ತಗೊಳ್ಳೋದಕ್ಕೆ ಕೂಡ ಇನ್ಫೋಸಿಸ್ ಅಲ್ಲಿ ಅವ್ರು ಯಾವತ್ತು ಬ್ರೈಬ್ ಕೊಟ್ಟಿಲ್ಲ ಅಂದ್ರೆ ಇನ್ಫೋಸಿಸ್. ಇನ್ನು ಟಾಟಾ ಬಗ್ಗೆ ಮಾತಾಡೋದಾದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಬ್ರೈಬೇ ಕೇಳಿಲ್ಲ. ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ಟಾಟಾ ಯಾವುದೇ ಪ್ರಾಜೆಕ್ಟ್ ಬಂದ್ರು ಬ್ರೈಬ್ ತಗೋಬಾರ್ದು ಅಂತ. ನಾವು ಕೇಳಿದ್ರು ಕೂಡ ನಾವು ಯಾವುದೇ ತರದ್ದು ಅವ್ರು ಕೊಡೋದು ಇಲ್ಲ ಅಂತ. ಬಟ್ ಟಾಟಾ ಇಸ್ ಅ ವೆರಿ ಬಿಗ್ ಕಂಪನಿ. ಆ ತರ ಒಂದು ಹೆಸರನ್ನ ಟಾಟಾ ಕ್ರಿಯೇಟ್ ಮಾಡಿಟ್ಕೊಂಡಿದೆ. ಇವತ್ತು ಟಾಟಾ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದೆ, ಎಷ್ಟು ದೊಡ್ಡ ಇಂಟೆಗ್ರಿಟಿ ಸಂಪಾದಿಸಿದೆ. ಅಂತ ಒಂದು ಇಂಟೆಗ್ರಿಟಿ ನಿಮಗೆ ಬರಬೇಕು ಅಂತಂದ್ರೆ ನಿಮಗೆ ಇಂಟೆಗ್ರಿಟಿ ಇರಬೇಕು. ಒಂದು ಆಫೀಸಲ್ಲಿ ಒಂದು ಇಂಟೆಗ್ರಿಟಿ ಇರಬೇಕು ನಿಮಗೆ ಅಂತಂದ್ರೆ ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು. ಒಬ್ರ ಬಗ್ಗೆ ತಪ್ಪಾಗಿ ಮಾತಾಡೋದು, ನಮ್ಮ ಮ್ಯಾನೇಜರ್ ಹಂಗೆ ಕಣೋ, ಇವ್ರು ಹಿಂಗೆ ಕಣೋ, ನೀನ್ ಹೆಂಗೆ, ನೀನು ಸ್ವಾಮಿ ವಿವೇಕಾನಂದನ, ರಾಮಕೃಷ್ಣ ಪರಮಹಂಸನ, ನೀನ್ ಯಾವ ತರ ಮಾತಾಡ್ತಿದ್ಯಾ ಅಂದ್ರೆ ₹5 ನಿನ್ ಪಾಕೆಟಲ್ಲಿ ಇರೋದಿಲ್ಲ. ಮುಖೇಶ್ ಅಂಬಾನಿ ಅವ್ನ ಮಗಂಗೆ ಎಷ್ಟು ಖರ್ಚು ಮಾಡಿ ಮದ್ವೆ ಮಾಡ್ತಾ ಇದ್ದ ಅನ್ಕೊಣೋ, ಅದನ್ನೆಲ್ಲ ನಮ್ಗೆ ಏನಾರು ಕೊಟ್ಬಿಟ್ರೆ ಬಾ, ನಿನ್ನ ಹತ್ರ ನಿಮ್ ಮನೇಲಿ ₹10 ಎಲ್ರಿಗೂ ಹಂಚ್ಬಿಟ್ಟು ಬದುಕ್ಬಿಡ್ತೀಯ ನೀನು. ಅವ್ರೇನೋ ಮಾಡ್ಕೋತಾ ಇದಾರೆ. ಯು ಆರ್ ಕಮೆಂಟಿಂಗ್ ಆನ್ ಸಮನ್ ಎಲ್ಸಸ್ ಲೈಫ್ ಅಂಡ್ ಯರ್ ಲೈಫ್ ಇಟ್ ಸೆಲ್ಫ್ ಇಸ್ ಹಾರಿಬಲ್. 10 ಪೈಸಕ್ಕೆ ನಿನ್ ಜೀವನ ಯೋಗ್ಯತೆ ಇಲ್ಲ, ನೀನ್ ಕೂತ್ಕೊಂಡು ಇನ್ನೊಬ್ಬರ ಜೀವನದ ಬಗ್ಗೆ ಅಸೆಸ್ ಮಾಡ್ತಾ ಕೂತ್ಕೊಂಡಿರ್ತೀಯ. ಏನ್ ನಾಚಿಕೆನೇ ಆಗಲ್ವಾ? ನಮ್ಮ ಹತ್ರ ಯೋಗ್ಯತೆ ಇಲ್ಲ ಅಂತಂದ್ರೆ ಫಸ್ಟ್ ನಾವು ನಮ್ಮ ಯೋಗ್ಯತೆ ಅಂದ್ರೆ ಯಾರು ತಪ್ಪು ತಿಳ್ಕೊಬೇಡಿ, ಅಂದ್ರೆ ಒಳಗಿಂದ ಕೋಪ ಬಂದ್ಬಿಡ್ತು ನನಗೆ. ಯಾಕಂದ್ರೆ ಇದೆಲ್ಲ ನೋಡಿದೀನಿ ನಾನು ನನ್ನ ಫ್ರೆಂಡ್ಸ್ ಅಲ್ಲಿ. ಅಂದ್ರೆ ಎಲ್ಲರೂ BCom ಮುಗಿಸ್ಬಿಟ್ಟು ಅಥವಾ ಇನ್ನೊಂದು ಮುಗಿಸ್ಬಿಟ್ಟು ಮಗ ಇಷ್ಟ ಕಾಸು ಕೊಡು ಅಂತ ಕೇಳ್ಕೊಂಡು ಕೂತಿರ್ತಾರೆ. ಅಸಹ್ಯವಾಗಿರುತ್ತದು. ಇಲ್ಲಾಂದ್ರೆ ಬೇರೆ ದಾರಿ ಇಲ್ಲ. ಅವ್ನ್ ಸ್ಕೂಲ್ ಫೀಸ್ ಕಟ್ಟಕ್ಕೆ ಅಂದ್ರೆ ಅವ್ರ ಮಗು ಸ್ಕೂಲ್ ಫೀಸ್ ಕಟ್ಟಕ್ಕೆ ಅವನಿಗೆ ಗೊತ್ತಿದೆ ಸರ್ವಣ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾನೆ ಅಂತ. ಅವಾಗ ನಾನು CA ಓದ್ಬೇಕಾದ್ರೆ ನನ್ನ ಕಿಂಡಲ್ ಮಾಡ್ತಾ ಇದ್ದ, CA ಎಲ್ಲ ಎಲ್ಲರೂ ಪಾಸ್ ಮಾಡಕ್ ಆಗಲ್ಲ ಮಗ, ನೀನ್ ವಾಪಸ್ ಬರ್ತೀಯಾ, ನೀನ್ ಫೇಲ್ ಆಗ್ತೀಯಾ ಅಂತ. ಇವತ್ತು ಅವ್ನು ನನ್ನ ಹತ್ರ ಬಂದು ಸಾಲ ಕೇಳ್ತಾ ಇದ್ದಾನೆ. ಅಸಹ್ಯವಾಗಿರುತ್ತಲ್ವಾ? ಈ ಅಸಹ್ಯಕ್ಕೆ ಇನ್ನೊಂದು, ಈಗ ನೀನು ಮಾಡ್ಬೋದು, ನನ್ಗೆ ಈ ಕಂಪನಿ ಗೊತ್ತು ಕಣೋ, ಆ ಕಂಪನಿ ಗೊತ್ತು, ನನ್ನ ಫ್ರೆಂಡ್ ಇದ್ದಾನೆ, ನಾನು ರೆಕಮೆಂಡೇಶನ್ ಮಾಡ್ಕೊಳ್ತೀನಿ, ನನಗೆ ಕೆಲಸ ಸಿಕ್ಬಿಡುತ್ತೆ, ನಾನು ಹೋಗ್ತಿದ್ದೀನಿ. ಅಸಹ್ಯತನಕ್ಕೆ ಕೋರದು. ಯಾವನೊಬ್ಬ ರೆಕಮೆಂಡೇಶನ್ ಮಾಡ್ತಿದ್ದಾನೆ, ನೀನ್ ಅಲ್ಲಿಗೆ ಹೋಗ್ತಿದ್ಯಾ ಅಂದ್ರೆ, ಈಗ ನಾನು ರೆಕಮೆಂಡ್ ಮಾಡ್ತೀನಿ, ನಾನು ಸುಮ್ಮನೆ ರೆಕಮೆಂಡ್ ಮಾಡ್ತಾ ಇಲ್ಲ. ಈ ಹುಡುಗಿನ ಅಲ್ಲಿ ಕೆಲ್ಸಕ್ಕೆ ತಗೋ ಅಂದ್ರೆ ನಾನು 360 ಅವರ್ ಟ್ರೈನ್ ಮಾಡಿದ್ದೀನಿ, ಅದಕ್ಕೆ ಕೆಲಸ ಕೊಡು ಅಂತ ಕೇಳ್ತಿದ್ದೀನಿ. ಈಗ 360 ಅವರ್ ನಾನು ಅವಳು ಟ್ರೈನಿಂಗ್ ಮಾಡಿದ್ದೀನಿ ಅಂದ್ರೆ 4 ತಿಂಗಳು ಇಂಟರ್ನ್ಶಿಪ್ ಕೊಡು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನೀನ್ ಕಾಸು ಕೊಡ್ಬೇಡ, ನಾನು ಕೊಡ್ತೀನಿ. ₹6,000 ನಾನು ಕೊಡ್ತೀನಿ, ಇಂಟರ್ನ್ಶಿಪ್ ನೀನ್ ಕೊಡು ಅಂತ ಹೇಳ್ತೀನಿ. ಏನಂದ್ರೆ ನೀವು ಕಟ್ಟಿದಂತ ಹಣ ಕೂಡ ನಾನು ನಿಮ್ಗೆ 6 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ. ನಿಮಗೆ ಕಾಸ್ಟೇ ಇಲ್ವಲ್ಲ. ಇಲ್ಲ ಸರ್ 24,000 ಕಟ್ಟಕ್ಕಾಗಲ್ಲ, ₹8,000 ನೀನ್ ಕೊಡು, ಮಿಕ್ಕಿದ್ದು ಬಜಾಜ್ ಅಲಯನ್ಸ್ ಅವ್ರು ಕೊಡ್ತಾರೆ ನಿನ್ಗೆ. ನೀನ್ ಮಿಕ್ಕಿದ್ ಬಜಾಜ್ ಅವ್ರಿಗೆ EMI ತರ ₹2,667 ಕಟ್ಟು. ಅದಾದ್ಮೇಲಿಂದ ರಿಮೈನಿಂಗ್ ಅಮೌಂಟ್ ನೀನ್ EMI ಅಲ್ಲಿ ಕಟ್ ಮುಗಿಸು. ಇದಕ್ಕೂ ಮೇಲೆ ಯಾರಾದ್ರೂ ಹೆಲ್ಪ್ ಮಾಡ್ಬೋದು ಅಂದ್ರೆ ಮಾಡ್ಬೋದೇನಪ್ಪ, ನಂಗೆ ಗೊತ್ತಿಲ್ಲ. ನೀವು ನಮ್ಮ ಹತ್ರ ಸೇರ್ಕೋಬೇಕು ಅಂತ ನಾನು ಹೇಳ್ತಿಲ್ಲ, ಇದನ್ನ ಮಾರ್ಕೆಟಿಂಗ್ಗೋಸ್ಕರ ಅಂತೂ ಖಂಡಿತ ಮಾಡ್ತಿಲ್ಲ. ನಂಗೆ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾನು ಇಟ್ಕೊಂಡಿರೋ ಕಮಿಟ್ಮೆಂಟ್ಗೆ 1 ನಿಮಿಷ ಕೂಡ ನಾನು ಟೈಮೇ ವೇಸ್ಟ್ ಮಾಡಬಾರ್ದು. ನಾನು ಮಾಡ್ತಿದ್ದೀನಿ ಅಂತಂದ್ರೆ ನೀನ್ ಬೇರೆ ತರಾನೇ ಯೋಚನೆ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ ಇಲ್ವಾ? ನಾನು ಸಿಂಪಲ್ ಆಗಿರ್ಬೇಕು, ಜನರನ್ನ ಬದಲಾಯಿಸಬೇಕು, ಅದನ್ನ ನಾನು ಯೋಚನೆ ಮಾಡ್ತಿದ್ದೀನಿ. ಕಾಮರ್ಸ್ ಪ್ರೊಫೆಷನ್ ನನಗೆ ತುಂಬಾನೇ ಕ್ಲೋಸ್. ಯಾಕಂದ್ರೆ ಕಾಮರ್ಸ್ ಸ್ಟೂಡೆಂಟ್ ಆಗಿ 30 ವರ್ಷದಿಂದ ಅಂದ್ರೆ 1992 ನಾನು ಪ್ಲಸ್ 2 ಮುಗಿಸಿದ್ದು. ಅಂದ್ರೆ ಈಗ ಎಷ್ಟು ವರ್ಷ ಆಯ್ತು ಹಂಗಾರೆ? 24 8 32 ವರ್ಷ ಈ ಕಾಮರ್ಸ್ ಫೀಲ್ಡ್ ಅಲ್ಲಿ ನಾನು ಇದೀನಿ. ನನ್ನ ಜೀವನದಲ್ಲಿ ಎಲ್ಲಾನು ನನಗೆ ಈ CA ಕೋರ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು, ಏನ್ ತಪ್ಪಾಗಲ್ಲ. ಆ ಒಂದು ನಾಲೆಡ್ಜ್ ನ ನಿನಗೂ ಶೇರ್ ಮಾಡಿ, ನಿನಗೂ ಒಂದು ಸ್ಕಿಲ್ ನ ಡೆವಲಪ್ ಮಾಡಿ, ಒಂದು ಆಡಿಟರ್ ಹತ್ರನೋ ಒಂದು ಕಂಪನಿನಲ್ಲೋ ಪ್ಲೇಸ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ತುಂಬಾ ಡಿಗ್ನಿಫೈಡ್ ಆಗಿ ನಿನ್ ಜೀವನ ಇರಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ.
ಒಬ್ಬರನ್ನ ಡಿಗ್ರೇಡ್ ಮಾಡೋದು ಅದೆಲ್ಲ ಯಾವ್ದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬಾರ್ದು. ನೀನ್ ಇವತ್ ಮಾಡಿರ್ಬೋದು, ಅಂತ ಕೆಲಸ ಮಾಡಿರ್ಬೋದು. ನೀನ್ ಯೋಚನೆ ಮಾಡ್ಬೋದು ಎಲ್ಲರೂ ಒಳ್ಳೆಯವರಾಗಿ, ಇಲ್ಲ, ನೀನ್ ಪವರ್ಲೆಸ್ ಆಗಿದ್ಯಾ ಅಂತಂದ್ರೆ ಪವರ್ಫುಲ್ ಪೀಪಲ್ ನಿನ್ನ ನ್ಯಾಚುರಲಿ ಎಕ್ಸ್ಪ್ಲಾಯ್ಟ್ ಮಾಡೇ ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ. ಹೌದು, ಈಗ ನಿಮ್ಮನೇಲಿ ನೀನ್ ಪವರ್ಫುಲ್ ಆಗಿದ್ಯಾ, ಯಾರೊಬ್ಬ ಚಿಕ್ಕ ಹುಡುಗ ಬರ್ತಾನೆ, ಒಂಚೂರು ಕಾಲ್ ಹೊತ್ತು ಹೇಳ್ಬೋದಲ್ವಾ? ಅರ್ಥ ಆಗ್ತಾ ಇದೆಯಲ್ಲ? ಒಂಚೂರು ಕಾಲ್ ಹೊತ್ತು, ಒಂಚೂರು ಬೆನ್ನೊತ್ತು, ಈ ತರ ಅಂದ್ರೆ ನೀವು ಒಬ್ಬ ಚಿಕ್ಕ ಹುಡುಗ ಬಂದ್ರೆ ನೀವೇ ಮಾಡ್ತೀರಾ, ನೀವೇ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಅಂದ್ರೆ ಎಲ್ಲಿ ಪವರ್ಫುಲ್ ಆಗಿರ್ತೀರೋ ಅಲ್ಲಿ ಪವರ್ಲೆಸ್ ಪೀಪಲ್ ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಹೌದಲ್ವಾ? ಈಗ ನನ್ನ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು ಒಂದ್ ಜಾಗದಲ್ಲಿ ಅಂತ ನೀನೇನಾದ್ರೂ ಯೋಚನೆ ಮಾಡಿದ್ರೆ, ಈಗ ನಾಳೆಗೆ ನೀನ್ ಒಂದ್ 3 ತಿಂಗಳು ಕೆಲಸ ಇಲ್ಲ ಅಂತ ಹೇಳಿದ್ರೆ ನಿಮ್ಮಪ್ಪ ಏನ್ ಹೇಳ್ತಾರೆ? ಏನೋ ನಿಮ್ಮಮ್ಮ ಕಷ್ಟ ಪಡ್ತಾ ಇಲ್ಲ ಗೊತ್ತಾಗಲ್ವಾ, ಸಾಮಾನ್ ತಗೊಂಬಾರ, ಬಟ್ಟೆ ಒಣಗಾಕು, ಅದ್ ಮಾಡು ಇದ್ ಮಾಡು. ಏನಪ್ಪ ಸಾಮಾನ್ ತಗೊಂಬ ಅಂತ ಹೇಳ್ತಿದ್ಯಾ? ನೀನೇ ಮಾಡ್ಬೇಕು. ಹೌದು, ಇನ್ಯಾರು ಮಾಡ್ತಾರೆ? ನಿಮ್ಮಮ್ಮಂಗ್ ಸಹಾಯ ಮಾಡು, ಸುಮ್ನೆ ಇದೆಯಲ್ಲ ಅಂತ ಹೇಳ್ತಾರೆ. ನೀನ್ ಏನು ಮಾಡ್ದಾರನೆ ಪವರ್ಲೆಸ್ ಆಗಿದ್ಯಾ ಅಂತಂದ್ರೆ ಪೀಪಲ್ ವಿಲ್ ಚಾರ್ಜ್, ನಿಜವಾಗ್ಲೂ ಚಾರ್ಜ್ ಮಾಡೇ ಮಾಡ್ತಾರೆ. ಅಂದ್ರೆ ತಪ್ಪು ಕೆಲಸ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಸುಮ್ನೆ ಇದ್ದಾಗ ಅವ್ರು ಮಾಡೇ ಮಾಡ್ತಾರೆ. ಅವ್ರು ಸುಮ್ನೆ ಇರೋದಿಲ್ವಲ್ಲ. ನಮ್ಮನೇಲಿ ಕೂಡ ಹೇಳ್ತಾರೆ, ನಮ್ಮನೇಲಿ ವರ್ಷಾಗ ಹೇಳ್ತಾರೆ, ಸುಮ್ನೆ ತಾನೇ ಇದೆಯಾ ಕೆಲಸ ಆದ್ರೂ ಮಾಡು. ನಾವಾದ್ರೂ ಹೇಳಲ್ವಾ? ಸುಮ್ನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡ್ ಬರ್ತೀಯಾ, ಏನು ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರೆ, ನನ್ ಜೊತೆಲಿ ಒಂದ್ 360 ಅವರ್ ಇರಿ, ನನ್ ಜೊತೆಲೂ ನನ್ ಟೀಮ್ ಜೊತೆಲೂ ನಿಮ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ. KS ಅಕಾಡೆಮಿಯಿಂದ ನಾನು ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಡಿಸ್ತೀನಿ. ಇವನು 360 ಅವರ್ಸ್ ನನ್ನ ಜೊತೆಲಿದ್ದಾನೆ, KS ಅಕಾಡೆಮಿಯಿಂದ ನಾನು ನಿಮ್ಗೆ ಟ್ರೈನಿಂಗ್ ಮಾಡಿದೀನಿ ಅಂತ ಹೇಳ್ತೀನಿ. ಹಿಂಗಿರ್ಬೇಕಾದ್ರೆ ನಿನಗೆ ಎಲ್ಲ ಗೊತ್ತು ಅಂತ ನೀನೇ ಬರ್ಕೊಳ್ಳೋದಕ್ಕೂ, ನಿನಗ್ ಬರುತ್ತೆ ಅಂತ ಹೇಳಿ ಇನ್ನೊಬ್ಬ ಬರೆದು ಕೊಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಹೌದಲ್ವಾ? ಇವಾಗ ನಾನ್ ಸೂಪರ್ ಆಗಿರೋ ಟೀಚರ್ ಅಂತ ನಾನ್ ಹೇಳಿದ್ರೆ, ಅಥವಾ ಈ ಹುಡುಗಿ ಹೋಗಿ ಆಚೆ ಕಡೆಗೆ ಅವ್ರು ಸಕ್ಕ ಟೀಚರ್ ಕಣೋ ಅಂತ ಹೇಳಿದ್ರೆ ಹೇಗಿರುತ್ತೆ? ಅದು ಸೂಪರ್ ಆಗಿರುತ್ತೆ. ನಿಮ್ಗೆ ಯಾರಾದ್ರೂ ರೆಕಮೆಂಡೇಶನ್ ಲೆಟರ್ ಕೊಡ್ತಾರಾ? ನಿಮ್ ಮನೇಲಿ ಕನ್ನಡಿ ಇದೆ ತಾನೆ? ಒಂದು ರೆಪ್ಯೂಟೆಡ್, ಅರ್ಥ ಆಗ್ಲಿಲ್ಲಲ್ಲ? ನಾನ್ ಮಾತಾಡೋದನ್ನೆಲ್ಲ ತಪ್ಪು ತಿಳ್ಕೊತಾ ಇದ್ದೀರಾ? ಜಾಲಿಯಾಗಿ ತಾನೇ ಇದೆ ಇದು. ಸುಮ್ನೆ ಹೇಳ್ತಾ ಇದೀನಿ. ಯಾರೊಬ್ರು ದೊಡ್ಡ VIP ನಿನ್ಗೆ ರೆಕಮೆಂಡೇಶನ್ ಲೆಟರ್ ಕೊಡ್ತಾರಾ? ನಿಮ್ಗೆ ಸ್ಕಿಲ್ ಇದೆ ಅಂತ ಅವ್ರು ಹೇಳ್ತಾರಾ, ಹೇಳೋದಿಲ್ವಾ? ಇವತ್ತಿಗೆ ಹೇಳ್ತಾರಾ, ಹೇಳಲ್ವಾ? ಈಗ ಅವ್ನು ಎಲ್ಲಿದ್ದಾನೆ ಹೇಳಿ? ಗ್ರ್ಯಾಂಡ್ ಟಾಂಟಲ್ಲಿ ಇದಾನಲ್ವಾ, ಹೌದಲ್ವಾ? ಅವನ್ಗೆ ನೀವು ಗೊತ್ತಾ, ನಾನ್ ಗೊತ್ತಾ? ನೀವು ಗೊತ್ತಾ? ಯಾರು ಬಾಯ್ ಬಿಟ್ಟು ಹೇಳಿ, ಯಾರು ಹೇಳಿದದನ್ನ? ನಾನ್ ಗೊತ್ತು. KPMGಲಿ ಯಾರು ಗೊತ್ತು ನಿಮ್ಗೆ? KPMG ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಿಮ್ಗೆ, ಕರೆಕ್ಟ್ ಅಲ್ವಾ? KPMG ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಆಡಿಟ್ ಫರ್ಮ್. ಡೆಲಾಯ್ಟ್ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ನಿಮ್ಗೆ ಯಾವ ಕಂಪನಿ ಅಂತ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ಸರ್, ನನಗೊಬ್ಬ ಫ್ರೆಂಡ್ ಇದ್ದಾನೆ ಸರ್, ಅವ್ನು ಬಿಟ್ಟು ಬೇರೆ ಯಾರು ಗೊತ್ತಿಲ್ಲ ಸರ್. ನಿನ್ ಸುತ್ತಲೂ ಒಂದ್ಸಲಿ ನೋಡ್ಕೊ, ಒಂದೇ ಒಂದ್ಸಲ ನೋಡ್ಕೊ. ನೀನ್ ಮುಂದಕ್ಕೆ ಬರೋದಕ್ಕೆ ಯಾರು ಕಾರಣ ಅಂತ ನೋಡು. ನಾನು ಸ್ಟೂಡೆಂಟ್ಸ್ ಹತ್ರ ಹೇಳ್ತಿರ್ತೀನಿ, ನೀನ್ ಮುಂದಕ್ಕೆ ಬರೋದಕ್ಕೆ ಯಾರು ಕಾರಣ? ಏನೂ ಇಲ್ಲ. ಆ ಕಡೆ ನೋಡು, ಈ ಕಡೆ ನೋಡು. ಯಾವತ್ತಿಗೆ ನೀನ್ ಇದನ್ನೆಲ್ಲ ಬಿಟ್ಟು ಮುಂದಕ್ಕೆ ಬರ್ತೀಯೋ ಅಲ್ಲಿವರೆಗೂ ನೀನ್ ಆಕ್ಚುಲಿ ಯೋಚನೆನೂ ಮಾಡಿರೋಲ್ಲ. ಏನಂದ್ರೆ ನೀನ್ ಹೇಳ್ತಾ ಇರ್ತೀಯ, ಸರ್ ನಾನು ಬರೋವರೆಗೂ ಅವ್ನು ಊಟಕ್ಕೆ ಹೋಗಲ್ಲ ಸರ್, ಹಂಗೆ ಹಿಂಗೆ ಅಂತೆಲ್ಲ. ಜೀವನದಲ್ಲಿ ಅಷ್ಟೇ ಅಲ್ಲ ಕಣೋ ಇಂಪಾರ್ಟೆಂಟ್, ಮುಟ್ಟಾಳ. ಅರ್ಥ ಆಗ್ತಿದ್ಯಾ ಇಲ್ವಾ? ಜೀವನ ಸಖತ್ತಾಗಿರ್ಬೇಕು. ನಿನ್ ಫ್ರೆಂಡ್ಸ್ನ ಕೂಡ ನೀನು ಗುರಿಯಾಗಿಟ್ಕೊಂಡು ಅವ್ರನ್ನು ಕೂಡ ಒಂದೊಳ್ಳೆ ಕಂಪ್ನಿಗೆ ಸೇರಿಸ್ಬೇಕು ಅನ್ನೋ ತರ ಯೋಚನೆ ಇಟ್ಕೊಂಡಿರ್ಬೇಕು. ಅದೇ ನೀನ್ ಕೆಲಸ ಮಾಡ್ಬೇಕು ಅಂದ್ರೆ ನಿನ್ ಫ್ರೆಂಡ್ಸ್ ಎಲ್ಲ ದೂರ ಇರ್ಬೇಕು. ನೀನೀಗ 6 ತಿಂಗಳು ನನ್ನ ಕೋರ್ಸ್ಗೆ ಬಂದೆ ಅಂತಂದ್ರೆ ನಿನ್ ಫ್ರೆಂಡ್ಸ್ನೆಲ್ಲ ದೂರ ಇಟ್ಬಿಡ್ಬೇಕು, ರೋಡ್ ಕಳಿಸ್ಬಿಡ್ಬೇಕು, ಹತ್ರನೇ ಸೇರಿಸಬಾರ್ದು. 6 ತಿಂಗಳು ನೀನು ಒಂದು ಚೆನ್ನಾಗಿ ಕೆಲಸ ಮಾಡಿ ಒಂದು ಕಂಪನಿನಲ್ಲಿ 50,000 ರೂಪಾಯಿ ದೊಡ್ಡ ಕಂಪನಿ ಸಂಬಳ ತಗೊಂಡ್ರೆ ಆ ಲೆಟರ್ ತಗೊಂಡೋಗಿ ನಿನ್ ಫ್ರೆಂಡ್ ಹತ್ರ ತೋರಿಸ್ಬೇಕು. ನೋಡ್ ಮಗ, ಇಷ್ಟು ತಗೊಳ್ತಾ ಇದ್ದೀನಿ ನಾನು, ಅದಕ್ಕೋಸ್ಕರ ನಾನು ನಿನ್ನ ದೂರ ಇಟ್ಟಿದ್ದೆ ಅಂತ, ಬೇರೆ ಏನೂ ಇಲ್ಲ ಅಂತ, ಇದಕ್ಕೋಸ್ಕರನೇ ನಾನು ಬಿಟ್ಟಿದ್ದೆ ಅಂತ, ನನ್ ಗ್ರೋತ್ಗೆ ನೀನೇ ಕಾರಣ ಮಗ ಅಂತ ಹೇಳ್ಬೇಕು, ಅವ್ನಿಗೆ ಅರ್ಥ ಮಾಡಿಸ್ಬೇಕು. ಏನಂದ್ರೆ ನೀವು ಸುಮ್ನೆ ಇರ್ತಿರಲ್ವಾ, ಅವಾಗ ಅವ್ನು ಸುಮ್ನೆ ಹಂಗ್ ಕೂತ್ಕೊಂಡಿರ್ತಾನೆ, ಅವ್ನು ಫೋನ್ ಮಾಡ್ತಾನೆ, ಬಾರೋ ಒಂದೊಳ್ಳೆ ಫಿಲಮ್ ಬಂದಿದೆ ಬಾಯ್ಸ್ ಅಂತ. ಏನ್ ಬಾಯ್ಸ್ ಅದು? ಮಂಜುಮಲ್ ಬಾಯ್ಸ್ ಅಂತ ಕಣೋ, ಸಕ್ಕತ್ತಾಗಿದೆ ಕಣೋ ಫಿಲಮ್ ಅದು ಅಂತ ಹೇಳ್ತಾನೆ. ಅದಕ್ಕೂ ನಿಮ್ಮ ಅಪ್ಪನ ಹತ್ರನೇ ಕಾಯಿಸ್ಕೊಂಡು ಹೋಗ್ತೀನಿ. ನಾಚಿಕೆನೇ ಆಗಲ್ವಲ್ಲಪ್ಪ. BCom ಮುಗಿಸಿ ಅಪ್ಪನ ಹತ್ರ ಸಾಲ ಬೇರೆ ಮಾಡ್ತೀಯ. ನಿನ್ನಿಂದ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ, ಅದ್ರ ಮೇಲೆ ಖರ್ಚು ಬೇರೆ. ಅದೆಲ್ಲ ತುಂಬಾ ಅಸಹ್ಯವಾಗಿರುತ್ತೆ. ಅದೊಂದು ಆಟಿಟ್ಯೂಡ್. ಈ ಒಂದು ಆಟಿಟ್ಯೂಡ್ನ ನಿಮ್ಗೆ ಇಂಜೆಕ್ಟ್ ಮಾಡ್ಬೇಕು ನಾವು, ಹೌದೋ ಇಲ್ವೋ? ಯಾಕಂದ್ರೆ ನಾವೆಲ್ಲ 0 ಇಂದ ಬಂದಿದೀವಿ. 1 ರೂಪಾಯಿ ನಮ್ಮ ಅಪ್ಪನ ಹತ್ರ ತಗೊಂಡಿಲ್ಲ ನಾನು. ನಮ್ಮ ಅಪ್ಪನ ಸಾಲನ ತೀರ್ಸ್ಬಿಟ್ಟು ಬಂದಿದ್ದೀನಿ ನಾನು. ಅವರ ಪ್ರಾಪರ್ಟಿನಲ್ಲೋ ಇದ್ರಲ್ಲೋ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ತಗೊಳ್ಳಿಲ್ಲ ಅಂದ್ರೆ ತಗೊಂಡೇ ಇಲ್ಲ ನಾನು. ಆ ತರ ಬಂದಿದ್ದೀನಿ ನಾನು. ಒಂದು ಡಿಗ್ನಿಫೈಡ್ ಲೈಫ್ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇದೆ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ಅದೆಲ್ಲ ವೇಸ್ಟ್ ರೀ ನಿಜವಾಗ್ಲು. ಈ ವಯಸ್ಸಲ್ಲಿ ನಿನ್ನ ಹತ್ರ ಏನ್ ಸ್ಕಿಲ್ ಇದೆ? ಇಲ್ಲ ಸರ್, ನಾನು ಸಕ್ಕದಾಗ ಡ್ಯಾನ್ಸ್ ಆಡ್ತೀನಿ ಸರ್, ಪ್ರಭುದೇವ ತರ. ಇಲ್ಲ, ನಾನು ಡೈರೆಕ್ಟ್ ಮಾಡ್ತೀನಿ ಸರ್. ಆಯ್ತು, ಹೋಗು ಯಾರು ಡೈರೆಕ್ಟರ್ ಹತ್ರ. ಏನೂ ಬರಲ್ಲ ನಿಂಗೆ. ಒಂದು ಡ್ಯಾನ್ಸಿಂಗ್ ಸ್ಕಿಲ್ ಇಲ್ಲ, ಒಂದು ಡೈರೆಕ್ಷನ್ ಸ್ಕಿಲ್ ಇಲ್ಲ, ಮ್ಯೂಸಿಕಲ್ ಸ್ಕಿಲ್ ಇಲ್ಲ. ಯಾವ ಸ್ಕಿಲ್ಲು ಇಲ್ದೇನೆ ನೀನು ಹೆಂಗೋ ಟಾಪ್ ಲೆವೆಲ್ಗೆ ರೀಚ್ ಆಗ್ತೀಯಾ? ಈ ತರ ಯಾರೋ ಒಬ್ರು ದೊಡ್ಡ ಲೆವೆಲಲ್ಲಿ ರೀಚ್ ಆಗಿದ್ದಾರೆ ಅಂದ್ರೆ ಅವ್ರ ಜೊತೆನಲ್ಲಿ ಇರ್ಬೋದು ನೀನು. ಈಗ ನಾನೊಂದು 15 ವರ್ಷದಲ್ಲಿ ಏನೋ ಮಾಡಿದ್ದೀನಿ ಅಂದ್ರೆ ಸ್ಟೂಡೆಂಟ್ಸ್ಗೆ ನಾನೊಂದು ರೋಲ್ ಮಾಡಲ್. ಯಾಕಂದ್ರೆ ಒಂದು 10 ವರ್ಷದ ಹಿಂದೆ ನಾವು KS ಅಕಾಡೆಮಿನ ಹೇಗೆ ಪ್ರಾರಂಭ ಮಾಡಿದ್ವಿ, ಎಷ್ಟು ಸ್ಟೂಡೆಂಟ್ಸ್ ಇಂದ ಶುರು ಮಾಡಿದ್ವಿ, ಈ 10 ವರ್ಷದಲ್ಲಿ ಎಷ್ಟು ಗ್ರೋತ್ನ ನಾವು ತೋರಿಸಿದೀವಿ. ಈಗ ಚೆನ್ನೈಲಿ ಮಾಡ್ತಾ ಇದೀವಿ, ಕೊಯಂಬತ್ತೂರಲ್ಲಿ ಮಾಡಿದೀವಿ, ಬ್ಯಾಂಗ್ಳೂರಲ್ಲಿ ಮಾಡಕ್ ಹೊರಟಿದೀವಿ, ಹೈದರಾಬಾದ್ ಅಲ್ಲಿ ಮಾಡ್ತಾ ಇದೀವಿ, ನೆಕ್ಸ್ಟ್ ಮುಂಬೈ, ಕೊಚ್ಚಿನ್, ಗುಂಟೂರಲ್ಲಿ ಮಾಡ್ತಾ ಇದೀವಿ, ನೆಕ್ಸ್ಟ್ ಡೆಲ್ಲಿ, ಜೈಪುರ್ ಸೇರಿದಂಗೆ ಅಕ್ರಾಸ್ ಇಂಡಿಯಾ ನಾವು ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲ ಕಡೆ ಓಪನ್ ಮಾಡ್ತೀವಿ.
ಅಕ್ರಾಸ್ ಇಂಡಿಯಾ ಇಂದ ಬಂದು ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲ ಕ್ಲಾಸ್ ತಗೋತಾರೆ. ಇದು ನಿಜವಾಗ್ಲೂ ಗ್ರೇಟೆಸ್ಟ್ ಆಪರ್ಚುನಿಟಿ. ನಾನು ಯಾವ್ದೋ ಪ್ರಾಡಕ್ಟ್ ಸೇಲ್ ಮಾಡೋದಕ್ಕೋಸ್ಕರ ನಿಮ್ಮ ಹತ್ರ ಖಂಡಿತವಾಗ್ಲೂ ಮಾತಾಡ್ತಾ ಇಲ್ಲ. ನಾನು ಸುಮ್ನೆ ಇದ್ರು ಕೂಡ KS ಅಕಾಡೆಮಿ ನಂಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡುತ್ತೆ. ಯಾಕಂದ್ರೆ ಅಷ್ಟೊಂದ್ ಜನ ಇದಾರೆ. ಈಗ ಸೂರ್ಯ ಒಬ್ಬ CA ಆಗಿದ್ದಾನೆ, ಅವನ್ನ ನೋಡ್ಕೊಂಡು ಒಂದ್ 5 ಜನ ಬರೋದಿಲ್ವಾ? 2 ವರ್ಷದಲ್ಲಿ 500 ಜನ CAಗಳನ್ನ ಪ್ರೊಡ್ಯೂಸ್ ಮಾಡಿದೀವಿ ನಾವು. ಆ 500 ಜನ ಹೋಗಿ ಇಬ್ರನ್ನ ರೆಫರ್ ಮಾಡಿದ್ರು ಕೂಡ ವರ್ಷಕ್ಕೆ 1000 ಎನ್ರೋಲ್ಮೆಂಟ್ ಆಗತ್ತಲ್ವಾ ನಮ್ಗೆ. ಇನ್ನೇನು, ಈಗ ಸೂರ್ಯನ ನೋಡ್ಬಿಟ್ಟು ಸೂರ್ಯ CA ಆಗಿದ್ದಾನಪ್ಪ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕಪಕ್ಕದ ಮನೆಯವ್ರು ಯಾರೋ ಇಬ್ರು ಬಂದು ನಮ್ಮ ಹತ್ರ ಸೇರ್ಕೊಳ್ಳೋದಿಲ್ಲ ಅಂತೀರಾ? ಅವ್ನು ಎಲ್ಲಿ ಓದ್ದ ಅಂತ ಕೇಳಿ. ಆಟೋಮೆಟಿಕ್ ಆಗಿ ನಮಗೆ ಸಂಪಾದನೆ ಆಗುತ್ತೆ. ಇದೊಂದು ದೊಡ್ಡ ವಿಷಯ ಅಂತ ಅನ್ಕೊಂಡಿದೀನಿ. ಇದನ್ನ ಶುರು ಮಾಡ್ಬೇಕಾದ್ರೆ ಈ ತರ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇದೊಂದು ದೊಡ್ಡ ಲೆವೆಲ್ ಅಲ್ಲಿ ಇರಬೇಕು. ದೊಡ್ಡ ಲೆವೆಲ್ ಅಲ್ಲಿ ವರ್ಲ್ಡ್ಗೆ, ಇವಾಗ ಇವನೇನೋ ಡ್ರಗ್ ಸಪ್ಲೈ ಮಾಡೋದು ಅಂತೆಲ್ಲ ಹೇಳದ್ನಲ್ವಾ, ವರ್ಲ್ಡ್ಗೆ ಡ್ರಗ್. ಅದೇ ತರ ವರ್ಲ್ಡ್ಗೆ ಕಾಮರ್ಸ್ ಸ್ಟೂಡೆಂಟ್ಸ್ ನ ಸ್ಕಿಲ್ ಡೆವಲಪ್ ಮಾಡಿ ಕಳಿಸ್ಬೇಕು ಅಂತ ನಾನ್ ಡಿಸೈಡ್ ಮಾಡಿದೀನಿ. ಕ್ಲಾಪ್ ಮಾಡ್ಬಿಡಿ ಸರ್. ಸ್ವಲ್ಪ ಓವರ್ ಆಗಿದೆ ಅಂತ ನಿಮ್ಗೆ ಅನಿಸ್ತಿಲ್ವಾ ಸರ್? ವಿಷಯನೇ ಆ ತರ ಇಟ್ಟಿದ್ದೀನಿ ನಾನು. ಇದೇ ತರ ಒಂದು 10 ವರ್ಷದಿಂದ KS ಅಕಾಡೆಮಿ ಬಗ್ಗೆ ನಾನು ಕನಸು ಕಂಡಾಗ ನನ್ನ ಸ್ಟೂಡೆಂಟೇ ಒಬ್ಬ ನಕ್ಬಿಟ್ಟು ಹೇಳ್ತಾ ಇದ್ದ, ಸರ್ ತುಂಬಾ ಓವರ್ ಆಗಿ ಮಾಡ್ತಾ ಇದ್ದೀರಾ ಸರ್. ಯಾಕಂದ್ರೆ ಅವಾಗ ನಾನು ತಗೊಂಡಿದ್ ಬರೀ 13 ಜನಕ್ಕೆ. ಒಂದು CA ಇಂಟರ್ನ್ ಆಗಿ 13 ಜನಕ್ಕೆ ಟ್ಯೂಷನ್ ತಗೊಂಡಾಗ ಅವ್ನು ಆ ತರ ಮಾತಾಡ್ತಾ ಇದ್ದ. ನಾನು ಅವಾಗ ಅದಕ್ಕೆ ಅವ್ನಿಗೆ ಹೇಳ್ದೆ, ಐ ವಿಲ್ ಮೇಕ್ KS ಅಕಾಡೆಮಿ ಗ್ರೋ ವೆರಿ ಬಿಗ್. ಒನ್ ಡೇ ವಿಲ್ ಫೀಲ್ ವೆರಿ ಪ್ರೌಡ್ ದಟ್ ಯು ಆರ್ ಪಾಸ್ ಔಟ್ ಫ್ರಮ್ KS ಅಕಾಡೆಮಿ. ಯಾವ್ದೋ ಒಂದು ಟೀಚರ್ ಆರಗೆನ್ಸ್ ಅಲ್ಲಿ ಹೇಳ್ಬಿಟ್ಟೆ ನಾನು. ಅದೇ ಸ್ಟೂಡೆಂಟು 2014ರಲ್ಲಿ ನಂಗೊಂದು ಮೆಸೇಜ್ ಕಳಿಸ್ದ, ಸರ್ ವಾಟ್ ಎವರ್ ಯು ಹವ್ ಟೋಲ್ಡ್ ಇನ್ ದಿ ಕ್ಲಾಸ್ ಯು ಹವ್ ಪ್ರೂವ್ಡ್ ಇಟ್ ರೈಟ್ ಅಂತ. ಈ ಬಿಲ್ಡಿಂಗ್ ತಗೊಳ್ಬೇಕಾದ್ರೆ, ಇಲ್ಲೇ ಹತ್ರದಲ್ಲಿ ಒಂದು ಬಿಲ್ಡಿಂಗ್ ಇದೆಯಲ್ಲ, ಅಂದ್ರೆ ಆರ್ಯ ರೋಡ್ ಹತ್ರ, ಅದನ್ನ ತಗೋಬೇಕಾದ್ರೆ ಅವ್ನ್ ಮೆಸೇಜ್ ಕಳಿಸಿದ್ದ. ಅವ್ನ್ ಬಂದ್ ಇದೇ ಸ್ಕೂಲ್ ಇಲ್ಲೇ ಹತ್ರದಲ್ಲಿ ಓದಿದ್ದು. ಇಷ್ಟು ದೊಡ್ಡ ಬಿಲ್ಡಿಂಗ್ ನ KS ಅಕಾಡೆಮಿ ತಗೋತಿದ್ದೆ. ಅವಾಗ ಚಿಕ್ಕದಾಗಿತ್ತಲ್ವಾ. ಇಲ್ಲೇ ಲೇಕ್ ವ್ಯೂ ರೋಡ್ ಹತ್ರ ಒಂದು ಸಣ್ಣ ಸೆಲ್ಲಾರ್ ನಲ್ಲಿ ಒಂದು 12 ಜನಕ್ಕೋ 13 ಜನಕ್ಕೋ ನಾನು ಟ್ಯೂಷನ್ ಮಾಡ್ತಾ ಇದ್ದು. ತುಂಬಾ ಚಿಕ್ಕದಾಗಿತ್ತು ಅವಾಗ. ಇಂಟರ್ನ್ ಕ್ಲಾಸ್ ಮಾಡ್ತಿದ್ದೆ. ಒಂದು ಕ್ಲಾಸ್ ರೂಮ್ ಅಲ್ಲಿ 12 ಜನ ಮಾತ್ರ ಕೂತ್ಕೊಳ್ಳೋಕಾಗತ್ತೆ. ಅವ್ರೇನ್ ಕೇಳ್ತಿದ್ರು, ಏನ್ ಸರ್ ಇಷ್ಟೇ ಎಷ್ಟಿದೆ, ಯಾರು ಬರೋದಿಲ್ವಾ ಅಂತ ಕೇಳ್ತಿದ್ರು. ಇಮಿಡಿಯೇಟ್ ಆಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಒನ್ ಡೇ ಐ ಮೇಕ್ ಯು ರಿಯಲಿ ಫೀಲ್ ಪ್ರೌಡ್ ದಟ್ ಯು ಪಾಸ್ ಔಟ್ ಫ್ರಮ್ KS ಅಕಾಡೆಮಿ ಅಂತ. ಇನ್ಸ್ಟೆಂಟ್ ಆಗಿ ಹೇಳ್ತಿದ್ದೆ, ಈಗಲೂ ಹೇಳ್ತೀನಿ. ಈ ಒಂದು ಐಡಿಯಾ ಮೇಲೆ ನಂಗೆ ನಂಬಿಕೆ ಇದೆ. ಏನಂದ್ರೆ ಒಬ್ಬ ಕಾಮರ್ಸ್ ಸ್ಟೂಡೆಂಟ್ಗೂ ಗ್ರಾಜುಯೇಟ್ಗೂ ಸ್ಕಿಲ್ಲೇ ಇಲ್ಲ. ಅವನ್ನ ನಂಬಿ ಯಾರು ದೊಡ್ಡ ಹಣ ಎಲ್ಲ ಕೊಡೋದಿಲ್ಲ. ಆದ್ರೆ ಅವ್ನಿಗೆ ಹೇಗೆ ಸ್ಕಿಲ್ ನ ಡೆವಲಪ್ ಮಾಡಿಸ್ಬೇಕು, ಅವ್ನಿಗೆ ಹಾಗೆ ಬೇಕಾಗಿರುವಂತ ಪಾಸಿಟಿವ್ ಸ್ಕಿಲ್, ಆಟಿಟ್ಯೂಡ್, ಇದನ್ನೆಲ್ಲ ಇನ್ಕಲ್ಕೇಟ್ ಮಾಡಿ ಅವ್ನ ಹೇಗೆ ಕಳಿಸ್ತೀವಿ ಅಂದ್ರೆ, ನೀನೊಬ್ಬ ದೊಡ್ಡ ಅಸೆಟ್ ಆಗ್ತೀಯ ಅಂತಂದ್ರೆ ಸರ್ಟಿಫಿಕೇಟೇ ಬೇಕಾಗಿಲ್ಲ. ನೀನೊಬ್ಬ CA ಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂದ್ರೆ ನಿನಗೆ ಚೆನ್ನಾಗಿ ಸಂಬಳ ಕೊಡ್ತಾರೆ ಅಲ್ವಾ. ನಾಳೆ ಕೂಡ ಏನ್ ಆಗತ್ತಪ್ಪ ಅಂತಂದ್ರೆ, ನೀನ್ ನಾಳೆ ಹೋಗಿ ಸುಮಾರು ಜನನ ಮೀಟ್ ಮಾಡ್ತೀಯಾ, ಟ್ರೈನರ್ಸ್ ನೋಡ್ತೀಯಾ, ಆಡಿಟರ್ಸ್ ಮೀಟ್ ಮಾಡ್ತೀಯಾ ಅಂದ್ರೆ ನಿನಗೆ ಇನ್ಸ್ಪೈರಿಂಗ್ ಆಗಿ ಇರುತ್ತೆ. ಅಂದ್ರೆ ನೀನ್ ಏನ್ ಮಾಡ್ಬೋದು ಅಂತಂದ್ರೆ CA VA ಇದೆಲ್ಲ ಮಾಡ್ಬೋದು. ಅದೇನಂತಂದ್ರೆ ಅಲ್ಲೇ ಕೂತ್ಕೊಂಡು ಕ್ಲಾಸಸ್ ತಗೋಬಹುದು. CA ಇಂಟರ್ಮೀಡಿಯೇಟ್ ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಇಟ್ಕೊಂಡು ಓದ್ಬೋದು. ಇಲ್ಲ ACCA ಇರುತ್ತೆ, ಅದು ಓದ್ಬೋದು. ಇಲ್ಲಾಂದ್ರೆ CMA US 2 ಸಬ್ಜೆಕ್ಟ್ ಬರೆದ್ರೆ ಪಾಸ್ ಆಗ್ಬೋದು. ಅದೇ ತರದೊಂದು CMA ಅಂತ ಇರುತ್ತೆ, ಎನ್ರೋಲ್ಡ್ ಏಜೆಂಟ್, US ದೊಂದು ಟ್ಯಾಕ್ಸ್ ಕೋರ್ಸ್. ಈ ತರದ್ ಯಾವ್ದೋ ಒಂದು ಕೋರ್ಸ್ ನಾಳೆ ದಿವಸ ನೀನ್ ಓದಿ ಸಂಪಾದಿಸಿ ಅಲ್ಲೇ ಕೂತು ಓದಿ ಅದೇ ಕಂಪ್ನಿ ದೊಡ್ಡ ಪೊಸಿಷನ್ಗೆ ಹೋಗ್ಬೋದಲ್ವಾ. ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಅದೆಲ್ಲ ಕ್ಲಾಸ್ ತಗೋಬೇಕಾದ್ರೆ ಹೇಳ್ತೀನಿ ನಿಮ್ಗೆ. ಈ ಒಂದು ಸ್ಕಿಲ್ ಎಲ್ಲ ಡೆವಲಪ್ ಮಾಡ್ಕೊಂಡು ನೀವ್ ಏನ್ ಮಾಡ್ಬೋದು ಅಂತ ಆಮೇಲೆ ಹೇಳ್ತೀನಿ ನಾನು ನಿಮ್ಗೆ. ಇದನ್ನ ಹೇಳೋದಕ್ಕೋಸ್ಕರನೇ ಕರೆದಿದ್ದು ನಿಮ್ಮನ್ನ, ಸರಿನಾ? ಇದೊಂದು ದೊಡ್ಡ ಲೆವೆಲ್ ಅಲ್ಲಿ ಬರಕ್ ಹೊರಟಿದೆ, ನಿಜವಾಗ್ಲೂ ಬರುತ್ತೆ. ಅದೇ ತರ ಸುಮಾರು ಕಾಲೇಜಲ್ಲಿ 3ನೇ ವರ್ಷ ಓದ್ತಿರೋರು ಅವ್ರ ಹತ್ರ ಕಾಲೇಜಸ್ ಅಲ್ಲಿ ಹೋಗಿ ಇದನ್ನೆಲ್ಲ ನಾವು ಹೇಳ್ತಾ ಇದೀವಿ. ಸೊ ಅವರೇ ಬಂದು ಜಾಯ್ನ್ ಆಗೋದಕ್ಕೆ ದೇ ವಿಲ್ ಬಿ ವೆರಿ ಮಚ್ ಇಂಟ್ರೆಸ್ಟೆಡ್. ಯಾಕಂದ್ರೆ ಇದು ಫೀಸ್ ಕೂಡ ತುಂಬಾ ಜಾಸ್ತಿ ಏನಿಲ್ಲ. 8,000 ರೂಪಾಯಿ ಮಾತ್ರ ಕಟ್ಬಿಟ್ಟು ತಿಂಗಳಿಗೆ ಒಂದು 2,000 ರೂಪಾಯಿ ಕಟ್ಬೇಕು ಅಂತಂದ್ರೆ, ನಿನ್ನ ಒಂದು ಸ್ಕಿಲ್ ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಕೂಡ ನೀನ್ ಮಾಡಲ್ಲ ಅಂತಂದ್ರೆ, ಹಾಗಿರ್ಬೇಕಾದ್ರೆ ನಿನ್ ಲೈಫ್ ಏನಾಗ್ಬೋದು ಹೇಳು? ನಿನ್ನ ನಂಬಿ ಒಂದ್ ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ದೊಡ್ಡ ಲಾಭ ಖಂಡಿತವಾಗ್ಲೂ ಮಾಡಬಹುದಾ ಅಂದ್ರೆ ಮಾಡಬಹುದು. ನಿನ್ನ ನಂಬಿ ನೀನ್ ಏನಾದ್ರು ಈಗ ಮುಖೇಶ್ ಅಂಬಾನಿನ ನಂಬ್ಕೊಂಡು ರಿಲಯನ್ಸ್ ಶೇರ್ ತಗೋತಿ ಅಂತಂದ್ರೆ, ನಿನ್ನ ನಂಬ್ಕೊಂಡು ನೀನೊಂದ್ ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಂತಂದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಸರಿನಾ? ಓಕೆ ಅಲ್ವಾ? ಸರಿನಾ? ರೈಟ್. ಇದನ್ನ ಹೇಳೋದಕ್ಕೆ ಅಂತಾನೆ ಕರೆದೆ ನಾನು. ಏನಾದ್ರು ಕ್ವೆಶ್ಚನ್ಸ್ ಇದ್ರೆ ನಿಮ್ಮ ಹತ್ರ ನೀವು ದಯವಿಟ್ಟು ನನ್ನ ಹತ್ರ ಕೇಳ್ಬೋದು. ಅದನ್ನ ಇದೇನಾದ್ರು ಕ್ವೆಶನ್ಸ್ ಇದ್ರೆ ನಿಮ್ಮ ಹತ್ರ ಇದ್ರ ರಿಲೇಟೆಡ್ ಏನಾದ್ರು ಕ್ವೆಶನ್ಸ್, ಕಾಲೇಜ್ ಗೋವರ್ಸ್ಗೂ ನಾ ಒಂದು ಐಡಿಯಾ ಕೊಟ್ಟಿದ್ದೀನಿ, ನೀವು ಕೂಡ ಆನ್ಲೈನ್ ಅಲ್ಲಿ ಮಾಡ್ಬೋದು. ಬೇರೆ ಯಾವ್ದಾದ್ರು ರಿಲೇಟೆಡ್ ಆಗಿದ್ರೆ ಈಗ ನಾನು ನಿಮ್ಗೆ ಗೂಗಲ್ ಫಾರ್ಮ್ ಅನ್ನ ಫಾರ್ವರ್ಡ್ ಮಾಡಿಸ್ತೀನಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಆಗಿದ್ರೆ ನೀವು ಅದನ್ನ ಫಿಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ನೋಡಪ್ಪ ಅಲ್ಲಿ ಫಾರ್ಮ್ ಇದೆಯಾ ಅಂತ, ಆ ಒಂದು ಪ್ರಾಸೆಸ್ ಮಾತ್ರ ನನಗೆ ಹೇಳು. ಏನ್ ಗೊತ್ತಾ, ಶೈಲೇಂದರ್ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್. ಶೈಲೇಂದರ್ ಈ ಒಂದು ಐಡಿಯಾನ E&Y ನಲ್ಲಿ ಆರ್ಟಿಕಲ್ಸ್ ಎಲ್ಲ ಮುಗಿಸೋ ಅಷ್ಟರಲ್ಲೇನೆ ಅವನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕ್ವಾಲಿಫೈ ಆಗಿ ಇವಾಗ ತಾನೇ ಅವನ ಆರ್ಟಿಕಲ್ಸ್ನೆಲ್ಲ ಮುಗಿಸಿ ಹಿ ವಾಂಟ್ಸ್ ಟು ಬಿ ವಿತ್ KS ಅಕಾಡೆಮಿ. ನನ್ನ ಒಂದು ಐಡಿಯಾಸ್ನ ಶೇಪ್ ಮಾಡೋದಕ್ಕೋಸ್ಕರ ಈಗ ಅವನು ಹೊರಗಡೆಗೆ ಹೋಗಿ ಯಾವುದೋ ಒಂದು ಕಂಪನಿನಲ್ಲಿ ಅವನ ತರ ಕೆಲಸ ಮಾಡ್ಬೋದು. GT E&Y, ಅದೇ E&Y ನಲ್ಲಿ ಎಲ್ ಬೇಕಾರ ಮಾಡ್ಬೋದು. ಆದ್ರೆ ನನ್ನ ಒಂದು ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಸರ್ ನಾನು ನಿಮ್ ಜೊತೆ ಬರ್ತೀನಿ, ಈ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಆಸೆ ಪಟ್ಟು ನನ್ನ ಜೊತೆ ಬಂದು ಕೆಲಸ ಮಾಡ್ತಿದ್ದಾನೆ. ನಂಗಂತೂ ತುಂಬಾ ದೊಡ್ಡ ವಿಷಯ ಅದು. ಕ್ಲಾಪ್ ಮಾಡಿ, ನಿಮ್ಮ ಪ್ರಾಜೆಕ್ಟೇ ಫಸ್ಟ್. ಯಾಕಂದ್ರೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ನ ಇಟ್ಕೊಂಡು ಕೆಲಸ ಮಾಡಿಸ್ತಿದೀನಿ. ಅರ್ಥ ಆಗ್ತಿದೆಯಲ್ಲ? ಪ್ರಾಜೆಕ್ಟ್ ನ ಎಕ್ಸಿಕ್ಯೂಟ್ ಮಾಡ್ತಿರೋದು ಯಾರಂತಂದ್ರೆ ಒಬ್ಬ CA ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲಾ ಲಿಂಕ್ ಕೊಟ್ಟಿದ್ದೀನಿ ನಾನು. ಎಲ್ಲಾ ಕಂಪನಿಗಳು, ಎಲ್ಲಾ ಕಾರ್ಪೊರೇಟ್ಸ್ ನಲ್ಲಿ HR ಅವರ ನಂಬರ್
ನಂಬರ್ ಕೂಡ ಇವನ ಹತ್ರನೇ ಇದೆ. ಸೊ ನಿಮ್ಮನ್ನ ಎಲ್ಲಾದ್ರೂ ಒಂದು ಒಳ್ಳೆ ಜಾಗದಲ್ಲಿ ಪ್ಲೇಸ್ ಮಾಡ್ಕೊಡ್ಬೇಕು ಅನ್ನೋದೇ ನಮ್ಮ ಒಂದು ಕನಸು, ಒಂದು ಥಾಟ್ ಆಗಿರುತ್ತೆ. ಒಂದು ರಾಮ್ಕೋ ಸಿಮೆಂಟ್ಸ್ ಆಗಿರ್ಬೋದು, ಒಂದು 60 ದಿನದ ಕ್ಲಾಸ್ ಮುಗಿದಿದೆ ಅಂತಂದ್ರೆ ರಾಮ್ಕೋ ಸಿಮೆಂಟ್ಸ್ ತರ ಒಂದು ದೊಡ್ಡ ದೊಡ್ಡ ಕಂಪನಿ ಒಳಗಡೆಗೆ ನೀನ್ ಆರಾಮಾಗಿ ಹೋಗ್ಬೋದು. ಒಂದ್ ಎಂಟ್ರಿ ನಿನಗೆ ಸಿಕ್ತು ಅಂತಂದ್ರೆ ಅಲ್ಲಿಂದ 4 ತಿಂಗಳಲ್ಲಿ ನೀನ್ ಯಾರು ಅಂತ ಪ್ರೂವ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ನೀನೊಬ್ಬ ಅಸೆಟ್ ಅಂತ ಪ್ರೂವ್ ಮಾಡ್ಕೊಂಡ್ರೆ ಅವರೇ ನಿನ್ನ ಎಂಪ್ಲಾಯ್ ಆಗಿ ತಗೊಂಡ್ಬಿಡ್ತಾರೆ. ಹೌದಲ್ವಾ? ಖಂಡಿತ ತಗೋತಾರೆ. ಇದೇ ನನ್ನ ಥಾಟ್ ಪ್ರೊಸೆಸ್. ಹೇಗಾದ್ರೂ ಮಾಡಿ ನಿಮ್ಮನ್ನ ಒಂದು ದೊಡ್ಡ ಕಂಪನಿ ಒಳಗಡೆಗೆ ಒಂದು 60 ದಿವಸ ಆಗಿದ ತಕ್ಷಣ ನಿಮ್ಮನ್ನ ಕಂಪನಿ ಒಳಗೆ ಕಳಿಸ್ಬೇಕು ಅನ್ನೋದು ನನ್ನ ಆಸೆ. ಇದೇ ನನ್ನ ಒಂದು ಥಾಟ್ ಪ್ರೊಸೆಸ್.